IVM. ಬೆಂಗಳೂರಲ್ಲಿ ಸಾವಿರಾರು ಸ್ಟಾರ್ಟ್ಅಪ್ಸ್ ಇದೆ 2020ರಲ್ಲಿ. ಸಣ್ಣ ಪುಟ್ಟ ಸ್ಟಾರ್ಟ್ಅಪ್ ಅಂತ ಶುರುವಾಗಿ ನಮ್ ಕಣ್ ಮುಂದೆನೆ ಫ್ಲಿಪ್ಕಾರ್ಟ್, ಓಲಾ, ಸ್ವಿಗ್ಗಿ, ಬೈಜೂಸ್ ಆತರ ದೊಡ್ಡ ಕಂಪನೀಸ್ ಆಗೋಗಿವೆ. ಇದ್ ಹೇಗಾಯ್ತು? ಒಂದು ಕಾಲದ ಬೆಂಗಳೂರು ಡ್ರೀಮ್ ಜಾಬ್ ಇನ್ಫೋಸಿಸ್ ಅಲ್ಲಿತ್ತು. ಈಗ ಕಂಪನಿ ಸೇರ್ಕೊಳ್ಳೋಕ್ ಬದಲು ಸಾಕಷ್ಟು ಜನ ಸ್ಟಾರ್ಟ್ಅಪ್ ಶುರು ಮಾಡೋಕೆ ರೆಡಿ. ನಮ್ಮ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಬೆಂಗಳೂರು ಇದರ ಪಯಣದ ಬಗ್ಗೆ ಹರಟೆ ಹೊಡೆಯೋಣ ಗೀತಾ ಪ್ರಭು ಮತ್ತು ನಿಖಿಲ್ ಜೋಯಸ್ ಅವ್ರ ಜೊತೆ. ತಲೆ ಉಪಯೋಗಿಸಿ ಮಾತಾಡೋಣ, ತಲೆಯೆಲ್ಲಾ ಮಾತಾಡೋಣ. ಬನ್ನಿ ಹರಟೆ ಹೊಡೆಯೋಣ. ನಾನು ಪವನ್, ನಾನು ಸೂರ್ಯ, ನಾನು ಗಣೇಶ್. ಸುಸ್ವಾಗತ ನಮ್ಮ ತಲೆ ಹರಟೆ ಪಾಡ್ಕಾಸ್ಟ್ಗೆ. ನಮಸ್ಕಾರ. ನಮ್ಮ ಎಪಿಸೋಡ್ ಶುರು ಮಾಡಕ್ ಮುಂಚೆ ಒಂದು ಸಜೆಷನ್ ಮತ್ತು 2 ರಿಕ್ವೆಸ್ಟ್. ನಮ್ಮ ತಲೆ ಹರಟೆ ಎಪಿಸೋಡ್ಸ್ ತುಂಬಾ ಸಲಿ 1 ಗಂಟೆ ಕಾಲ ಇಲ್ಲ 70-80 ನಿಮಿಷದ ತನಕ ಹರಟೆ ಹೊಡಿತೀವಿ. ಆದ್ರೆ ಈ ಲೆಂತ್ ನೋಡಿ ದಯವಿಟ್ಟು ಹೆದರಬೇಡಿ. ಈಗ ನಿಮ್ಮ ಬ್ರೌಸರ್ ಪ್ಲೇಯರ್ ಇದೆಯಲ್ಲ, ಅದರಲ್ಲೇ ನೀವು ಪಾಡ್ಕಾಸ್ಟ್ ಸ್ಪೀಡ್ ಅನ್ನು ಚೇಂಜ್ ಮಾಡಬಹುದು. ಒಂದು ಸ್ಪೀಡೋಮೀಟರ್ ತರ ಬಟನ್ ಇದೆ, ದಯವಿಟ್ಟು ಅದನ್ನು ಒತ್ತಿ ಟ್ರೈ ಮಾಡಿ. ನಿಮಗೆ ಹಿಡಿಸಿದ್ರೆ 1.5 ಸ್ಪೀಡ್ ಅಲ್ಲಿ 1 ಅವರ್ ಎಪಿಸೋಡ್ ಅನ್ನ 40 ನಿಮಿಷದಲ್ಲೇ ನೀವು ಕೇಳಿ ಮುಗಿಸಬಹುದು. 2x ಅಭ್ಯಾಸ ಬಂದಾಗ್ಲಂತೂ ಅರ್ಧ ಗಂಟೆಯಲ್ಲೇ ಫುಲ್ ಎಪಿಸೋಡ್ ಕೇಳಬಹುದು. ಹೀಗೆ ಕೇಳಿ ನನ್ನ ಕಿವಿನೂ ಸ್ವಲ್ಪ ಇದಕ್ಕೆ ಟ್ರೈನ್ ಆಗಿದೆ. ಅಫ್ಕೋರ್ಸ್ ನ್ಯಾಚುರಲ್ ಸ್ಪೀಡ್ ಅಲ್ಲಿ ಕೇಳೋದೇ ಒಂದು ಚಂದ. ನೀವು ಪಾಡ್ಕಾಸ್ಟ್ ಆಪ್ ಮೂಲಕ ಕೇಳ್ತಾ ಇದ್ರೆ ಸಾಕಷ್ಟು ಆಪ್ ಅಲ್ಲೂ ಈ ಫೀಚರ್ ಉಂಟು, ದಯವಿಟ್ಟು ಟ್ರೈ ಮಾಡಿ. ಮತ್ತೆ ನಮ್ಮ ರಿಕ್ವೆಸ್ಟ್, ನೀವು ಐಟ್ಯೂನ್ಸ್ ಇಲ್ಲ ಆಪಲ್ ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಎಪಿಸೋಡ್ ಕೇಳ್ತಾ ಇದ್ರೆ ದಯವಿಟ್ಟು ಒಂದು ರೇಟಿಂಗ್ ಮತ್ತು ರಿವ್ಯೂ ನೀಡಿ, ತುಂಬಾನೇ ಸಹಾಯವಾಗುತ್ತೆ. ಕಾಸ್ಟ್ ಬಾಕ್ಸ್ ತರದ ಆಪ್ ಅಲ್ಲಿ ಒಂದೊಂದು ಎಪಿಸೋಡ್ಗೂ ನೀವು ಲೈಕ್ ಒತ್ತಬಹುದು. ಅದು ಬಿಟ್ಟು ನನ್ನ ಹೊಸ ಪ್ರಗತಿ ಎಪಿಸೋಡ್ ಅನ್ನ ದಯವಿಟ್ಟು ಕೇಳಿ tinyurl.com/pragati143 ಅಲ್ಲಿ. ಆ ಎಪಿಸೋಡ್ ನಲ್ಲಿ ಆಡಿಯೋ ಜೊತೆ ನೀವು ಪೋಲ್ ಉತ್ತರ ಕೊಡಬಹುದು, ಫೋಟೋಸ್ ಮತ್ತು ಲಿಂಕ್ಸ್ ಅನ್ನು ನೋಡಬಹುದು, ಮತ್ತು ನಾವು ಇನ್ನೂ ಸಾಕಷ್ಟು ಮಾಡಬಹುದು ಈ ಪಾಡ್ಕಾಸ್ಟ್ ಮಾಧ್ಯಮದಲ್ಲಿ. ನೆಕ್ಸ್ಟ್ ಮಂತ್ ಇಂದ ತಲೆಹರಟೆ ಪಾಡ್ಕಾಸ್ಟ್ ಅಲ್ಲೂ ಈ ತರದ ಫೀಚರ್ಸ್ ನಾವು ತರ್ತೀವಿ. ಹೋಪ್ಫುಲಿ ಇದು ನಿಮ್ಗೆ ಇಷ್ಟ ಆಗುತ್ತೆ ಮತ್ತು ಇನ್ನೂ ಮೌಲ್ಯ ಸಿಗುತ್ತೆ ನಮ್ಮ ಎಪಿಸೋಡ್ ಇಂದ. ಬನ್ನಿ ಇದ್ರ ಜೊತೆ ನಮ್ಮ ಈ ಎಪಿಸೋಡಿನ ಚರ್ಚೆ ಶುರು ಮಾಡೋಣ. ನಮಸ್ಕಾರ, ನಾನು ಪವನ್ ಶ್ರೀನಾಥ್ ಮತ್ತು ಸುಸ್ವಾಗತ ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ಗೆ. ಇದು ನಮ್ಮ 70ನೇ ಎಪಿಸೋಡ್. ಐ ಆಮ್ ಅ ಲಿಟಲ್ ಎಂಬಾರೆಸ್ಡ್. 70 ಎಪಿಸೋಡ್ ಆದ್ಮೇಲೆ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಸ್ಟಾರ್ಟ್ಅಪ್ ಬಗ್ಗೆ ಸರಿಯಾಗಿ ಮಾತಾಡೋಣ ಅಂತ ಬಂದಿದೀವಿ. ಬಟ್ ಎನಿವೆ, ಈ ಎಪಿಸೋಡ್ ಅಲ್ಲಾದ್ರೂ ಇದನ್ನ ಮಾತಾಡೋಣ ಅಂತ ನಮ್ ಜೊತೆ ನಿಖಿಲ್ ಜೋಯಸ್ ಮತ್ತೆ ಗೀತಾ ಪ್ರಭು ಅವರಿದ್ದಾರೆ. ನಿಖಿಲ್ ಮತ್ತೆ ಗೀತಾ ಅವರೇ, ಸುಸ್ವಾಗತ. ಧನ್ಯವಾದಗಳು. ವೆರಿ ಹ್ಯಾಪಿ ಟು ಬಿ ಹಿಯರ್. ಸ್ವಲ್ಪ ಮಾತಾಡಕ್ಕೆ ನೀವು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಪವನ್. ನಮಸ್ಕಾರ ನಿಖಿಲ್ ಅವರೇ. ನಮಸ್ಕಾರ ಪವನ್ ಅವರೇ. ನಮಸ್ಕಾರ. ಗೀತಾ ಪ್ರಭು ಅವರೇ, ನೀವು ಮಾರ್ಕೆಟ್ ರಿಸರ್ಚ್ ಅಲ್ಲಿ ಹಲವಾರು ವರ್ಷದಲ್ಲಿ ನಿಮ್ಮ ಕೆರಿಯರ್ ನಡೆಸ್ಕೊಂಡ್ ಬಂದಿದ್ದೀರಾ. ಅದಕ್ಕೆ ಆಮೇಲೆ ಕಳೆದ 4-5 ವರ್ಷದಲ್ಲಿ ನೀವು workflexi.in ಅನ್ನೋ ಸ್ಟಾರ್ಟ್ಅಪ್ ಅನ್ನ ಶುರು ಮಾಡಿ ಅದನ್ನ ಕೋ-ಫೌಂಡರ್ ಆಗಿ ಈಗ ನಡೆಸ್ಕೊಂಡ್ ಬರ್ತಾ ಇದ್ದೀರಾ. ನಿಖಿಲ್ ಅವರೇ, ವೆರಿ ಅರ್ಲಿ ಇನ್ ಯೋರ್ ಕೆರಿಯರ್ ನೀವು ಸ್ಟಾರ್ಟ್ಅಪ್ಸ್ ಗೆ ಎಂಟರ್ ಆಗಿ ಇವೆಂಟೋಸ್ ಅನ್ನೋ ಸ್ಟಾರ್ಟ್ಅಪ್ ಅನ್ನ ಶುರು ಮಾಡಿ ನೀವು ಅದನ್ನ ಭಾರತ್ ಮ್ಯಾಟ್ರಿಮೋನಿಗೆ ಅವ್ರು ಅಕ್ವೈರ್ ಮಾಡಿದ್ರು. ಪ್ಲಸ್ ಆಮೇಲೆ ಬೇರೆ ಬೇರೆ ಇನಿಷಿಯೇಟಿವ್ಸ್ ನಲ್ಲಿ ಇದ್ದೀರಾ. ಸೊ ನಿಮ್ಮ ಮೇಜರ್ ಪಾರ್ಟ್ ಆಫ್ ಯುವರ್ ಕೆರಿಯರ್ ಸ್ಟಾರ್ಟ್ಅಪ್ಸ್ ಅಲ್ಲೇ ಇದೆ ಅಂತಾನು ಹೇಳ್ಬಹುದು. ಸೊ ನಿಮ್ಮಿಬ್ಬರ ಒಪಿನಿಯನ್ಸ್ ಇಟ್ಕೊಂಡು, ನಿಮ್ಮಿಬ್ಬರ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಇವತ್ತಿನ ನಮ್ಮ ಉದ್ದೇಶ ಏನಂದ್ರೆ, ಹೇಗೆ ನಮ್ಮ ಬೆಂಗಳೂರು ಈಗ ಭಾರತದ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಅಂತ ಎಲ್ಲರೂ ಹೇಳ್ತಾರೆ, ಹೇಗಾಗಿದೆ ಅಂತ ನಾವ್ ಮಾತಾಡೋಕ್ ಬರೋಣ. ಪ್ಲಸ್ ಅಫ್ಕೋರ್ಸ್ ಈಗ ಸ್ವಲ್ಪ ಫಾರ್ಮಲ್ ಆಗಿ ಶುರು ಮಾಡ್ಬೋದು, ಆಮೇಲೆ ಇನ್ನೂ ಹರಟೆ ಜಾಸ್ತಿ ಹೊಡಿ. ಸೊ ನಿಖಿಲ್ ಅವರೇ, ಮೊದಲನೇ ಪ್ರಶ್ನೆ ನಿಮ್ಗೆ. ನಾನೀಗ ಬೆಳೀತಾ ಬೆಂಗಳೂರಲ್ಲಿ ಫಸ್ಟ್ ಜನ ಎಲ್ಲರೂ ನೀವು ಒಳ್ಳೆ ಕೆಲಸ ಬೇಕು ಅಂದ್ರೆ ಬ್ಯಾಂಕ್ಗೆ ಹೋಗ್ಬೇಕು, ಸರ್ಕಾರಕ್ಕೆ ಹೋಗ್ಬೇಕು, ಒಳ್ಳೆ ಸ್ಟೇಬಲ್ ಗವರ್ಮೆಂಟ್ ಜಾಬ್ ಸಿಗ್ಬೇಕು, ಪೆನ್ಷನ್ ಇರೋದು ಅಂತ ಒಂದು ಯೋಚನೆ ಇತ್ತು. ಅದಕ್ಕೆ ಆಮೇಲೆ ಸಾಫ್ಟ್ವೇರ್ ಕಂಪನಿ ಇವರೆಲ್ಲ ಬರೋಕ್ ಶುರು ಮಾಡಿದಾಗ ಮೊದ್ಲು ಎಲ್ಲರೂ ಹೇಳ್ತಾರೆ ಏನಿದು ಸಾಫ್ಟ್ವೇರ್, ನನ್ಗೇನ್ ಗೊತ್ತಿಲ್ಲ ಅಂತ. ಆಮೇಲೆ ಒಂದ್ ಸ್ವಲ್ಪ ಸಕ್ಸಸ್ ಆಗುವಾಗ ಇನ್ಫೋಸಿಸ್ ಅಲ್ಲಿ ಕೆಲ್ಸಾನಾ, ವಿಪ್ರೋನಲ್ಲಿ ಕೆಲ್ಸಾನಾ ಅಂತ ಅದಕ್ಕೊಂದು ಸೋಷಿಯಲ್ ಸ್ಟೇಟಸ್ ಬಂತು. ಅದೇ ತರ ನಾನ್ ನೋಡಿದೀನಿ 2005 ಆ ತರ ಎಲ್ಲ ಏನಿದು ಸ್ಟಾರ್ಟ್ಅಪ್ ಅಲ್ಲಿ ಹೋಗಿ ಏನೋ ಕೆಲಸ ಮಾಡ್ತಿದ್ದೆ, ಸರಿಯಾಗಿ ಒಂದು ಒಳ್ಳೆ ಸಾಫ್ಟ್ವೇರ್ ಕಂಪನಿ ಕೆಲಸ ಮಾಡಕ್ ಆಗಲ್ವಾ ನಿನಗೆ ಅಂತಾನು ಕೇಳ್ತಾ ಇದ್ರು. ಈಗ ನೋಡಿ ಆ ಸಾಫ್ಟ್ವೇರ್ ಕಂಪನಿಗೆ ಹೋದ್ರೆ ಹೌದಾ ಅಲ್ಲಿ ಹೋಗ್ತಾ ಇದೀರಾ ಅಂತೀರಾ, ಸ್ಟಾರ್ಟ್ಅಪ್ ಅಂದ್ರೆ ಒಳ್ಳೇದು ಅಂತ ಜನ ಮಾತಾಡ್ತಾರೆ. ಎಲ್ಲ ತುಂಬಾ ಉಲ್ಟಾ ಆಗಿದೆ ಒಂಥರ ಅಲ್ವಾ? ಸೊ ಈ ಒಂದು ಟ್ರೆಂಡ್ ಅಲ್ಲಿ ನಿಮ್ ಇಬ್ಬರ ಕಥೆನೂ ಬರುತ್ತೆ. ಸೊ ನೀವು ಯಾವ ತರ ಟ್ರೆಂಡ್ಸ್ ನೋಡಿದೀರಾ? ಆಕ್ಚುಲಿ
ನೀವು 2005 ನ ಮೆನ್ಷನ್ ಮಾಡಿದ್ರಿ. ಆ ಒಂದು ಇಸ್ವಿ ನಂಗೆ ತುಂಬಾನೇ ಒಂಥರ ಸ್ಪೆಷಲ್ ಆಗಿತ್ತು. ಯಾಕಂದ್ರೆ 2005 ನಲ್ಲಿ ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ. ನಾನು ಅವಾಗ ಸ್ಕೂಲ್ ಅಲ್ಲಿ ಇದ್ದೆ. ಅಂಡ್ 2005 ನಲ್ಲಿ ಇನ್ಫೋಸಿಸ್ ಇಸ್ ಅನದರ್ ಕಂಪ್ನಿ ನೀವೀಗ ಮೆನ್ಷನ್ ಮಾಡಿದ್ದು. ಅಂಡ್ ಇನ್ಫೋಸಿಸ್ ನಮ್ಮ IT-BT ಕ್ಯಾಪಿಟಲ್ ಆಗಕ್ಕೆ ಒಂದು ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತು ಇನ್ಫೋಸಿಸ್ ನಮ್ಮ ಬೆಂಗಳೂರು IT-BT ಕ್ಯಾಪಿಟಲ್ ಆಗಕ್ಕೆ. ಬಟ್ ಆಕ್ಚುಲಿ ಇನ್ಫೋಸಿಸ್ ಶುರು ಆಗಿದ್ದು ನೀವು ಆತರ ನೋಡ್ಕೊಂಡು ಹೋದ್ರೆ ಪುಣೆನಲ್ಲಿ ಸಮ್ವೇರ್ ಇನ್ ದ 1980s, ಅರ್ಲಿ 1980s ಅಲ್ಲಿ ಪುಣೆಲ್ ಶುರು ಆಗಿತ್ತು. ಬಟ್ ಆಮೇಲೆ ನಾರಾಯಣ್ ಮೂರ್ತಿ ಅವರಾಗ್ಲಿ ಅಥವಾ ಅವರ ಕೋ ಫೌಂಡರ್ಸ್ ಆಗ್ಲಿ ಅವರೆಲ್ಲ ಮೈಸೂರಿಗೆ ಬಂದು ಬೆಂಗಳೂರಿಗೆ ಬಂದು ಎಲ್ಲ ಇಲ್ಲಿಗೆ ಶಿಫ್ಟ್ ಆಗಿ 2005 ನಲ್ಲಿ ಅವರು ಕ್ಯಾಚ್ ದೆಮ್ ಯಂಗ್ ಅಂತ ಒಂದು ಪ್ರೋಗ್ರಾಮ್ ಶುರು ಮಾಡಿದ್ರು. ಕ್ಯಾಚ್ ದೆಮ್ ಯಂಗ್ ಏನಪ್ಪಾ ಅಂದ್ರೆ ಬೇರೆ ಬೇರೆ ಸ್ಕೂಲ್ಗಳಿಗೆ ಹೋಗಿ ಈ 9th ಸ್ಟ್ಯಾಂಡರ್ಡ್ಗೆ 10th ಸ್ಟ್ಯಾಂಡರ್ಡ್ಗೆ ಮಧ್ಯ ಸಮ್ಮರ್ ಕ್ಯಾಂಪ್ ಟೈಮ್ ಇರುತ್ತಲ್ವಾ, ಬೇಸಿಗೆ ಹಾಲಿಡೇಸ್ ಟೈಮ್ ಅಲ್ಲಿ 15 ವರ್ಷದ ಮಕ್ಕಳಿಗೆ ಕೋಡಿಂಗ್ ಅಂದ್ರೆ ಏನು, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂದ್ರೆ ಏನು ಅಂತ ಹೇಳ್ಕೊಡಕ್ಕೆ ಅಂತ ಒಂದು ಟೆಸ್ಟ್ ತರ ಇಟ್ಟು ಒಂದು 30 ಜನ ಸ್ಟೂಡೆಂಟ್ಸ್ ನ ಫ್ರಮ್ ಆಲ್ ಓವರ್ ದ ಕಂಟ್ರಿನ ಸೆಲೆಕ್ಟ್ ಮಾಡಿದ್ರು. ದಟ್ ನೀವ್ ಬಂದ್ಬಿಟ್ಟು ನಮ್ ಜೊತೆ ಒಂದು ಇಂಟರ್ನ್ಶಿಪ್ ತರ ಮಾಡಿ, ಅನ್ಪೇಯ್ಡ್ ಇಂಟರ್ನ್ಶಿಪ್ ತರ ನಾವ್ ಹೇಳ್ಕೊಡ್ತೀವಿ ನಿಂಗೆ ವಾಟ್ ಗೋಸ್ ಇನ್ ಟು ಸಾಫ್ಟ್ವೇರ್ ಡೆವಲಪ್ಮೆಂಟ್, ಹೆಂಗೆ, ಏನು IT ಅಂದ್ರೆ ಏನು, ಸಾಫ್ಟ್ವೇರ್ ಅಂದ್ರೆ ಇನ್ಫೋಸಿಸ್ ಅಂತ ದೊಡ್ಡ ಕಂಪನಿಯಲ್ಲಿ ಒಳಗಡೆ ಏನೇನಾಗತ್ತೆ, ಇಂಟ್ರಪ್ರಿನರ್ಶಿಪ್ ಅಂದ್ರೆ ಏನು ಅಂತ ಎಲ್ಲ. ಸೊ ಅದರಲ್ಲಿ ನಾನು ಐ ವಾಸ್ ವೆರಿ ಲಕ್ಕಿ. 30 ಜನಗಳಲ್ಲಿ 2005 ಅಲ್ಲಿ ಐ ವಾಸ್ ಒನ್ ಆಫ್ ದ ಸ್ಟೂಡೆಂಟ್ಸ್ ಹೂ ಗಾಟ್ ಸೆಲೆಕ್ಟೆಡ್. ಸೊ ನನ್ನ ಇಂಟ್ರೊಡಕ್ಷನ್ ಟು ಸಾಫ್ಟ್ವೇರ್, ನನ್ನ ಇಂಟ್ರೊಡಕ್ಷನ್ ಟು ಟೆಕ್ನಾಲಜಿ ಅಲ್ಲಿ ಆಗಿತ್ತು. ಇನ್ಫೋಸಿಸ್ ಒಂದು ಇನ್ಫ್ಯಾಕ್ಟ್ ಕೋರ್ಮಂಗ್ಲದಲ್ಲಿ ಒಂದು ಆಫೀಸ್ ಇತ್ತವಾಗ ನಮ್ಮ ಜ್ಯೋತಿ ನಿವಾಸ್ ಕಾಲೇಜ್ ಹತ್ರ. ಈಗ ಬಹುಶಃ ಈಗಿಲ್ಲ ಅದು ಆಫೀಸ್. ಈಗೆಲ್ಲ ದೊಡ್ಡ ದೊಡ್ಡ ಊರಾಚೆ ಇರೋ ಕ್ಯಾಂಪಸ್ ಗಳಿವೆ. ಊರೊಳಗಡೆ ಇದ್ದಿದ್ದ ಕ್ಯಾಂಪಸ್ ಇದು ಒನ್ ಆಫ್ ದಿ ಫ್ಯೂ ಅವಾಗ ಕೋರ್ಮಂಗ್ಲ ಅಲ್ಲಿ ಶುರು ಆಗಿದ್ದು. ಸೊ ದಟ್ ವಾಸ್ ಮೈ ಜರ್ನಿ. ನಾನು ಶುರು ಮಾಡಿದ್ದು ಸ್ಟಾರ್ಟ್ಅಪ್ ಆಗ್ಲಿ ಅಥವಾ IT-BT ಆಗ್ಲಿ. ನಿಖಿಲ್ ಅವರೇ, ನಾವೊಂದು ಹೇಳ್ಬೇಕು ಇಲ್ಲಿ. 2001 ನಾನು ಅದೇ ಪ್ರೋಗ್ರಾಮ್ ಅಲ್ಲಿ ನನ್ನನ್ನು ಇನ್ಫೋಸಿಸ್ ಅವರು ಕರೆದಿದ್ರು. ಆವಾಗ ಇನ್ನು ಚಿಕ್ಕದು, ಬರೀ ಬೆಂಗಳೂರಲ್ಲಿ ಹುಡುಕ್ತಾ ಇದ್ರು ಜನರನ್ನ. ಅದೇ ಕೋರಮಂಗ್ಲ ಆಫೀಸ್ 2001 ಹೇಳ್ತೀನಿ, ಮಡಿವಾಳ ಚೆಕ್ ಪೋಸ್ಟ್ ಅಂದ್ರೆ ಅದು ಬೆಂಗಳೂರು ಬಿಟ್ಬಿಡ್ತಾ ಇದ್ವಿ. ಆ ತರ ಒಂದು ಯೋಚನೆ ಇತ್ತು 20 ವರ್ಷ ಹಿಂದೆ. ಇದು ಏನಪ್ಪಾ ಇದು ಬೆಂಗಳೂರು ಎಜ್ಜಗ್ ಬರ್ತಾ ಇದೀವಿ, ಈ ದಿಕ್ಕದಲ್ಲಿ ಯಾರು ಹೋಗೋದೇ ಇಲ್ವಲ್ಲ ಅಂತ ಎಲ್ಲ ಯೋಚನೆ ಇತ್ತು. ಖಂಡಿತ ನಿಜ ನಿಮ್ಮ ಈ ಒಂದು ಕಥೆ ಆಕ್ಚುಲಿ ಸ್ವಲ್ಪ ಕ್ಯಾಪ್ಚರ್ ಮಾಡತ್ತಲ್ವಾ ಬೆಂಗಳೂರಲ್ಲಿ ಹೇಗಿದೆ ಅಂತ. ಯಾಕಂದ್ರೆ ಈ ತರ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನೀಸ್ ಬರ್ಲಿಲ್ಲ, ಬೆಳಿಲಿಲ್ಲ, ಟ್ಯಾಲೆಂಟ್ ಅನ್ನ ನರ್ಚರ್ ಮಾಡ್ಲಿಲ್ಲ ಈ ತರ ಸ್ಕೂಲ್ ಲೆವೆಲ್ ಅಲ್ಲಿ, ಪ್ಲಸ್ ಅಟ್ ಅ ಲಾರ್ಜರ್ ಸ್ಕೇಲ್ ಅವ್ರವ್ರ ಕಂಪನಿ ಲೆವೆಲ್ ಅಲ್ಲಿ. ಈಗಿನ ಕಾಲದ ಸ್ಟಾರ್ಟ್ಅಪ್ಸ್ ಸಾಧ್ಯವೇ ಇರ್ತಾ ಇರ್ಲಿಲ್ಲ ಅಲ್ವಾ? ಹೌದು. ಒಂಥರ ಒಂದು ರಿಪಲ್ ಎಫೆಕ್ಟ್ ಅಂತಾರೆ, ಅವಲಾಂಚ್ ಎಫೆಕ್ಟ್ ಅಂತಾರೆ. ಒಂದು ಈವೆಂಟ್ ನಡೆದ್ರೇನೆ ನೆಕ್ಸ್ಟ್ ಆಗೋದು. ಈಗ ನೀವು ಸ್ಟಾರ್ಟ್ಅಪ್ಸ್ ಇಟ್ಸ್ ನಾಟ್ ಅ ವೆರಿ ಲಾಂಗ್ ಹಿಸ್ಟ್ರಿ, ಆ ತರ ಏನ್ ದೊಡ್ಡ ಇತಿಹಾಸ ಇಲ್ಲ. ಬಟ್ ಒಂದ್ ಸ್ವಲ್ಪ ನೀವ್ ಹಿಂದೆ ಹೋದ್ರು ನೀವು ನೋಡಿದ್ರೆ ಬೆಂಗಳೂರಲ್ಲಿ ಈಗ ರೆಡ್ ಬಸ್ ಎಕ್ಸಿಟ್ ಆಯ್ತು 2013 ಅಲ್ಲಿ. ಒಂದು ಮೇಬಿ ಫೌಂಡರ್ಸ್ ಎಲ್ಲ ಸೇರೊಂದು 300-400 ಕೋಟಿ ಎಕ್ಸಿಟ್ ಆಯ್ತು ಅವಾಗ. ಅದೊಂದು ತುಂಬಾನೇ ಇಂಪಾರ್ಟೆಂಟ್ ಒಂದು ಲ್ಯಾಂಡ್ ಮಾರ್ಕ್ ಇವೆಂಟ್. ಅಥವಾ ನೀವು ಇನ್ನ ಒಂದ್ 2 ವರ್ಷ ಹಿಂದೆ ನೀವು ಫ್ಲಿಪ್ಕಾರ್ಟ್ ನೋಡಿದ್ರೆ ವಾಲ್ಮಾರ್ಟ್ ಗೆ ಅದೊಂದು ಎಕ್ಸಿಟ್ ಆಯ್ತು. ವಾಲ್ಮಾರ್ಟ್ ಬಂದು ಫ್ಲಿಪ್ಕಾರ್ಟ್ ನ ಅಕ್ವೈರ್ ಮಾಡಿ, ಅದೊಂದು ಇಂಪಾರ್ಟೆಂಟ್ ಎಕ್ಸಿಟ್. ಅಥವಾ ನೀವು ಫ್ರೀ ಚಾರ್ಜ್ ನೋಡಿದ್ರೆ ಅವಾಗ ಆಕ್ಸಿಸ್ ಬ್ಯಾಂಕ್ ಅವ್ರು ಬಂದವ್ರನ್ನ ಇದು ಅಕ್ವೈರ್ ಮಾಡುದು. ಸೊ ಈ ತರ ಒಂದೊಂದು ಈವೆಂಟ್ ನಾವು ನೋಡ್ಕೊಂಡು ಹೋದ್ರೆ ಬೆಂಗಳೂರಲ್ಲಿ ಈಚ್ ಆಫ್ ದೀಸ್ ಈವೆಂಟ್ಸ್ ಇದರಿಂದ ನಮ್ಗೆ ಒಂಥರ ಒಂದು ಎಫೆಕ್ಟ್ ಇರುತ್ತೆ. ಯಾಕೆಂದ್ರೆ ತುಂಬಾ ಜನ ಅದರಿಂದ ನಂಬರ್ 1 ದುಡ್ಡು ಮಾಡ್ತಾರೆ, ನಂಬರ್ 2 ನಮ್ಮ ಸಮಾಜದಲ್ಲಿ ಒಂದು ಅಕ್ಸೆಪ್ಟೆನ್ಸ್ ಬರುತ್ತೆ ಸ್ಲೋಲಿ. ಯಾಕಂದ್ರೆ ಜನ ನ್ಯೂಸ್ ಪೇಪರ್ ಅಲ್ಲಿ ಓದ್ತಾರೆ ಅಥವಾ ನ್ಯೂಸ್ ಅಲ್ಲಿ ನೋಡ್ತಾರೆ, ಟಿವಿ ನಲ್ಲಿ ನೋಡ್ತಾರೆ, ಇಂಟರ್ವ್ಯೂಗಳು ನೋಡ್ತಾರೆ ಬೇರೆ ಬೇರೆ ಆಂಟರ್ಪ್ರಿನರ್ಗಳದ್ದು. ಆವಾಗ ಅವ್ರಿಗೂ ಅನ್ಸತ್ತೆ, ನಮ್ಮನೇಲೂ ಯಾರು ಶುರು ಮಾಡಿದ್ರೆ ಪರವಾಗಿಲ್ಲ, ಅಥವಾ ನಮ್ಮ ಮನೆಯಲ್ಲಿ ಇರೋ ನಮ್ಮ ಮಗನೋ ಮಗಳೋ ಯಾರಾದ್ರೂ ಹೋಗ್ಬಿಟ್ಟು ಈ ತರ ಸ್ಟಾರ್ಟ್ಅಪ್ ಅಲ್ಲಿ ಕೆಲಸ ಮಾಡಿದ್ರೆ ಪರವಾಗಿಲ್ಲ, ಯಾಕಂದ್ರೆ ಇದ್ರಲ್ಲಿ ಇಷ್ಟೊಂದು ದುಡ್ಡಿದೆ, ಇದ್ರಲ್ಲಿ ಇಷ್ಟೊಂದು ಪ್ರೆಸ್ಟೀಜ್ ಇದೆ. ಅಕ್ಸೆಪ್ಟೆನ್ಸ್ ಅನ್ನೋದು ಒಂದ್ ಸ್ವಲ್ಪ ಸಮಾಜದಲ್ಲಿ ಆವಾಗ ಬರಕ್ ಶುರು ಆಗುತ್ತೆ. ಗೀತಾ ಅವರೇ, ನಿಖಿಲ್ ಈ ರೆಡ್ ಬಸ್ ಮೆನ್ಷನ್ ಮಾಡಿದ್ರು. ನಾವು ಮುಂಚೆ ಮಾತಾಡಿದ್ದಾಗ ನೀವು ಹೇಳಿದ್ರಿ ನಿಮ್ಮ ಕೆರಿಯರ್ ಅಲ್ಲಿ ರೆಡ್ ಬಸ್ಗೂ ಒಂದು ಸ್ವಲ್ಪ ಸಂಬಂಧ, ಒಂದು ಇನ್ಸ್ಪಿರೇಷನ್ ಆಗ್ಲಿ ಬೇರೆ ತರ ಆಗ್ಲಿ ಅಂತ. ನೀವು ಆಗ್ಲೇ ಬೇರೆ ಮಾರ್ಕೆಟ್ ರಿಸರ್ಚ್ ಅಲ್ಲಿ ಹಲವಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ. ಅದೊಂದು ಸ್ಟೇಬಲ್ ಕೆರಿಯರ್ ಅನ್ಬೋದು. ನಮ್ ದೇಶದಲ್ಲಿ ಮಾರುಕಟ್ಟೆಗಳು ಬೆಳೀತಾ ಮಾರ್ಕೆಟ್ ರಿಸರ್ಚ್ ನ ಬೆಲೆ, ಮೌಲ್ಯ, ಯೂಸ್ ಎಲ್ಲಾನು ಬೆಳೀತಾ ಇರತ್ತೆ. ಸೊ ಆ ತರ ಒಂದು ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿಂದ ಈ ಸ್ಟಾರ್ಟ್ಅಪ್ ಸ್ಪೇಸ್ ಬರ್ಬೇಕು ಅನ್ನೋವಾಗ
ಹೇಗ್ ಯೋಚನೆ ಬಂತು? ಆಕ್ಚುಲಿ ಇವಾಗ ನಿಖಿಲ್ ಅವರು ಮಾತಾಡ್ತಾ ಇದ್ರು, ಅದ್ ಕೇಳ್ತಾ ಇದ್ದೆ. ಸೊ ಮನ್ಸಲ್ಲೇ ಅನ್ಕೋತಾ ಇದ್ದೆ, ನಂದು ಸ್ಟೋರಿ ಫುಲ್ ಆಪೋಸಿಟ್ ಇದೆ ಮೋಸ್ಟ್ಲಿ ಇವ್ರ ಸ್ಟೋರಿ ಕೇಳಿದ್ರೆ. ನಾನು 18 ವರ್ಷದಿಂದ ಮಾರ್ಕೆಟ್ ರಿಸರ್ಚರ್ ಆಗಿನೇ ಇದ್ದೆ. ಏನಾಯ್ತು ಅಂತಂದ್ರೆ 2007ರಿಂದ 2010 ಒಳಗೆ ನಾನ್ ನೀಲ್ಸನ್ ಅಂತ ಕಂಪ್ನಿನಲ್ಲಿ ಇದ್ದೆ ಮಾರ್ಕೆಟ್ ರಿಸರ್ಚರ್ ಆಗಿ. ಅಂಡ್ ಆಲ್ಸೋ ನಾನು ಅಲ್ಲಿ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಐ ವಾಸ್ ನಾಟ್ ಅ ಪರ್ಮನೆಂಟ್ ಎಂಪ್ಲಾಯಿ ಅಲ್ಲಿ. ಆ ಐಡಿಯಾ ಏನಕ್ ಬಂತು ಅಂತಂದ್ರೆ, ಒಂದು ಫೀಲ್ಡ್ ಅಲ್ಲಿ ಸುಮಾರು 10 ವರ್ಷ ಕೆಲಸ ಮಾಡಾದ್ಮೇಲೆ ನಿಮ್ಗೆ ಅನ್ಸುತ್ತೆ, ಇಷ್ಟು ಅಂದ್ರೆ ನನ್ನ ಹತ್ರ ಎಷ್ಟು ಎಕ್ಸ್ಪರ್ಟೀಸ್ ಇವಾಗ ಇದೆ ಅಂತಂದ್ರೆ, ನಾನು ಐ ಕ್ಯಾನ್ ಡಿಸೈಡ್ ಮೈ ವರ್ಕ್ ಅವರ್ಸ್. ಎಷ್ಟು ಗಂಟೆ ಕೆಲಸ ಮಾಡಿದ್ರೆ ನಾನು ಎಷ್ಟು ಪ್ರೊಡಕ್ಟಿವಿಟಿ ಕೊಡ್ಬೋದು ಅನ್ನೋದೊಂದು ಐಡಿಯಾ ನಿಮಗ್ ಬಂದ್ಬಿಡುತ್ತೆ 10-15 ವರ್ಷ ಎಕ್ಸ್ಪೀರಿಯನ್ಸ್ ಆದ ತಕ್ಷಣ. ಅಂಡ್ ಅದೇ ಟೈಮ್ ಅಲ್ಲಿ ನನ್ ಮಗನು ತುಂಬಾ ಚಿಕ್ಕವನಿದ್ದ. ಸೊ ಅದಕ್ಕೆ ನಾನು ಈ ತರ ಫ್ಲೆಕ್ಸಿಬಲ್ ವರ್ಕ್ ಅಂತ ಹುಡುಕ್ತಾ ಇದ್ದೆ. ಸೊ ನೀಲ್ಸನ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ನಮ್ಗೆ ವಾರಕ್ಕೆ ಒಂದಿನ ವಿ ಹ್ಯಾಡ್ ಒನ್ ಪ್ರೋಗ್ರಾಮ್ ಕಾಲ್ಡ್ ಅಂಡರ್ ದ ಆಪಲ್ ಟ್ರೀ ಅಂತ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು. ಅದು ಮೇನ್ಲಿ ಒಂದು ಎಂಪ್ಲಾಯಿ ಎಂಗೇಜ್ಮೆಂಟ್ ಪ್ರೋಗ್ರಾಮ್. ಅದ್ರಲ್ಲಿ ಏನ್ ಮಾಡ್ತಾ ಇದ್ವಿ ಅಂದ್ರೆ, ಎಲ್ಲಾ ಎಂಪ್ಲಾಯೀಸ್ ಗೆ ಎನ್ಕರೇಜ್ ಮಾಡ್ತಾ ಇದ್ರು, ನಿಮ್ಗೆ ಏನಾದ್ರು ಹೊಸ ಐಡಿಯಾ ಇದ್ರೆ, ಏನಾದ್ರು ಅದರ್ ದನ್ ಮಾರ್ಕೆಟ್ ರಿಸರ್ಚ್ ಏನಾದ್ರು ಮಾತಾಡಕ್ಕಿದ್ರೆ ದಟ್ ಇಸ್ ಅ ಫೋರಮ್ ಅಂತ ಆತರ. ಸೊ ಅದ್ರಲ್ಲಿ ಯಾವಾಗ್ಲೂ 3 ತರ ಕಂಪನಿ ಬಗ್ಗೆ ಡಿಸ್ಕಷನ್ ಜಾಸ್ತಿ ಆಗ್ತಾ ಇತ್ತು. ಒಂದು ಅಫ್ಕೋರ್ಸ್ redbus.in. ಇವರೆಲ್ಲ ಅವಾಗ ಏನು ಅಂದ್ರೆ ಸ್ಟಾರ್ಟ್ ಮಾಡಿದ್ರು ಅಷ್ಟೇನೆ. ದೇರ್ ವಾಸ್ ಅ ಲಾಟ್ ಆಫ್ ಬಸ್. ಎಲ್ಲ ಅವ್ರ ಬಗ್ಗೆ ತುಂಬಾ ಕೇಳ್ತಾ ಇದ್ವಿ. ಫ್ಲಿಪ್ಕಾರ್ಟ್ ಅಲ್ಲಿ ಇಬ್ರು ಫೌಂಡರ್ಸ್ ಇದಾರೆ, ಅವರು ಗಂಗಾರಾಮ್ಸ್ ಹೊರಗಡೆ ನಿಂತ್ಬಿಟ್ಟು ಎಲ್ಲಾರ್ಗು ಬುಕ್ ಮಾರ್ಕ್ ಎಲ್ಲ ಕೊಡ್ತಾ ಇದ್ರು, ಅವ್ರ ಕಂಪನಿ ಬಗ್ಗೆ ಹೇಳ್ತಾ ಇದ್ರು ಅಂತೆಲ್ಲ ಸ್ಟೋರೀಸ್ ಎಲ್ಲ ತುಂಬಾ ಕೇಳ್ತಾ ಇದ್ವಿ. ಏನ್ 2009 2010 ಆ ತರ ಟೈಮಾ? ಹೌದು, ನನ್ ಪ್ರಕಾರ 2007ರಿಂದ 2010 ಒಳಗಡೆ ಈ 3 ವರ್ಷ ಇದೆಲ್ಲ ತುಂಬಾ ಡಿಸ್ಕಷನ್ ಆಗ್ತಾ ಇತ್ತು. ಹೆಂಗೆ ಇಬ್ರು ಆಂಟ್ರಪ್ರನರ್ ಆದ್ರು. ಸೊ ಆಂಟ್ರಪ್ರನರ್ ವರ್ಡ್ ನನ್ಗೆ ಅವಾಗ ಹೊಸ ವರ್ಡ್. ಇದು ಆಂಟ್ರಪ್ರನರ್ ಅಂದ್ರೆ ಏನು, ಬೂಟ್ ಸ್ಟ್ರಾಪ್ಡ್ ಅಂದ್ರೆ ಏನು, ಹೆಂಗೆ ಕಂಪನಿ ಸ್ಟಾರ್ಟ್ ಮಾಡ್ತಾರೆ. ಸೊ ಇದೆಲ್ಲ ಇದ್ರ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಸೊ ಎಸ್ಪೆಷಲಿ ದಟ್ ಪ್ರೋಗ್ರಾಮ್ ನಮ್ದು ಆಫೀಸ್ ಅಲ್ಲಿ ಯಾವ್ದು ನಡೀತಾ ಇತ್ತು, ಅದ್ರಲ್ಲಿ ಈವನ್ ಇ ಕಾಮರ್ಸ್, ಇದು ಸೆಲ್ಲಿಂಗ್ ಯುವರ್ ವೆಜಿಟೇಬಲ್ಸ್ ಅಂಡ್ ಗ್ರೋಸರೀಸ್ ಆನ್ಲೈನ್, ಅದು ಒಂದು ಹೊಸ ಟಾಪಿಕ್ ಇತ್ತು ಅವಾಗ. ಐ ರಿಮೆಂಬರ್ ಅದ್ರ ಮೇಲೆ ನಾನೊಂದು PPT ಮಾಡಿ, ಆ ಸಬ್ಜೆಕ್ಟ್ ನಾನ್ ತಗೊಂಡಿದ್ದೆ, ಅದ್ರ ಮೇಲೆ ಒಂದು PPT ಮಾಡಿ ಎಲ್ಲ ಐ ಹ್ಯಾಡ್ ಎಕ್ಸ್ಪ್ಲೇನ್ ಟು ದಿ ಎಂಟೈರ್ ಗ್ರೂಪ್ ಹಂಗೆಲ್ಲ. ಸೊ ಇದೆಲ್ಲ ಡಿಸ್ಕಷನ್ ಆಗ್ತಾ ಇರ್ಬೇಕಾದ್ರೆ ನನ್ ಮನ್ಸಲ್ಲೂ ಇತ್ತು, ಅಟ್ ಸಮ್ ಪಾಯಿಂಟ್ ನಾನು ಹಿಂಗೆ ಏನಾದ್ರು ಮಾಡ್ಬೇಕು, ನನ್ನಿಂದ ಏನೋ ಒಂದು ಸ್ಟಾರ್ಟ್ ಮಾಡಿ. ಐ ಬಿಲೀವ್ ಇನ್ ಕನ್ಸ್ಟ್ರಕ್ಟಿಂಗ್ ಸಮಥಿಂಗ್ ಆನ್ ಮೈ ಓನ್. These 3 stories were enough for me. ಇದು 3 ಜನರದು ತುಂಬಾನೇ ಏನು ಇನ್ಸ್ಪಿರೇಷನಲ್ ಸ್ಟೋರೀಸ್ ಕೇಳಿ ಅವ್ರ ಬಗ್ಗೆ ಜಾಸ್ತಿ ನಾನು ಓದ್ತಾ ಇದ್ದೆ, ಇವರೆಲ್ಲ ಹೆಂಗ್ ಮಾಡಿದ್ರು ಅಂತ. ಎಸ್ಪೆಷಲಿ ಅಬೌಟ್ ಮಿಸ್ಟರ್ ಫಣೀಂದ್ರ ಸಮಾ, ಹೂ ವಾಸ್ ದಿ ಫೌಂಡರ್ ಆಫ್ redbus.in. ಅವ್ರದ್ದು ಸ್ಟೋರಿ ಎಲ್ಲ ಹೇಳ್ತಾ ಇದ್ರು. ಅದೇನೋ ದೀಪಾವಳಿ ಟೈಮ್ ಅಲ್ಲಿ ಮನೆಗೆ ಹೋಗ್ಬೇಕಿತ್ತು, ಬಸ್ಸೇ ಸಿಕ್ಕಿಲ್ಲ, ಹಂಗಾಗಿ ನಾನು ವಾಪಸ್ ಬಂದೆ ರೂಮ್ಗೆ. ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದೆ, ಎಷ್ಟೊಂದ್ ಬಸ್ ಇಲ್ಲಿಂದ ಹೋಗಿರ್ಬೋದು, 1-2 ಸೀಟ್ ಖಾಲಿ ಇದ್ದೇ ಇರ್ಬೇಕು ಅದ್ರಲ್ಲಿ, ಬಟ್ ನನಗ್ ಸಿಕ್ಕಿಲ್ಲ. ಅದೆಲ್ಲ ಏನಕ್ಕಾಗಿದೆ ಅಂತಂದ್ರೆ, ವಿ ಡೋಂಟ್ ಹ್ಯಾವ್ ಅ ಪ್ಲಾಟ್ಫಾರ್ಮ್ ವೇರ್ ಆಲ್ ದಿ ಬಸ್ ಏಜೆಂಟ್ಸ್ ಕ್ಯಾನ್ ಕಮ್ ಅಂತ. ಅದರಿಂದ ಐಡಿಯಾ ಸ್ಟಾರ್ಟ್ ಆಯ್ತು ನನ್ಗೆ. ಐಡಿಯಾ ಆ ಟೈಮಲ್ಲಿ ಸ್ಟಾರ್ಟ್ ಆಯ್ತು, ಬಟ್ ಇನ್ನ ಕೆಲಸ ಕಂಟಿನ್ಯೂ ಮಾಡಿದೆ. ಯಾಕಂದ್ರೆ ಆ ಟೈಮಲ್ಲಿ ಇದೊಂದಿತ್ತು, ಒಂದ್ ಟ್ಯಾಬು ಅರೌಂಡ್ ಇಟ್, ಆರ್ ವಾಟ್ ಎವರ್ ಯು ಕ್ಯಾನ್ ಕಾಲ್ ಇಟ್. ರಿಸ್ಕ್ ಅಂತ. ಸ್ಟಾರ್ಟ್ಅಪ್ ಅಂದ್ರೆ ರಿಸ್ಕ್, ದುಡ್ಡು ಹಾಕ್ಬೇಕು, ದುಡ್ಡೆಲ್ಲ ಹೊರಟೋಗ್ಬಿಡುತ್ತೆ, ಏನ್ ಮಾಡೋದು, ಫಂಡಿಂಗ್ ಅಂದ್ರೆ ಹೆಂಗ್ ತಗೊಳ್ಳೋದು ಅದು ಗೊತ್ತಿಲ್ಲ, ಎಲ್ಲ ತುಂಬಾ ಕನ್ಫ್ಯೂಷನ್ ಇತ್ತು ಮನ್ಸಲ್ಲಿ. ಹಂಗಾಗಿ ಕೆಲಸ ಕಂಟಿನ್ಯೂ ಮಾಡಿದೆ. ಇಟ್ ವಾಸ್ ಮಚ್ ಲೇಟರ್, ಎಷ್ಟು 2014-15 ಟೈಮ್ ಅಲ್ಲಿ ಐ ಸ್ಟಾರ್ಟೆಡ್ ಆಫ್ ಇನ್ ದಿ ಸ್ಟಾರ್ಟ್ಅಪ್ ಕಮ್ಯುನಿಟಿ. ಇನ್ಫ್ಯಾಕ್ಟ್ ನಂಗೆ ಇವರು ಗೀತಾ ಅವರು ಆಂಟರ್ಪ್ರಿನರ್ಶಿಪ್ ಬಗ್ಗೆ ಅಥವಾ ಆ ಪದ ಒಂಥರ ನಮ್ಗೆ ಏಲಿಯನ್ ಅಂತ ಹೇಳ್ತಿದ್ರಲ್ವಾ, ಅದು ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಬೆಂಗಳೂರಲ್ಲಿ. ಬಟ್ ನಂಗೆ ನಂದು ಒಂದು ಅಬ್ಸರ್ವೇಷನ್ ಏನಂದ್ರೆ, ಬೆಂಗಳೂರಲ್ಲಿ ಜನಕ್ಕೆ ಆಂಟರ್ಪ್ರಿನರ್ಶಿಪ್ ಅನ್ನೋದು ಅಥವಾ ಸ್ಟಾರ್ಟ್ಅಪ್ ಅನ್ನೋ ವರ್ಡ್ ಗೊತ್ತಿಲ್ಲದೆ ಇರ್ಬೋದು, ಬಟ್ ಬಿಸ್ನೆಸ್ ಅನ್ನೋ ವರ್ಡ್ ಗೊತ್ತು. ಇದು ಬೇರೆ ಪದ ಅಷ್ಟೇ. ತುಂಬಾ ಜನಕ್ಕೆ ಏನು ನಿಮ್ ಮನೇಲಿ ಮಾಡೋದು ಅಂದ್ರೆ ಬ್ಯಾಂಕ್ ಅಲ್ಲಿ ಕೆಲಸ. ಪವನ್ ಅವರೇ ನಿಮ್ ಮೊದಲು ಹೇಳ್ತಿದ್ರಲ್ಲ, ಬ್ಯಾಂಕ್ ಅಲ್ಲಿ ಕೆಲಸ ಆಗ್ಲಿ ಅಥವಾ ಗವರ್ಮೆಂಟ್ ಕೆಲಸ ಆಗ್ಲಿ ಅಥವಾ ಇನ್ನೇನೋ ಆಗ್ಲಿ, ಅಥವಾ ಇನ್ನೊಂದ್ ಸ್ವಲ್ಪ ರೇರರ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಕೆಲಸನೋ ಏನೋ ಆತರ. ಬಟ್ ಸ್ವಲ್ಪಷ್ಟು ಕುಟುಂಬಗಳಲ್ಲಿ ಎಸ್ಪೆಷಲಿ ನಮ್ಮ ಮಿಡಿಲ್ ಕ್ಲಾಸ್ ಸಾರ್ಟ್ ಆಫ್ ಅಪ್ಬ್ರಿಂಗಿಂಗ್ ಇದ್ದಾಗ ಬಿಸ್ನೆಸ್ ಮಾಡ್ತಾರೆ ಅವ್ರ ಮನೇಲಿ ಅಂತ ಹೇಳ್ತಿದ್ರು. ಈಗ ಅದಕ್ಕೆ ನಾವು ಬೇರೆ ಬೇರೆ ಫ್ಯಾನ್ಸಿ ಟರ್ಮ್ಸ್ ಹೇಳ್ತೀವಿ ಅಷ್ಟೇ, ಬಟ್ ಕಡೆಗೆ ಅದೇ ಅಲ್ಲಿಗೆ ಬರೋದಲ್ವಾ. ಎಸ್ಪೆಷಲಿ ಬೆಂಗಳೂರು ಮಿಡಲ್ ಕ್ಲಾಸ್ ಅಂತ ನಾವ್ ಯೋಚನೆ ಮಾಡೋಕ್ ಹೋದ್ರೆ, ಸ್ಯಾಲರಿಡ್ ಕೆಲ್ಸ ಅಂದ್ರೆ ಅದು ಒಂದು ಸ್ಟೇಪಲ್. ನಾವು ಬಿಸ್ನೆಸ್ ಮಾಡಿ
ಇನ್ನು ಸಕ್ಸಸ್ ಆಗ್ಬೋದು ಅಂದ್ರೆ ಬಿಸ್ನೆಸ್ ಸ್ವಲ್ಪ ಎಕ್ಸೆಪ್ಷನ್. ಬಿಸ್ನೆಸ್ ಮಾಡಿದ್ರೇನು ನಮ್ ದೇಶದಲ್ಲಿ ನೋಡಿ, ನೀವು ಒಂದು ಮೆಗಾ ಇಂಡಸ್ಟ್ರಿಯಲಿಸ್ಟ್ ಆಗಿರ್ಲಿಲ್ಲ ಅಂದ್ರೆ ನಮ್ ದೇಶದಲ್ಲಿ 30 ವರ್ಷದಿಂದ ಈವನ್ 20 ವರ್ಷದಿಂದ ಬಿಸ್ನೆಸ್ ಮಾಡಿ ತುಂಬಾ ಸಕ್ಸಸ್ಫುಲ್ ಆಗೋದು ಅನ್ನೋದು ತುಂಬಾ ಕಷ್ಟ ಇತ್ತು. ಅಂಡ್ ಮೇ ಬಿ ಈ ಸ್ಟಾರ್ಟ್ಅಪ್ ಕಾಲದಲ್ಲೇ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗಬಹುದು, ಬಿಸ್ನೆಸ್ ಮಾಡಿ ಏನು ಕೆಟ್ಟ ಕೆಲಸ ಮಾಡದೆ ಸಕ್ಸಸ್ ಆಗಬಹುದು ಅನ್ನೋ ಒಂದು ಯೋಚನೆನು ಈಗ ಬರ್ತಾ ಇದೆ ಅಲ್ವಾ. ಅಫ್ಕೋರ್ಸ್ ಎಲ್ಲಾ ಸ್ಟಾರ್ಟ್ಅಪ್ ಅಲ್ಲಿ ಎವ್ರಿಥಿಂಗ್ ಇಸ್ ಹಂಕಿ ಡೋರಿ ಅಂತ ಹೇಳಲ್ಲ, ಸಾಕಷ್ಟು ನಮ್ಗೆ ಬೇರೆ ಬೇರೆ ಕಥೆಗಳು ಈಗ ಬರ್ತಾ ಇವೆ. ಬಟ್ ಅಟ್ಲೀಸ್ಟ್ ಒಂದು ಅವಕಾಶ ಇದೆ. ಆನೆಸ್ಟಿ ಇಟ್ಕೊಂಡು, ಡೆಡಿಕೇಶನ್ ಇಟ್ಕೊಂಡು ಕೆಲಸ ಮಾಡಿ ದುಡ್ಡು ಮಾಡ್ಬೋದು, ಸಂಪಾದಿಸ್ಲೂಬಹುದು, ಸಕ್ಸೀಡು ಆಗ್ಬೋದು, ಒಳ್ಳೆ ಇನಿಷಿಯೇಟಿವ್ ಶುರು ಮಾಡ್ಬೋದು ಅಂತ ಅಲ್ವಾ. ಸೊ ಅದು ಡಿಡ್ ಇಟ್ ಹೆಲ್ಪ್ ಬೋತ್ ಆಫ್ ಯು? ನಿಮ್ಗೆ ಈ ತರ ಒಂದು ಅವಕಾಶ ಸಿಗತ್ತೆ? ಖಂಡಿತ. ನಾನನ್ಕು ಐ ಕನ್ಸಿಡರ್ ಮೈ ಸೆಲ್ಫ್ ತುಂಬಾನೇ ಅನ್ಎಂಪ್ಲಾಯಬಲ್. ಅಂಡ್ ನಂತರ ತುಂಬಾ ಜನ ಇದ್ದಾರೆ ಯಾರಿಗೆ ನಮ್ಮ ಅಕಾಡೆಮಿಯಾ ಆಗ್ಲಿ ಅಥವಾ ಟಿಪಿಕಲ್ ವರ್ಕ್ ಫೋರ್ಸ್ ಆಗ್ಲಿ, ದೇ ಆರ್ ನಾಟ್ ವೆರಿ ವೆಲ್ಕಮಿಂಗ್ ಅನ್ಲೆಸ್ ನಿಮ್ಗೊಂಥರ ಸ್ಪೆಸಿಫಿಕ್ ಸ್ಕಿಲ್ ಸೆಟ್ ಇಲ್ದೇ ಇದ್ರೆ ಅಲ್ವಾ. ಈಗ ನಾನು ಐ ವುಡ್ ಸೇ ನಾನು ಒಂಥರ ಟಾಪ್ 10% ಕೋಡರು ಅಲ್ಲ, ನಾನು ಟಾಪ್ 10% ಡಿಸೈನರು ಅಲ್ಲ, ಅಥವಾ ನಂಗೆ 8 ಗಂಟೆ ಒಂದೇ ಕಡೆ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡಕ್ಕೂ ಬರಲ್ಲ, ಅಥವಾ ಫೋನ್ ಅಲ್ಲಿ 10 ಗಂಟೆ ಅಲ್ಲಿ ಇಲ್ಲಿ ಫೋನ್ ಮಾಡಕ್ಕೂ ಬರಲ್ಲ. ಸೊ ನಮ್ಮಂತ ಅವ್ರಿಗೆ ನಾನು ತುಂಬಾ ಜನ ನನ್ನ ಸ್ನೇಹಿತರಿಗೆ ಹೇಳ್ತಿರ್ತೀನಿ, ಒಂದು 20 ವರ್ಷ ಹಿಂದೆ ನಾನು ಹುಟ್ಟಿದ್ದು 1919 ಅಲ್ಲಿ. ಬೈ ಮಿಸ್ಟೇಕ್ ಏನಾದ್ರು 1917 ಅಲ್ಲೋ 1916 ಹುಟ್ಟಿದ್ರೆ ನಮ್ಮ ಪೇರೆಂಟ್ಸ್ ತರ, ನಂಗೆ ಗ್ಯಾರಂಟಿ ನಂಗೆ ಕೆಲಸ ಇರ್ತಿರ್ಲಿಲ್ಲ. ನಾನು ಸುಮ್ನೆ ಹಾಗೆ ನಾನು ಈಗ ತಲೆಹರಟೆ ಪಾಡ್ಕಾಸ್ಟ್ ಅಲ್ಲಿ ಇದ್ದೀನಿ, ಅವಾಗ ಸುಮ್ನೆ ನಾನು ಇಲ್ಲೇ ಎಲ್ಲರೂ ಮನೆ ಹತ್ರ ಯಾವ್ದೋ ಕಟ್ಟೆಲ್ ಕುತ್ಕೊಂಡು ತಲೆಹರಟೆ ಮಾಡ್ತಿದ್ದೆ ಅಷ್ಟೇ. ನಂಗೆ ಯಾರು ಏನೋ ಕೆಲಸ ದುಡ್ಡು ಅನ್ಕೋ ಯಾರು ಏನು ಕೊಡ್ತಿರ್ಲಿಲ್ಲ ಅಂತ. ನಿಖಿಲ್ ಅವ್ರು ಇವಾಗ ಹೇಳಿದ್ದು ಇದ್ರ ಮೇಲೆ ಒಂದ್ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ಪವನ್ ಅವ್ರೆ. ನಮ್ದು ಇಂಡಿಯಾದಲ್ಲಿ ನಾವು ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ 2019 ಅಲ್ಲಿ ಅಂದ್ರೆ ಹಿಂದಿನ ವರ್ಷ ಎವ್ರಿ ಮಂತ್ ಏನಾಗಿದೆ ಅಂದ್ರೆ 1.75 lakh ಜಾಬ್ಸ್ ವೇ ಕ್ರಿಯೇಟೆಡ್. ಆಯ್ತಾ, 1.25 ಲಕ್ಷ ಜಾಬ್ ಕ್ರಿಯೇಷನ್ ಆಗಿದೆ ಫಾರ್ ದ 10 lakh ಯೂತ್ ಎಂಟ್ರಿಂಗ್ ದ ಜಾಬ್ ಮಾರ್ಕೆಟ್. ಸೊ ಆ ತರ ವೈಡ್ ಗ್ಯಾಪ್ ನೀವು ನೋಡ್ತೀರಾ. ಇದೇನಕ್ಕೆ ಆಗ್ತಾ ಇದೆ ಅಂತಂದ್ರೆ, ನಾಟ್ ಬಿಕಾಸ್ ಜನರ ಹತ್ರ ಸ್ಕಿಲ್ ಇಲ್ಲ ಅಂತ ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಅಲ್ಲ. ನಮ್ದು ಜಸ್ಟ್ ಬೈ ದಿ ವರ್ಚ್ಯೂ ಆಫ್ ದ ಪಾಪ್ಯುಲೇಷನ್ ಆಫ್ ಅವರ್ ಕಂಟ್ರಿ ಹೆಂಗಿದೆ ಅಂತಂದ್ರೆ, ಎಷ್ಟು ಜಾಬ್ಸ್ ಅವೈಲೇಬಲ್ ಇದೆ ಮತ್ತೆ ಎಷ್ಟು ಜಾಬ್ ಸೀಕರ್ ಮಾರ್ಕೆಟ್ ಬರ್ತಾ ಇದ್ದಾರೆ, ಅದ್ರ ಮಧ್ಯದಲ್ಲಿ ತುಂಬಾ ಗ್ಯಾಪ್ ಇದೆ. ಈ ಗ್ಯಾಪ್ ಇಂದ ಏನಾಗುತ್ತಂದ್ರೆ ಜನರಿಗೆ ದೇ ಆರ್ ಫೋರ್ಸ್ ಟು ಬಿಕಮ್ ಆಂಟ್ರಪ್ರಿನರ್ಸ್. ಯಾಕಂದ್ರೆ ಇದು ಗ್ಯಾಪ್ ಇದ್ರಿಂದ ಬರ್ತಾ ಇಲ್ಲ, ಯಾಕಂದ್ರೆ ದೇ ಡೋಂಟ್ ಹ್ಯಾವ್ ಸ್ಕಿಲ್ ಅಂತ ಗ್ಯಾಪ್ ಇಲ್ಲ. ಅದು 8 ಲಕ್ಷ ಯಾರಿಗ್ ಜಾಬ್ ಇಲ್ವೋ ಅವ್ರ ಹತ್ರನೂ ಸ್ಕಿಲ್ಸ್ ಇದೆ. ಬಟ್ ಅದನ್ನ ಹೆಂಗೆ ಹೊರಗಡೆ ತರೋದು, ಅದನ್ನ ಹೆಂಗೆ ಯೂಸ್ ಮಾಡೋದು, ಅದನ್ನ ಯೂಸ್ ಮಾಡಿ ಹೆಂಗೆ ಮುಂದೆ ಹೋಗೋದು, ಅದು ಜನರಿಗೆ ಸ್ವಲ್ಪ ಡೈರೆಕ್ಷನ್ ಬೇಕು. ಸೊ ನಾನು ಸ್ಟಾರ್ಟ್ ಮಾಡಿದಾಗ ಬ್ಯಾಂಗ್ಳೂರ್ ಇಕೋ ಸಿಸ್ಟಮ್ ಅಲ್ಲೇ ನೀವೇ ಇವಾಗ ನೋಡಿದ್ರೆ NASSCOM 10K ಸ್ಟಾರ್ಟ್ಅಪ್ ತರ ಸಂಸ್ಥೆಗಳಿವೆ ಸ್ಟಾರ್ಟ್ಅಪ್ ಗೆ ಎನ್ಕರೇಜ್ ಮಾಡಕ್ಕೆ. ನಿಮ್ದು ಕರ್ನಾಟಕ ಸ್ಟಾರ್ಟ್ಅಪ್ ಸೆಲ್ ಇದೆ. ಸೊ ಈ ತರ ಹಲವಾರು ನಿಮ್ಗೆ ಹೆಲ್ಪ್ ಆಗೋ ತರ ಸಂಸ್ಥೆಗಳಿವೆ ಹೂ ವಿಲ್ ಆಕ್ಚುಲಿ ಗಿವ್ ಯು ಡೈರೆಕ್ಷನ್, ಹೆಂಗ್ ಹೋಗ್ಬೇಕು, ನಿಮ್ದು ಏನು ಸ್ಕಿಲ್ ಸೆಟ್, ನಿಮ್ಗೆ ಏನು ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದೆ, ಅದ್ರಲ್ಲಿ ಮುಂದೆ ಹೇಗ್ ಹೋಗ್ಬೇಕು, ಒಂದೊಂದೇ ಸ್ಟೆಪ್ ನಿಮ್ಗೆ ಓಪನ್ ಆಗ್ತಾ ಹೋಗುತ್ತೆ. ಈ ತರ ಇವ್ರ ಜೊತೆ ನೀವು ಸ್ವಲ್ಪ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಹೆಂಗೆ ಏನು ಅಂತ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಮುಂದೆ ಹೋಗ್ಬೋದು. ಇನ್ಫ್ಯಾಕ್ಟ್ ಸ್ವಲ್ಪ ಲಿಟಲ್ ಬಿಟ್ ಆಫ್ ಪರ್ಸನಲ್ ಇತಿಹಾಸ ಅವ್ರ ಹಿಸ್ಟ್ರಿ ಹಿಯರ್. ಗೀತಾ ಅವರ ಕಂಪನಿ ವರ್ಕ್ ಫ್ಲೆಕ್ಸಿ ಶುರು ಮಾಡಿದಾಗ ಮತ್ತೆ ನಮ್ಮ ಇವೆಂಟ್ಸ್ ಅವ್ರು ಸ್ಟಾರ್ಟ್ ಮಾಡಿದಾಗ ಅರೌಂಡ್ ದ ಸೇಮ್ ಟೈಮ್, ಐ ಥಿಂಕ್ ನಾವು 2014 ಎಂಡ್ ಅಲ್ಲಿ ಶುರು ಮಾಡಿದ್ದು, ಗೀತಾ ಅವರು ಅರೌಂಡ್ ದ ಸೇಮ್ ಟೈಮ್ ಶುರು ಮಾಡಿದ್ದು. ಸೊ NASSCOM 10K ವೇರ್ ಹೌಸ್ ಅಂತ ಇವ್ರು ಹೇಳ್ತಿದ್ರಲ್ಲ, ಅದು ತುಮ್ಲೂರಲ್ಲಿ ಡೈಮಂಡ್ ಡಿಸ್ಟ್ರಿಕ್ಟ್ ಅಲ್ಲಿ ಇರೋದು. ಸೊ ಅದು 5th ಫ್ಲೋರ್ ಅಲ್ಲಿ ಒಂದು ಪಕ್ಕ ಟವರ್ ಅಲ್ಲಿ ಇತ್ತದು. ಮೇ ಬಿ ಒಂದು 20 ಕಂಪ್ನಿಗಳಿದ್ವಿ ಅವಾಗ. ಬಟ್ ನಾವ್ ಎಂಟರ್ ಆಗೋವಾಗ ದೊಡ್ಡ 100,000 ಸ್ಕ್ವೇರ್ ಫೀಟ್ ಒಂದು ಸ್ಪೇಸ್ ತಗೊಂಡ್ರು ಅವರು, ಬೇಸ್ಮೆಂಟ್ ಅಲ್ಲಿ ತಗೊಂಡು. ಐ ಥಿಂಕ್ ಅಪ್ರಾಕ್ಸಿಮೇಟ್ಲಿ ಅವಾಗ ಒಂದು 100 ಸ್ಟಾರ್ಟ್ಅಪ್ ಗಳನ್ನ ಅಲ್ಲಿ, ಎಲ್ಲ ಚಿಕ್ಕ ಟೀಮ್ಗಳು, 2-3 ಜನ ಇರೋದಷ್ಟೇ, ಬರೀ ಕೋ ಫೌಂಡರ್ಸ್ ಅಥವಾ ಅರ್ಲಿ ಇಂಟರ್ನ್ಸ್, ಅರ್ಲಿ ಎಂಪ್ಲಾಯೀಸ್ ಇರೋಂತ ಟೀಮ್ಗಳು. ನಾವೆಲ್ಲ ಜೊತೆಲಿ ಒಂಥರ ಬೆಳೆದಂಗೆ, ಒಂಥರ ಸ್ಕೂಲ್ಗೆ ಹೋದಂಗೆ, ಸ್ಕೂಲ್ ಫಾರ್ ಅಡಲ್ಟ್ಸ್ ಅಂತಾನೆ ಹೇಳ್ಬೋದು ನೀವು. ನಾವೆಲ್ಲ ಸೇರಿ ಅಲ್ಲಿ ಎಲ್ಲಾರ್ಗು ಸಿಮಿಲರ್ ಪ್ರಾಬ್ಲಮ್ಸ್, ಯಾರ ಹತ್ರನೂ ಆತರ ಏನು ಜಾಸ್ತಿ ಫಂಡಿಂಗ್ ಅಂತ ಏನು ಇಲ್ಲ,
ಎಲ್ರು ಅವಾಗಿನ್ನ ಕಾಲೇಜ್ ಇಂದ ಆಚೆ ಬಂದಿದ್ವಿ ಅಥವಾ ದೊಡ್ಡ ದೊಡ್ಡ ಕೆಲ್ಸಗಳನ್ನ ಬಿಟ್ಟು ಆಚೆ ಬಂದು ಎಲ್ಲರೂ ಒಂಥರ ರಿಸ್ಕಿ ವಾಟರ್ಸ್ ಅಲ್ಲಿ ಅವಾಗ ಇದ್ದಿದ್ದು. ಸೊ ಆ ವಾತಾವರಣನೇ ಒಂಥರ ಬೇರೆ. ಸೊ ಲಂಚ್ ಬ್ರೇಕ್ ಅಲ್ಲಿ ಹೋಗ್ಬಿಟ್ಟು ನಾನು ಗೀತಾ ಅವ್ರ ಜೊತೆ ಆಗ್ಲಿ ಅಥವಾ ಅವರ ಕೋ ಫೌಂಡರ್ ಆದ ಸಂದೇಶ್ ಕಂಗೋಡ್ ಅವ್ರ ಜೊತೆ ಆಗ್ಲಿ ಮಾತಾಡಿದ್ರೆ ಆಚೆ ಕಡೆ ಎಲ್ಲಾರು ಸ್ಮೈಲ್ಸ್. ಆಚೆ ಯಾರು ನೀವು ಬೀದಿಲಿ ಯಾರೋ ಸಿಕ್ಬಿಟ್ಟು ಹೆಂಗ್ ನಡೀತಿದೆ ನಿಮ್ ಸ್ಟಾರ್ಟ್ಅಪ್ ಅಂತ ಹೇಳಿದ್ರೆ, ಓ ತುಂಬಾ ಚೆನ್ನಾಗಿ ನಡೀತಿದೆ, ಎಲ್ಲ ತುಂಬಾ ಚೆನ್ನಾಗಿ, ನಮಗ್ ಗೊತ್ತು ಅಷ್ಟೇ ಒಳಗಡೆ ಏನ್ ಸಂಕಟ ನಡೀತಿದೆ ಅಂದ್ಬಿಟ್ಟು ಆ ತರ ಇರ್ತಿತ್ತು. ಸೊ ಆ ಕಮ್ಯುನಿಟಿ ಸೆನ್ಸ್ ಪಾರ್ಷಿಯಲಿ ಸ್ವಲ್ಪ ಗವರ್ಮೆಂಟ್ ಪ್ರೋತ್ಸಾಹದಿಂದ, ಪಾರ್ಷಿಯಲಿ ಈಗ ಮೈಕ್ರೋಸಾಫ್ಟ್ ಆಗ್ಲಿ, ಅಮೆಝಾನ್ ಆಗ್ಲಿ, ಗೂಗಲ್ ಆಗ್ಲಿ, ಫೇಸ್ಬುಕ್ ಆಗ್ಲಿ, ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ಐದರ್ ಇನ್ ದ ಫಾರ್ಮ್ ಆಫ್ ಕ್ರೆಡಿಟ್ಸ್ ಅಥವಾ ಐದರ್ ಇನ್ ದ ಫಾರ್ಮ್ ಆಫ್ ಒಂದ್ ಸ್ವಲ್ಪ ದುಡ್ಡು ಕೊಟ್ಟು ಅಥವಾ ಈ ತರ ನ್ಯಾಸ್ಕಾಮ್ 10K ತರ ವೇರ್ ಹೌಸ್ ತರ ಸ್ಪೇಸ್ ಕ್ರಿಯೇಟ್ ಮಾಡಿ ಎಲ್ಲ ಮಾಡಿದ್ರೆ ನಾವೆಲ್ಲ ಜೊತೆಲಿ ಒಂಥರ ಬೆಳೆದ್ವಿ ಅಂತ ಅನಿಸ್ತಿದೆ. ಅಂಡ್ ಈಗ್ಲೂ ಅದನ್ನ ನೋಡ್ತೀನಿ ನಾನು, ತುಂಬಾ ಅರ್ಲಿ ಸ್ಟೇಜ್ ಸ್ಟಾರ್ಟ್ಅಪ್ಸ್ ಜೊತೆ ಮಾತಾಡ್ತೀನಿ. ಅವರಲ್ಲೂ ಒಂಥರ ಇಟ್ಸ್ ಅ ಸೆನ್ಸ್ ಆಫ್ ಯುನೋ ಬ್ರದರ್ಹುಡ್, ಸಿಸ್ಟರ್ಹುಡ್, ಇಟ್ಸ್ ಅ ಸೆನ್ಸ್ ಆಫ್ ಒಂಥರ ಕಮ್ಯುನಿಟಿ ತರ ಇದೆ. ಆ ತರ ಇದ್ರೇನೆ ಒಂದು ಬೆಂಗಳೂರು ತರ ಸಿಟಿ ಮೇಲ್ಗಡೆ ಬರೋದು ಅಂಡ್ ಸ್ಟಾರ್ಟ್ಅಪ್ ಹಬ್ ಅಂತ ಒಂದು ಹೆಸರಾಗೋದು. ಖಂಡಿತ ನಿಖಿಲ್ ಅವರೇ, ಗೀತಾ ಅವರೇ, ಒಂದು ನಾನ್ ಏನ್ ಹೇಳ್ಬೇಕಂದ್ರೆ ಇಲ್ಲಿ ನೀವಿಬ್ರು ಈ ಕ್ಷೇತ್ರಕ್ಕೆ ಬಂದು ರಿಸ್ಕ್ ತಗೊಂಡಿರೋವಾಗ್ಲೂ ಇದನ್ನ ನಾವು ಫೋರ್ಸ್ಡ್ ಆಂಟರ್ಪ್ರಿನರ್ಶಿಪ್ ಅಂತ ಅಂತೂ ಖಂಡಿತ ಹೇಳಕ್ಕಾಗಲ್ಲ ಅಲ್ವಾ. ಯಾಕಂದ್ರೆ ನೀವು ನಿರ್ಣಯ ತಗೊಂಡು ಸರಿ ರಿಸ್ಕ್ ತಗೋತೀನಿ, ಒಂದಷ್ಟು ವರ್ಷ ಚೆನ್ನಾಗಿಲ್ದೇ ಇರ್ಬೋದು, ಅನ್ಸರ್ಟನ್ ಆಗಿರ್ಬೋದು, ಆದ್ರೆ ರಿಸ್ಕ್ ತಗೊಂಡ್ ಬಂದ್ರಿ. ನಮ್ ದೇಶದಲ್ಲಿ ಅನ್ಫಾರ್ಚುನೇಟ್ಲಿ ಏನಾಗೋಗಿದೆ, ತುಂಬಾ ಜನರು ಈಗ ಒಬ್ಬೊಬ್ಬ ರೈತನು ಆಂಟರ್ಪ್ರನರ್ ಅಂತ ಹೇಳಿದ್ರೆ ಆಕ್ಚುಲಿ ನಿಜ, ಯಾಕಂದ್ರೆ ಅವರು ಬಿಸ್ನೆಸ್ ನಡೆಸ್ತಾರೆ. ಆದ್ರೆ ಅವ್ರಿಗೆ ಬೇಕು ನಾ ಈ ಬಿಸ್ನೆಸ್ ಮಾಡ್ಬೇಕು, ರಿಸ್ಕ್ ತಗೋಬೇಕು ಅಂತ ಬರ್ತಾ ಇದ್ದಾರಾ? ಇಲ್ಲ. ನಾವ್ ಜಸ್ಟ್ 2 ವಾರದಿಂದ ಅರುಣಾ ಅರ್ಸ್ ಅವ್ರ ಜೊತೆ ಕೃಷಿ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ ದೇಶದಲ್ಲಿ ಅನ್ಫಾರ್ಚುನೇಟ್ಲಿ ರೈತರನ್ನ ನಾವು ಫೋರ್ಸ್ಡ್ ಆಂಟರ್ಪ್ರಿನರ್ಸ್ ಮಾಡ್ಬಿಟ್ಟಿದೀವಿ. ಯಾಕಂದ್ರೆ ಇವಾಗ ನೋಡಿ, ನೀವು ಒಂದಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇಲ್ಲ ಬೇರೆಯವರು ಒಂದು ಕಂಪನಿ ಶುರು ಮಾಡ್ಬೋದು. 4 ಜನ ರೈತರು ಸೇರ್ಕೊಂಡು ಒಂದು ಕಂಪನಿ ಶುರು ಮಾಡೋ ಹಾಗಿಲ್ಲ. ಕಲೆಕ್ಟಿವ್ ಅಂತ ಮಾಡ್ಬೋದು, ಆದ್ರೆ ಒಂದು ಕಂಪನಿ ಶುರು ಮಾಡೋ ಹಾಗಿಲ್ಲ. ಒಂದು ಕಂಪನಿ ಅಂದ್ರೆ ಆವಾಗ ನೀವು ಫೌಂಡರ್ ಒಬ್ರು ಬೇರೆ ತರ ರಿಸ್ಕ್ ತಗೋತೀರಾ, ನೀವು ಹೈರ್ ಮಾಡೋ ಜನ, ನಿಮ್ಮ ಎಂಪ್ಲಾಯಿ, ನಿಮ್ಮ ಮೊದಲನೇ ಎಂಪ್ಲಾಯಿ, ನಿಮ್ಮ 5ನೇ ಎಂಪ್ಲಾಯಿ, ಅವ್ರಿಗೆ ಇನ್ನು ಸ್ವಲ್ಪ ಸರ್ಟನ್ಟಿ ಬರ್ಬೋದು, ಆದ್ರೆ ಅವರು ರಿಸ್ಕ್ ತಗೋತಾ ಇದಾರಲ್ವಾ. ನಿಮ್ ತರ ಒಂದು ಸಣ್ಣ ಸ್ಟಾರ್ಟ್ಅಪ್ ಅಲ್ಲಿ ಬರ್ತಾ ಇದಾರೆ, ಒಂದು ದೊಡ್ಡ ಕಂಪನಿಗೆ ಹೋಗ್ತಾ ಇಲ್ಲ, 2 ವರ್ಷದಲ್ಲಿ ಏನಾಗ್ಬೋದೋ ಗೊತ್ತಿಲ್ಲ ಅಲ್ವಾ. ಸೊ ಅವ್ರದ್ದು ರಿಸ್ಕ್ ಮತ್ತೆ ರಿವಾರ್ಡು ಸರ್ಟನ್ಟಿ ಒಂದು, ಪ್ಲಸ್ ಅದೇ ಕಂಪನಿ ನೀವ್ 100 ಜನಕ್ ಬೆಳೆಸಿದೀರಾ, ಎಲ್ಲ ಚೆನ್ನಾಗ್ ನಡೀತಾ ಇದೆ, ಆವಾಗ ಯಾರೋ ಒಬ್ರು ಬಂದು ಸೇರ್ಕೊಳ್ಳೋರ್ಗೆ ಒಂದು ಡೈನಾಮಿಕ್ ಬೇರೆ ಇರುತ್ತೆ. ಸೊ ಅದೊಂದು ಐ ಜಸ್ಟ್ ವಾಂಟೆಡ್ ಟು ಮೇಕ್ ಇಟ್ ಅ ಪಾಯಿಂಟ್. ನಮ್ ದೇಶದಲ್ಲಿ ಅನ್ಫಾರ್ಚುನೇಟ್ಲಿ ತುಂಬಾ ಜನರನ್ನ ಇದಕ್ ನೂಗ್ತಾ ಇದೀವಿ. ಇದನ್ನ ಎಷ್ಟು ಜನ ವಾಲಂಟರಿಲಿ ಹೋಗಿ ಅಲ್ಲಿ ಅವರಿಗೆ ಬೆನಿಫಿಟ್ ಸಿಗುತ್ತೋ ಆವಾಗ ಟ್ರೂಲಿ ಬೆಂಗಳೂರು ಬಿಟ್ಟು ನಮ್ ದೇಶದಲ್ಲೇ ಇದು ಇನ್ನೂ ಸಕ್ಸಸ್ಫುಲ್ ಆಗತ್ತೆ ಅಂತ ಅನ್ಸುತ್ತೆ. ಬಟ್ ಇದರಲ್ಲಿ ನಾ ಮೆನ್ಷನ್ ಮಾಡಿದ್ನಲ್ಲ, ಈ ಫೌಂಡರ್, ಅರ್ಲಿ ಎಂಪ್ಲಾಯಿ, ಲೇಟ್ ಎಂಪ್ಲಾಯಿ, ಇದ್ರ ಬಗ್ಗೆ ಎಲ್ಲ ನೀವಿಬ್ರು ಹೇಳ್ತೀರಾ, ಹೇಗ್ ನೀವ್ ಯೋಚಿಸ್ತೀರಾ ಅಂತ? ನನ್ನ ಪ್ರಕಾರ ಅಂಡ್ ನೀವ್ ಹೇಳಿದ್ದು ತುಂಬಾನೇ ನಿಜ. ಫೌಂಡರ್ಗೂ ಫೌಂಡಿಂಗ್ ಟೀಮ್ಗೂ ಅಥವಾ ಅರ್ಲಿ ಎಂಪ್ಲಾಯೀಸ್ಗೂ ಜಾಸ್ತಿ ಏನು ಡಿಫರೆನ್ಸ್ ಇಲ್ಲ. ಇನ್ ದ ಸೆನ್ಸ್ ದಟ್ ನಮಗೆ ಎಷ್ಟು ರಿಸ್ಕ್ ಇರುತ್ತೋ, ಈಗ ನಾವು ಸ್ಟಾರ್ಟ್ ಮಾಡಿದ್ರೆ, ಅಂಡ್ ಗೀತಾ ಅವರು ಇದನ್ನ ಸಪೋರ್ಟ್ ಮಾಡ್ತಾರೆ ಮತ್ತೆ ಹೇಳ್ತಾರೆ, ಫಸ್ಟ್ ಸ್ಟಾರ್ಟ್ ಮಾಡಿದ್ ಒಂದ್ ಇಬ್ರು ಇರ್ಬೋದು, ನಾವು ರಿಸ್ಕ್ ತಗೊಂಡಿರ್ಬೋದು, ನಮ್ಮ ಐಡಿಯಾ ಇರ್ಬೋದು, ಎಲ್ಲ ಇರ್ಬೋದು. ಬಟ್ ಅದು ಆದ ತಕ್ಷಣ ಬರೋ ಒಂದ್ 2-3 ಜನ ಇರ್ತಾರಲ್ಲ, ಅವ್ರಿಗೆ ಯೂಶಲಿ ನಮ್ಮ ಹತ್ರ ದುಡ್ಡಿರಲ್ಲ, ಅವ್ರಿಗೆ ಮಾರ್ಕೆಟ್ ವ್ಯಾಲ್ಯೂ ಹಂಗೆ ಅವ್ರಿಗೆ ಸಂಬಳ ಕೊಡಕ್ಕೆ. ನಮ್ಮ ಹತ್ರ ಯಾವ್ದು ಫ್ಯಾನ್ಸಿ ಆಫೀಸ್ ಇರಲ್ಲ, ಅವರು ಎಲ್ಲೋ ಹೋಗಿ ಹೇಳ್ಕೊಳಕ್ ಆಗಲ್ಲ, ನಾನು ITPL ಅಲ್ಲಿ ಹೋಗ್ತಿದ್ದೀನಿ ಅಥವಾ IBC ನಾಲೆಜ್ ಪಾರ್ಕ್ ಅಲ್ಲಿ ಹೋಗ್ತಿದ್ದೀನಿ ಅಥವಾ EGL ನಲ್ಲಿ ಹೋಗ್ತಿದ್ದೀನಿ ಅಂತ ಆ ತರ ಹೇಳ್ಕೊಳಕ್ಕೆ ಆಫೀಸ್ ಇರಲ್ಲ. ಹೆಸರು ಒಂದ್ 10 ಜನ 20 ಜನ ಬಿಟ್ರೆ ಬೇರೆ ಅವ್ರಿಗೆ ಯಾರಿಗೂ ಹೆಸರು ಗೊತ್ತಿರಲ್ಲ. ಸೊ ಸ್ಟೇಟಸ್ ಗೇಮು ಇಲ್ಲ ಅಲ್ಲಿ. ಈಗ ಬೇಕಾದ್ರೆ ಇನ್ಫ್ಯಾಕ್ಟ್ ನೀವ್ ಹೇಳ್ದಂಗೆ ಇನ್ಫೋಸಿಸ್, TCS, CTS ಅಂತ ಹೇಳ್ಕೋಬಹುದು, ಇಡೀ ಊರಿಗೆಲ್ಲ ಗೊತ್ತು ಆ ಹೆಸರುಗಳು. ಅಥವಾ ಕರ್ನಾಟಕ ಬ್ಯಾಂಕು ಅಥವಾ ಕೆನರಾ ಬ್ಯಾಂಕು ಅಂತ. ಇವೆಂಟಸ್ ಅವರ ವರ್ಕ್ ಫ್ಲೆಕ್ಸಿ ಅಂತ ಹೇಳಿದ್ರೆ ಒಂದು 5,000 ಜನಕ್ಕೂ 10,000 ಜನಕ್ಕೆ ಗೊತ್ತಿರುತ್ತೆ ಪೀಕ್ ಅಲ್ಲಿ, ಅದಕ್ಕಿಂತ ಮುಂಚೆ ಇನ್ಯಾರಿಗೂ ಗೊತ್ತೂ ಇರಲ್ಲ. ಇದ್ಯಾವ್ದು ಮೋಟಿವೇಟರ್ಸ್ ಅಲ್ವೇ ಅಲ್ಲ. ಇನ್ಫ್ಯಾಕ್ಟ್ ಅರ್ಲಿ ಎಂಪ್ಲಾಯೀಸ್ ಬರೋರು, ಅರ್ಲಿ ಟೀಮ್ಮೇಟ್ಸ್ ಬರೋರು
ಪ್ಯೂರ್ಲಿ ಆನ್ ದ ಬೇಸಿಸ್ ಆಫ್ ಏನ್ ಇಂಪ್ಯಾಕ್ಟ್ ಇರ್ಬೋದು. ಅವರು ಈ ತರ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದೆ ಈ ಸ್ಟಾರ್ಟ್ಅಪ್, ಅದರಲ್ಲಿ ನಂದು ಒಂದು ಕೈಗುಣ ಇರ್ಲಿ, ಹೌ ಡು ಐ ಇಂಪ್ಯಾಕ್ಟ್ ದಿಸ್ ಪ್ರಾಬ್ಲಮ್, ನಾನು ಹೆಂಗೆ ಇದನ್ನ ಸಾಲ್ವ್ ಮಾಡಕ್ಕೆ ನನ್ನ ಸ್ಕಿಲ್ ಸೆಟ್ ನ, ನನ್ನ ಟೈಮ್ ನ, ನನ್ನ ರಿಸೋರ್ಸಸ್ ನ ಉಪಯೋಗ ಮಾಡ್ಬೋದು ಅಂತ ಅದೊಂದು ಗುರಿ ಇಟ್ಕೊಂಡು ಅವ್ರು ಬರ್ಬೋದು. ಅಥವಾ ಅವರು ಕಲಿಬೇಕು ನಾನು ಅಂತ. ಯೂಶಲಿ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಬೋತ್ ಆಫ್ ದಿಸ್. ನಂಬರ್ ಒನ್, ಅವ್ರಿಗೆ ಇಂಪ್ಯಾಕ್ಟ್ಫುಲ್ ಆಗಿರೋ ಕೆಲಸ ಮಾಡ್ಬೇಕು. ನಾನು ಒಂದು ಗುಂಪಲ್ ಗೋವಿಂದ ತರ ಹೋಗ್ಬಿಟ್ಟು ಒಂದು ದೊಡ್ಡ ಕಂಪನಿಯಲ್ಲಿ ಕೂತ್ಕೊಂಡು ಏನೋ ಮಾಡ್ಕೊಂಡು ನಾನು ಹೋದ್ರೂ ಪರವಾಗಿಲ್ಲ, ಹೋಗದೆ ಇದ್ರು ಪರವಾಗಿಲ್ಲ, ನಾನು ಇವತ್ತು ರಜಾ ತಗೊಂಡ್ರೆ ಅಲ್ಲಿ ಏನೂ ಆಗಲ್ಲ ಅನ್ನೋ ತರ ಕಂಪ್ನಿನಲ್ಲಿ ನಂಗೆ ಬೇಡ ಅಂತ ಮೈಂಡ್ ಸೆಟ್ ಇರೋರು. ಯಾಕಂದ್ರೆ ಅರ್ಲಿ ಸ್ಟಾರ್ಟ್ಅಪ್ ಎಂಪ್ಲಾಯೀಸ್ ಅಥವಾ ಅರ್ಲಿ ಫೌಂಡರ್ಸ್ ಅಲ್ಲಿ ಹೆಂಗೆ ಅಂದ್ರೆ, ಒಂದ್ ದಿವಸ ನಾನ್ ರಜಾ ತಗೊಂಡ್ರೆ ಏನಪ್ಪಾ ನಾಳೆ ಕಂಪ್ನಿ ಇರತ್ತಾ ಇಲ್ವೋ ಅನ್ನೋ ತರ ಆಗೋಗುತ್ತೆ. ಆ ಸ್ಟೇಜ್ ಬರುತ್ತೆ. ಎಷ್ಟೋ ಸತಿ, ದಿನ ಆ ತರ ಇರುತ್ತೆ ಅಂತ ಹೇಳಲ್ಲ, ಬಟ್ ತುಂಬಾ ಸತಿ ಆ ತರ ಸ್ಟೇಜ್ ಬರುತ್ತೆ. ಸೊ ಆ ತರ ಇಂಪ್ಯಾಕ್ಟ್ ಬೇಕು ಅಂತ ಇರೋರು, ಮತ್ತೆ ನಂಗೆ ತುಂಬಾ ವೇಗವಾಗಿ ನಾನು ಕಲ್ತ್ಕೋಬೇಕು, ನಾನು ಆ ಲರ್ನಿಂಗ್ ಕರ್ವ್ ಅಂತ ಏನ್ ಹೇಳ್ತೀವಿ ನಾವು, ಅದು ತುಂಬಾ ಸ್ಟೀಪ್ ಆಗಿರುತ್ತೆ. ಸೊ ಇವತ್ ನಂಗೆ ಇನ್ಫ್ಯಾಕ್ಟ್ ನಾನೊಂದು ಕೆಲಸ ಶುರು ಮಾಡಿದೀನಿ ಒಂದು ಹೊಸ ಸ್ಟಾರ್ಟ್ಅಪ್ ನಲ್ಲಿ. ಅಲ್ಲಿ ನಂಗೆ ಈಗ ಫಿನ್ಟೆಕ್ ಅನ್ನೋದು ದೊಡ್ಡ ಬೂಮ್ ಈಗ ಬೆಂಗಳೂರಲ್ಲಿ. ಎಲ್ಲರೂ ಫಿನ್ಟೆಕ್ ಅಂತಾರೆ, ಯಾಕಂದ್ರೆ ಎಲ್ಲಾ ಕಡೆ ದುಡ್ಡು, ಕಾಸು, ಟ್ರಾನ್ಸಾಕ್ಷನ್ಸ್ ಇದ್ದೇ ಇರುತ್ತೆ. ನಂಗೆ 3 ತಿಂಗಳ ಹಿಂದೆ ಅಥವಾ 4 ತಿಂಗಳ ಹಿಂದೆ ನೀವು ನನ್ನ ಕೇಳಿದ್ರೆ ನಂಗೆ ಫಿನ್ಟೆಕ್ ಅನ್ನೋದು ನಂಗೆ ಫಾ ಮತ್ತೆ ಏನೋ ಗೊತ್ತಿರ್ಲಿಲ್ಲ ಅದ್ರಲ್ಲಿ ಡಿಫ್ರೆನ್ಸ್. ಬಟ್ ಈಗ 2 months ಇಂದ ನಾನು ಎಷ್ಟು ಜನದ ಜೊತೆ ಮಾತಾಡಿ ಓದಿ ಅದು ಇದು ಮಾಡಿದ್ನಿ ಅಂದ್ರೆ, ನನ್ನಂತ ದಡ್ಡನೆ ನಾನು ಎಷ್ಟು ಕಲ್ತ್ಕೊಂಡಿದ್ನಿ. ಇಂತ ಸ್ಮಾರ್ಟ್ ಪೀಪಲ್ ಬಂದ್ರೆ ಖಂಡಿತ ದೇ ವಿಲ್ ಬಿ ಏಬಲ್ ಟು ಲರ್ನ್. ಸೊ ಸ್ಟಾರ್ಟ್ಅಪ್ಸ್ ಆರ್ ಸಾರ್ಟ್ ಆಫ್ ಲೈಕ್ ಒಂಥರ ಒಂದು ಯೂನಿವರ್ಸಿಟಿ ತರ, ಅದು ಆಕ್ಸಲರೇಟರ್ ತರ. ಅದು 2 ತಿಂಗಳು 3 ತಿಂಗಳು ನೀವು ಸ್ಟಾರ್ಟ್ಅಪ್ ಅಲ್ಲಿ ಕೆಲಸ ಮಾಡಿದ್ರೆ ಆ ಪಾಂಡಿತ್ಯ ಬರುತ್ತೆ, ಆ ಒಂದು ಟಾಪಿಕ್ ಅಲ್ಲಿ ಮಾಸ್ಟ್ರಿ ಬರುತ್ತೆ. ನಿಖಿಲ್ ಅವ್ರು ಹೇಳಿ ತುಂಬಾ ನಿಜ. ಆಕ್ಚುಲಿ ಅರ್ಲಿ ಎಂಪ್ಲಾಯೀಸ್ ಅವರು ಫೌಂಡರ್ ತರಾನೇ, ಅಂದ್ರೆ ಅಷ್ಟೇ ಡೆಡಿಕೇಶನ್ ಇರ್ಬೇಕು ಅವರಿಗೆ. ನೋಡಿ, ಕೆಲ್ಸಕ್ಕೆ ಬಂದೇ ಬರ್ತಾರೆ ಅಂದ್ರೆ ನಿಮ್ಗೆ ಎಂಪ್ಲಾಯೀಸ್ ಸಿಗ್ತಾರೆ, ಬಟ್ ಅವ್ರು ಎಷ್ಟು ದಿನ ನಿಮ್ ಜೊತೆ ಇರಕ್ಕೆ ಸಾಧ್ಯ ಇದೆ? ಬಿಕಾಸ್ ಸ್ಟಾರ್ಟ್ಅಪ್ ಕಲ್ಚರ್ ಅಲ್ಲಿ ನಿಮ್ಗೆ ತುಂಬಾ, ಅವ್ರು ಹೇಳ್ದಂಗೆನೆ, ನಿಖಿಲ್ ಅವ್ರು ಹೇಳ್ದಂಗೆ, ತುಂಬಾ ಡ್ರೀಮ್ಸ್ ತಗೊಂಡ್ ಬಂದ್ರೆ ನೀವು ಅದ ಡ್ರೀಮ್ಸ್ ಎಲ್ಲ ಶಾಟರ್ ಆಗಿ ಹೋಗುತ್ತೆ. ಯಾಕಂದ್ರೆ ದೆಲ್ ಬಿ ವೆರಿ ಬೇರ್ ಮಿನಿಮಮ್ ಥಿಂಗ್ಸ್ ಟು ಮ್ಯಾನೇಜ್ ವಿತ್ ಇನ್ ದಿ ಆಫೀಸ್ ಅಲ್ವಾ. ಎಲ್ಲ ನಿಮ್ಗೆ ತುಂಬಾ ಲಕ್ಸುರಿ ಎಲ್ಲ ಇರಲ್ಲ. MNC ನಲ್ಲಿ ಇರೋಂಗೆ ಒಂದು ಫ್ರಿಡ್ಜ್ ಅಲ್ಲಿ ಫುಲ್ ಜ್ಯೂಸ್ ಇದೆ, ಆ ಕಡೆ ಇಲ್ಲಿ ಡ್ರೈ ಫ್ರೂಟ್ಸ್ ಇದೆ, ಇಲ್ಲಿ ಬ್ರೆಡ್ ಇದೆ, ಅದೆಲ್ಲ ಇರಲ್ಲ ನಿಮ್ಗೆ. ಸೊ ಆ ತರ ಮೆಂಟಾಲಿಟಿನಲ್ಲಿಂದ ಬಂದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಬಟ್ ಫೌಂಡರ್ಸ್ ವಿಷನ್ ಏನು, ಆ ವಿಷನ್ ನೀವು ನೋಡಕ್ ನಿಮ್ಗೆ ಸಾಧ್ಯ ಆಗಿದ್ರೆ ಆವಾಗ ಇಟ್ ಇಸ್ ಅ ವಿನ್ ಸಿಚುವೇಶನ್. ಯಾಕಂದ್ರೆ ನೀವು ಅದೇ ಟ್ರ್ಯಾಕ್ ಅಲ್ಲಿ ಬರ್ತೀರಾ. ಇವಾಗ ನೀವ್ ಎಂಪ್ಲಾಯೀಸ್ ಅಲ್ಲಿ ನೋಡಿದ್ರೆ, ನಮ್ ಚಿಕ್ಕ ಟೀಮು, ವಿ ಆರ್ ಅಬೌಟ್ 5-6 ಪೀಪಲ್. ಅದ್ರಲ್ಲಿ 90% ಇವಾಗ 2 ವರ್ಷ ನಮ್ ಜೊತೆ ಕಂಪ್ಲೀಟ್ ಮಾಡಿದ್ರು ಆಲ್ರೆಡಿ. ಸೊ ಅದು ಅಚೀವ್ಮೆಂಟ್ ಸ್ಟಾರ್ಟ್ಅಪ್ಗೆ. ಯಾಕಂದ್ರೆ ಬಂದು 1-3 ತಿಂಗಳಲ್ಲಿ ಅವ್ರಿಗೆ ಅರ್ಥ ಆಗುತ್ತೆ, ಓ ಇಲ್ಲಿ ತುಂಬಾ ಕೆಲ್ಸ ಇದೆ, ನಾನಾಗಿ ಇನಿಷಿಯೇಟಿವ್ ತಗೋಬೇಕು, ನಾನಾಗಿ ಕಲಿಬೇಕು, ನಾನಾಗಿ ಬಿಲ್ಡ್ ಮಾಡ್ಬೇಕು. ಎಲ್ಲ ದುಡ್ಡು ಅಷ್ಟೊಂದೇನ್ ಗ್ರೇಟ್ ಇಲ್ಲ, ಅಂದ್ರೆ ಬೇರೆ MNC ಕಂಪೇರ್ ಮಾಡಿದ್ರೆ ಅವ್ರ ತರ ಏನು ಇವ್ರು ಪೇ ಮಾಡಕ್ ಇವ್ರಿಗೆ ಸಾಧ್ಯ ಇಲ್ಲ. ಜನರಿಗೆ ಅರ್ಥ ಆಗ್ಬಿಡುತ್ತೆ. ಇನ್ ದ ನೆಕ್ಸ್ಟ್ 3-4 months ಅವ್ರ ಆ ಕಡೆ ಈ ಕಡೆ ನೋಡಕ್ ಶುರು ಮಾಡ್ತಾರೆ. ಅಂತವ್ರೆ ಜಾಸ್ತಿ ಸಿಗೋದು. ಸೊ ಅದ್ರಲ್ಲೂ ಅವರಿಗೆ ಹೆಂಗೆ ಮೋಟಿವೇಟ್ ಮಾಡಿ, ಹೆಂಗೆ ನೀವು ಅಟ್ ಎವ್ರಿ ಪಾಯಿಂಟ್ ಯು ಹ್ಯಾವ್ ಟು ಟೆಲ್ ದೆಮ್ ವಾಟ್ ಯು ಆರ್ ಕನ್ಸ್ಟ್ರಕ್ಟಿಂಗ್, ಅದ್ ಹೆಂಗೆ ಸಮಾಜಕ್ಕೆ ಅದ್ರದ್ದು ಇಂಪ್ಯಾಕ್ಟ್, ಅದ್ರದ್ದು ಏನು, ನಾಳೆ ಈ ಕಂಪನಿ ದೊಡ್ಡದಾದ್ರೆ ನಿಮ್ದು ಅದ್ರ ಕಾಂಟ್ರಿಬ್ಯೂಷನ್ ಏನು. ಸೊ ಕೆಲವ್ರಿಗೆ ಇದೆಲ್ಲ ಬರ್ಬೇಕಾದ್ರೆ ಅರ್ಥ ಆಗಿರುತ್ತೆ. ಯಾಕಂದ್ರೆ ಅವ್ರ ಅಂತಾರೆ, ನನ್ಗೆ ಇನ್ಫೋಸಿಸ್ ಅಲ್ಲಿ ಹೋಗ್ಬಿಟ್ಟು ಒಂದು ಟೀಮ್ ಅಲ್ಲಿ 200 ಜನ ಇರ್ತಾರೆ, 200 ಜನರಲ್ಲಿ ನಾನು ಒಬ್ಬ, ಆ ತರ ನನಗೆ ಕಾಂಟ್ರಿಬ್ಯೂಟ್ ಮಾಡಕ್ ಇಷ್ಟ ಇಲ್ಲ. ಒಂದು ಟೀಮ್ ಅಲ್ಲಿ, ಟೆಕ್ ಟೀಮ್ ಅಲ್ಲಿ 3 ಜನ ಇದಾರೆ, ಅದ್ರಲ್ಲಿ ನಾನು ಒಬ್ಬ, ಅಂಡ್ ನಾನ್ ಮಾಡಿರೋ ಕೆಲಸ ಎಲ್ಲಾರ್ಗು ಅರ್ಥ ಆಗ್ತಾ ಇದೆ. ಫೌಂಡರ್ ಇಂದ ಹಿಡ್ದು ಫೈನಾನ್ಸ್ ಟೀಮ್ ಇಂದ ಹಿಡ್ದು ಮಾರ್ಕೆಟಿಂಗ್ ಟೀಮ್ ತನಕ ಎಲ್ಲಾರ್ಗು ಗೊತ್ತಾಗ್ತಾ ಇದೆ ನಾನು ಏನ್ ಕೆಲಸ ಮಾಡಿದೀನಿ, ನಾನು ಏನ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀನಿ ಅಂತ. ಸೊ ಈ ಸತ್ಯ ಯಾರಿಗ ಅರ್ಥ ಆಗುತ್ತೋ ಅವರು ದೇ ವಿಲ್ ನಾಟ್ ಹ್ಯಾವ್ ಅ ಪ್ರಾಬ್ಲಮ್ ಕಮಿಂಗ್ ಅಂಡ್ ಜಾಯ್ನಿಂಗ್ ಅ ಸ್ಟಾರ್ಟ್ಅಪ್. ಖಂಡಿತ. ಇನ್ಫ್ಯಾಕ್ಟ್ ನಂಗೆ ಏನ್ ಅನ್ಸುತ್ತೆ ಅಂದ್ರೆ, ಅರ್ಲಿ ಎಂಪ್ಲಾಯೀಸ್ ಆಗಿರಕ್ಕೆ ಯಾರು ರೆಡಿ ಇರ್ತಾರೋ ಆ ಮೈಂಡ್ ಸೆಟ್ ಇರೋರು, ದೇ ಆರ್ ಫೌಂಡರ್ ಮೆಟೀರಿಯಲ್. ಅವ್ರು ಇವತ್ತಲ್ಲ ನಾಳೆ ಅವರು ಶುರು ಮಾಡ್ಕೋಬಹುದು. ಯಾಕೆಂದ್ರೆ ಅವರು ಅರ್ಲಿ ಸ್ಟೇಜ್ ಇಂದ ನೋಡಿರ್ತಾರೆ ಹೆಂಗ್ ನಡೀತಿದೆ ಅಂತ. ಅಂಡ್ ಇನ್ಫ್ಯಾಕ್ಟ್ ನೀವು ಪವನ್ ಅವರೇ ನೀವು ಹೇಳಿದ್ದೊಂದು ರಿಸ್ಕ್ ರಿವಾರ್ಡ್ ರೇಷಿಯೋ ಬಗ್ಗೆ ಒಂದ್ ಹೇಳಿದ್ರಿ, ಅದು ಕೂಡ ಒಂದ್ ಸ್ವಲ್ಪ ಈಗ
ಟ್ರಸ್ಟ್ ಬರ್ತಿದೆ, ಒಂದು ನಂಬಿಕೆ ಬರ್ತಿದೆ. ಯಾಕೆಂದ್ರೆ ಈಗ ನಮ್ದು ಬಿಡಿ, ನಮ್ದು ಚಿಕ್ಕ ಅಕ್ವಿಸಿಷನ್, ಬಟ್ ಈಗ ನೀವು ದೊಡ್ಡದ್ ನೋಡಿದ್ರು ಈಗೆಲ್ಲ ಬೆಂಗಳೂರಲ್ಲಿರೋ ಏಂಜಲ್ ಇನ್ವೆಸ್ಟರ್ಸ್ ಆಗ್ಲಿ ಅಥವಾ ಅರ್ಲಿ ಸ್ಟೇಜ್ ಫೌಂಡರ್ಸ್ ಆಗ್ಲಿ, ಎಂಪ್ಲಾಯೀಸ್ ಆಗ್ಲಿ, ಅವರೆಲ್ಲ ದೇ ಆರ್ early employees who made a little bit of money ಈ ಫ್ಲಿಪ್ಕಾರ್ಟ್ ಎಕ್ಸಿಟ್ ಆದಾಗ ಅಥವಾ ನೆಟ್ಬಸ್ ಎಕ್ಸಿಟ್ ಆದಾಗ ಅಥವಾ ಫ್ರೀ ಚಾರ್ಜ್ ಎಕ್ಸಿಟ್ ಆದಾಗ ಅಥವಾ ಇನ್ಫೋಸಿಸ್ ಮಾಜಿ ಫೌಂಡರ್ಸ್ ಯಾರಿದ್ದಾರೆ ಅವರು. ಇನ್ಫ್ಯಾಕ್ಟ್ ನಾವು US ಅಲ್ಲಿ ನೀವು ನೋಡಿದ್ರೆ ಪೇಪ್ಯಾಲ್ ಅನ್ನೋ ಕಂಪನಿ ಎಕ್ಸಿಟ್ ಆದಾಗ, ದೊಡ್ಡ ಎಕ್ಸಿಟ್ ಆವಾಗ ತುಂಬಾ ಜನಕ್ಕೆ ದುಡ್ಡು ಬಂತ, ಅವಾಗ ತುಂಬಾ ಒಳ್ಳೆ ಎಕ್ಸಿಟ್. ಸೊ ಪೇಪ್ಯಾಲ್ ಮಾಫಿಯಾ ಅಂತಾನೆ ಹೇಳ್ತಾರಲ್ಲಿ. ಈಗ ನೀವು ಯೂಟ್ಯೂಬ್ ನೋಡಿ, 500 ಸ್ಟಾರ್ಟ್ಅಪ್ಸ್ ನೋಡಿ, ಟೆಸ್ಲಾ ನೋಡಿ, ಅಥವಾ ಎಷ್ಟೊಂದು ಸ್ಪೇಸ್ ಎಕ್ಸ್ ನೋಡಿ, ಇದೆಲ್ಲ ಕಂಪನಿಗಳು ಫಾರ್ಮರ್ ಎಂಪ್ಲಾಯೀಸ್, ಫಾರ್ಮರ್ ಫೌಂಡರ್ಸ್, ಲಿಂಕ್ಡ್ ಇನ್ ಆಗ್ಲಿ, ದೀಸ್ ಆರ್ ಆಲ್ ಫಾರ್ಮರ್ ಎಂಪ್ಲಾಯೀಸ್ ಆಫ್ ನಮ್ಮ ಪೇಪ್ಯಾಲ್. ಅದೇ ತರ ಇಂಡಿಯಾನಲ್ಲಿ ಈಗ ಫ್ಲಿಪ್ಕಾರ್ಟ್ ಮಾಫಿಯಾ ನೋಡ್ತಿದೀವಿ ಅಥವಾ ಊಬರ್ ಮಾಫಿಯಾ ನೋಡ್ತಿದೀವಿ. ಮಾಫಿಯಾ ಅನ್ನೋ ಟರ್ಮ್ ನ ನಾನು ನೆಗೆಟಿವ್ ಕಾನೋಟೇಷನ್ ಇಂದ ನಾನು ಹೇಳ್ತಿಲ್ಲ, ಒಳ್ಳೆ ಕಾನೋಟೇಷನ್ ಹೇಳ್ತಿದ್ದೀನಿ. ಇವರೆಲ್ಲ ಪೀಪಲ್ ಹೂ ಮೇಕ್ ಅರ್ಲಿ ಎಂಪ್ಲಾಯೀಸ್, ಯಾರಿಗೆ ಸ್ವಲ್ಪ ದುಡ್ಡು, ಸ್ವಲ್ಪ ಹೆಸರು ಮಾಡ್ಕೊಂಡ್ರು ಅವರು ಈ ಕಂಪ್ನಿಗಳ ಎಕ್ಸಿಟ್ ಆದಾಗ, ಅವರೆಲ್ಲ ಬಂದೀಗ ನೆಕ್ಸ್ಟ್ ವೇವ್ ಆಫ್ ಸ್ಟಾರ್ಟ್ಅಪ್ಸ್ ನ ಶುರು ಮಾಡ್ತಿದ್ದಾರೆ. ಅದೇ ತರ ಆಗ್ತಾ ಇದ್ರೇನೆ ಈಗ ಬೆಂಗಳೂರು ಒಂದು ಇಕೋಸಿಸ್ಟಮ್ ಆಗಿ ಬೆಳೆಯೋದು. ನೀವು ಸಿಲಿಕಾನ್ ವ್ಯಾಲಿ ನೋಡಿದ್ರೆ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಅರ್ಲಿ ಫೋಕ್ಸ್. ಅದು 1970, 1960 ನಲ್ಲಿ ಪ್ರಾಸೆಸರ್ ಕಂಪನಿಗಳ ಅವಾಗ ಶುರು ಆಗಿದ್ದು. ಬಟ್ ಈಗ ನೋಡಿದ್ರೆ ಈಗೆಲ್ಲ ಹೊಸ ಕಂಪನಿಗಳೆಲ್ಲ ಬರ್ತಿರೋದೆಲ್ಲ ಫಾರ್ಮರ್ ಅರ್ಲಿ ಸ್ಟೇಜ್ ಎಂಪ್ಲಾಯೀಸ್ ಆಫ್ ಡಿಫರೆಂಟ್ ಕಂಪನೀಸ್ ಲೈಕ್ ಗೂಗಲ್, ಫೇಸ್ಬುಕ್, ಟ್ವಿಟರ್, ಆಲ್ ಆಫ್ ದೀಸ್ ಬಿಗ್ ಕಂಪನೀಸ್ ದಟ್ ವಿ ಹಿಯರ್ ಅಬೌಟ್. ಸೊ ಅದರಲ್ಲಿ ಒಂದು ಲೆವೆಲ್ ನಿಖಿಲ್ ಅವರೇ ಇದು ಹೇಳ್ಬೋದಲ್ವಾ, ಅವ್ರು ನೋಡಿರ್ತಾರೆ ಹೇಗೆ ನಡೆದಿರುತ್ತೆ, ಹೇಗೆ ಒಂದು ಕಂಪನಿ ಬೆಳೆದಿರುತ್ತೆ, ಅಂಡ್ ಅವ್ರಿಗೂ ಒಂದು ತಿಳುವಳಿಕೆ ಇರ್ಬೋದು. ಈ ತರ ಅವ್ರು ಮಾಡಿದ್ರು, ಈ ತರ ಅವಾಗ ನಾವು ಮಾಡಿದ್ವಿ, ನಾನೀಗ ಹೊಸದಾಗಿ ಮಾಡುವಾಗ ಐ ಕ್ಯಾನ್ ಲರ್ನ್ ಫ್ರಮ್ ದೋಸ್ ಮಿಸ್ಟೇಕ್ಸ್, ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಬೋದು, ನನಗೆ ಫುಲ್ ಫ್ರೀಡಮ್ ಸಿಕ್ಕಿದ್ರೆ, ನಾನೇ ಶುರು ಮಾಡಿದ್ರೆ ಐ ಕ್ಯಾನ್ ಡೂ ದಿಸ್ ಬೆಟರ್. ಆ ಒಂದು ಛಲನೂ ಇರ್ಬೇಕು. ಹೌದು. ಯಾಕಂದ್ರೆ ಆಸ್ ಅ ಸ್ಟಾರ್ಟ್ಅಪ್ ಫೌಂಡರ್, ಆಸ್ ಅ ಹ್ಯೂಮನ್ ಬೀಯಿಂಗ್, ನಾವ್ ಏನ್ ಮಾಡ್ತಿದೀವಿ, ನಾವು ಆ ಕಡೆ ಈ ಕಡೆ ನೋಡಿದಾಗ ವಿ ಆರ್ ಆಲ್ವೇಸ್ ಸಾರ್ಟ್ ಆಫ್ ಒಂಥರ ನಮ್ದು ಟು ಡೂ ಲಿಸ್ಟ್ ಮತ್ತೆ ನಾಟ್ ಟು ಡೂ ಲಿಸ್ಟ್ ನ ಪಾಪ್ಯುಲೇಟ್ ಮಾಡ್ತಿರ್ತೀವಿ ನಾವು. ಇಲ್ಲಿ ಒಬ್ಬೊಬ್ಬರನ್ನ ನೋಡಿದಾಗ್ಲೂ ನಾವು ಇವ್ರ ಹತ್ರ ಇದನ್ನ ಕಲ್ತ್ಕೋಬಹುದು, ಇವ್ರು ಈ ತರ ತಪ್ಪು ಮಾಡಿದ್ರು, ನಾವ್ ಈ ತರ ಮಾಡ್ಬಿಟ್ಟು ನಾವ್ ಸಿಕ್ಕಾಕೋಬಾರ್ದು ಅಂತ ನಾವು ಅದನ್ನ ಲಿಸ್ಟ್ ನ ಯಾವಾಗ್ಲೂ ನಮ್ ತಲೆಯಲ್ಲಿ ನಾವು ಪಾಪ್ಯುಲೇಟ್ ಮಾಡ್ತಿರ್ತೀವಿ. ಅದೇ ನೀವು ಸ್ಟಾರ್ಟ್ಅಪ್ ಎನ್ವೈರ್ಮೆಂಟ್ ಅಲ್ಲೇ ಇದ್ರೆ, ನಿಮ್ಗೆ ಸ್ಟಾರ್ಟ್ಅಪ್ ಅಲ್ಲಿ ಏನ್ ಮಾಡಿದ್ರೆ ಸಕ್ಸಸ್ ಕಡೆ ಹೋಗೋ ಚಾನ್ಸಸ್ ನಿಮ್ದು ಜಾಸ್ತಿ ಆಗುತ್ತೆ ಅಂತ ನೋಡ್ತೀರಾ, ಅಂಡ್ ಏನ್ ಮಾಡಿದ್ರೆ ಫೇಲಿಯರ್ ಕಡೆ ಹೋಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತ ನೋಡ್ತೀರಾ. ಸೊ ಆ ಲಿಸ್ಟ್ ನ ನೀವು ಆಟೋ ಪಾಪ್ಯುಲೇಟ್ ಮಾಡ್ತಿದ್ರೆ ನಿಮ್ ತಲೆಯಲ್ಲಿ ಆಟೋಮ್ಯಾಟಿಕ್ ಆಗಿ ಇವು ಸಾರ್ಟ್ ಆಫ್ ತರ ವೈರ್ ಆಗಿ ಹೋಗ್ತೀರಾ ನೀವು ಬರೀ ಸ್ಟಾರ್ಟ್ಅಪ್ ಕಡೆಗೆ. ಒಂದ್ಸತಿ ನೀವು ಆ ಸ್ಟಾರ್ಟ್ಅಪ್ ಒಂಥರ ನಶೆ, ಅದೊಂದ್ಸತಿ ಆ ನಶೆ ಬಂದ್ಬಿಟ್ರೆ ಅದರಿಂದ ನಿಮ್ಗೆ ಆಚೆ ಹೋಗಕ್ಕೆ ಆಗಲ್ಲ. ಈಗ ನೋಡಿ, ಯಾರು ಬೇಕಾದ್ರೆ ನಿಮ್ಗೆ ಗೊತ್ತಿರೋ ನಿಮ್ಮ ನೆಟ್ವರ್ಕ್ ಅಲ್ಲೇನೆ ಅರ್ಲಿ ಸ್ಟೇಜ್ ಸ್ಟಾರ್ಟ್ಅಪ್ ಅಲ್ಲಿ 1-2 ಕಡೆ ಕೆಲಸ ಮಾಡಿರೋರಾಗ್ಲಿ ಅಥವಾ ಫೌಂಡರ್ಸ್ ಆಗ್ಲಿ, ಅವ್ರಿಗೆ ನೀವು ಹೇಳಿ ಹೋಗ್ಬಿಟ್ಟು ಫೇಸ್ಬುಕ್ ಅಲ್ಲಿ ಕೆಲಸ ಮಾಡಿ ಅಥವಾ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡಿ ಅಥವಾ TCS ಅಲ್ಲಿ ಕೆಲಸ ಮಾಡಿ ಅಥವಾ ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿ ಅಂತ ಆಗಲ್ಲ. ಅವ್ರಿಗೆ 3 ತಿಂಗಳು ಹೋಗ್ತಾರೆ, 4 ತಿಂಗಳು ಹೋಗ್ತಾರೆ, ಅದಾದ್ಮೇಲೆ ವಾಪಸ್ ಬಂದ್ಬಿಡ್ತಾರೆ. ನಾನು ದೊಡ್ಡ ಕಂಪ್ನಿಗಳನ್ನ ಬ್ಲೇಮ್ ಮಾಡ್ತಿಲ್ಲ, ಅದೇ ಬೇರೆ ಆಟ, ಇದೇ ಬೇರೆ ಆಟ. ಒಂಥರ ಇದು ಗಲ್ಲಿ ಕ್ರಿಕೆಟ್, ಅದು ಟೆಸ್ಟ್ ಕ್ರಿಕೆಟ್. ನಮ್ಗೆ ಇದು ಅಭ್ಯಾಸ ಆಗೋಗ್ಬಿಟ್ಟು ಒಂದು ಹೊಡೆದಿದ್ ಶಾಟ್ ಎಲ್ಲ ಒಂದು 5 ಶಾಟ್ಗೆ ಒಂದ್ಸತಿ ನಾವು ಔಟ್ ಆಗ್ಬೋದು, ಬಟ್ ಹೊಡೆದಿದ್ ಶಾಟ್ 6 ಹೋಗುತ್ತೆ. ಟೆಸ್ಟ್ ಕ್ರಿಕೆಟ್ ಅಲ್ಲಿ ನಾವು ಕುಟ್ಟು ಅಂತ ಆಡಕ್ಕೆ ಎಲ್ಲಾರ್ಗೂ ಆಗಲ್ಲ. ಒಳ್ಳೆ ಎಕ್ಸಾಂಪಲ್ ಕೊಟ್ರಿ ಗೀತಾ ಅವರೇ. ನಿಖಿಲ್ ಅವರೇ, ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರೋಣ. ಈ ಸ್ಟಾರ್ಟ್ಅಪ್ ಬಿಸ್ನೆಸ್ ಮಾಡೆಲ್ಸ್ ಬಗ್ಗೆ ಮತ್ತೆ ನಮ್ಮ ಈಕೋ ಸಿಸ್ಟಮ್ ಅಂತ ಹೇಳುವಾಗ ಅದರಲ್ಲಿ ಏನೇನ್ ಇರಬೇಕು, ಏನೇನ್ ಬಂದಿದೆ ಅಂತ ಅದ್ರ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು. Hey everybody, welcome to another awesome week on the IVM Podcast Network. If you're not following us on social media, please do. We're IVM Podcast on Twitter, Facebook, and Instagram. We'd like to thank our sponsors this week, Paytm Money and Intel. Their support makes this content possible. So, been a really exciting week on the network this week. We've had some really cool stuff. My old friend Vivek Lad was on Storytellers and Storysellers. Definitely do check that out. On Cyrus Said, we had Ashwin Sanghi on Thursday's episode, and Cyrus and myself did a cock and bull, just the two of us. That was fun as well on Monday. Do check that out. Masaba was on Advertising is Dead, which was another really, really strong episode from Varun. And on the sports front, both Edges and Sledges, Football Shitball had some really fun episodes. That's the Football Twaddle. Do check those out as well.
And if you haven't been paying attention and you haven't been listening to Smile India in these times, I don't know why you aren't. It's the most uplifting show that you could listen to. It's a short, bite-sized piece of really positive things that happen in India. Do definitely check that out. And with that, let's get you back to your show. ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್. ನಾವು ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ ಅಲ್ಲಿ ಗೀತಾ ಪ್ರಭು ಮತ್ತೆ ನಿಖಿಲ್ ಜೋಯಿಸ್ ಅವರ ಹತ್ರ ಸ್ಟಾರ್ಟ್ಅಪ್ಸ್ ಮತ್ತೆ ಬೆಂಗಳೂರಿನ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಗೀತಾ ಅವರೇ, ಒಂದು ಪಿಕ್ಚರ್ ಕೊಡ್ತೀರಾ ಒಂದು ಸ್ಟಾರ್ಟ್ಅಪ್ ಜೀವನ, ಅದರ ಜರ್ನಿ ಪಯಣ ಹೇಗಿರುತ್ತೆ ಅಂತ? ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಯಾವಾಗ್ಲೂ ಯಾವ್ದೇ ಸ್ಟಾರ್ಟ್ಅಪ್ಗೂ ಫಸ್ಟ್ ಐಡಿಯಾ. ಓಕೆ, ಈ ಐಡಿಯಾದಲ್ಲೂ 2 ತರ ಇರುತ್ತೆ. ಅಕಾರ್ಡಿಂಗ್ ಟು ಮೀ 2 ತರ ಇರುತ್ತೆ. ಒಂದ್ ಐಡಿಯಾ ಏನು ಅಂತಂದ್ರೆ, ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲಾ ಸ್ಟಾರ್ಟ್ಅಪ್ ಮಾಡ್ತಾ ಇದಾರೆ, ಎಲ್ಲೋದ್ರು ಸ್ಟಾರ್ಟ್ಅಪ್ ಕೇಳಕ್ಕೆ ಸಿಗ್ತಾ ಇದೆ, ಸೊ ಹಂಗಾಗಿ ನಾನು ಒಂದ್ ಸ್ಟಾರ್ಟ್ಅಪ್ ಮಾಡ್ತೀನಿ. ದಟ್ ಈಸ್ ಒನ್ ಕೈಂಡ್ ಆಫ್ ಐಡಿಯಾ. ಇನ್ನೊಂದ್ ಐಡಿಯಾ ಏನು ಅಂತಂದ್ರೆ, ನಿಮ್ಗೆ ಡೇ ಇನ್ ಅಂಡ್ ಡೇ ಔಟ್ ನೀವು ದಿನಾಗ್ಲೂ ಏನೋ ಒಂದ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ, ಅದಕ್ಕೊಂದ್ ಸೊಲ್ಯೂಷನ್ ಸಿಗ್ತಾ ಇಲ್ಲ ನಿಮ್ಗೆ. ಹಂಗಾಗಿ ಒಂದ್ ಐಡಿಯಾ ಬರ್ತಾ ಇದೆ, ಓಕೆ ಇದು ಯಾರು ಪ್ರಾಬ್ಲಮ್ ಸಾಲ್ವ್ ಮಾಡಿ. ನಾನು ಮೊದ್ಲು ಹೇಳ್ದೆ, ಬ್ರೇಕ್ ಗಿಂತ ಮೊದ್ಲು ಒಂದು ಎಕ್ಸಾಂಪಲ್ ಕೊಟ್ಟೆ, ಮಿಸ್ಟರ್ ಫಣೀಂದ್ರ ಸಮ್ಮ ಅವ್ರದ್ದು. ಅವ್ರಿಗೆ ಯಾವ ತರ ಪ್ರಾಬ್ಲಮ್ ಇತ್ತು, ಬಸ್ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಹೆಂಗೆ ಅವ್ರಿಗೊಂದು ಐಡಿಯಾ ಬಂತು redbus.in ಮಾಡೋದು ಅಂತ. ಸೊ ಅದು ಇನ್ನೊಂದ್ ತರ ಐಡಿಯಾ, ವೇರ್ ಯು ಆರ್ ಫೇಸಿಂಗ್ ಅ ಪ್ರಾಬ್ಲಮ್, ಆ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಕ್ಕೆ ನೀವೊಂದು ಸ್ಟಾರ್ಟ್ಅಪ್ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀರಾ. ಇದು 2ನೇ ತರ ಐಡಿಯಾ ಐ ವುಡ್ ಸೇ ಈಸ್ ಮೋರ್ ವ್ಯಾಲಿಡ್. ಸುಮ್ನೆ ಯಾರೋ ಮಾಡ್ತಾ ಇದಾರೆ ಅಂತ ಸ್ಟಾರ್ಟ್ಅಪ್ ಮಾಡಕ್ ಹೋಗೋದು ಈಸ್ ನಾಟ್ ಅ ವೆರಿ ಗುಡ್ ಐಡಿಯಾ ಅಕಾರ್ಡಿಂಗ್ ಟು ಮೀ. ಯಾಕಂದ್ರೆ ಅದ್ರಲ್ಲಿ ನಿಮ್ಗೆ ಆಫ್ಟರ್ ಅ ಪಾಯಿಂಟ್ ನೀವು ಮುಂದೆ ಹೋಗಕ್ ಮೋಸ್ಟ್ಲಿ ಸಾಧ್ಯನೇ ಆಗಕ್ಕಿಲ್ಲ. ಬಟ್ ಇದ್ರಲ್ಲಿ ನಿಮ್ಗೆ ಬಿಕಾಸ್ ಯು ಆರ್ ಲಿವಿಂಗ್ ದಟ್ ಪ್ರಾಬ್ಲಮ್, ಏನಾಗುತ್ತೆ ಅಂದ್ರೆ ಹೆಂಗಾದ್ರೂ ನೀವು ಒಂದ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೇ ಮಾಡ್ತೀರಾ. ಸೊ ನಂದು ಫಾರ್ ಎಕ್ಸಾಂಪಲ್ ನಂದೇ ಎಕ್ಸ್ಪೀರಿಯನ್ಸ್ ಕೊಡ್ಲಿ ನಿಮ್ಗೆ ಅಂತಂದ್ರೆ, ಇವಾಗ ವರ್ಕ್ ಫ್ಲೆಕ್ಸಿ ಹಂಗೆ ಸ್ಟಾರ್ಟ್ ಆಗಿರೋದು. ಯಾಕಂದ್ರೆ ನಾನು ಆಫ್ಟರ್ ಅಬೌಟ್ 12 years ಇನ್ ಮಾರ್ಕೆಟ್ ರಿಸರ್ಚ್ ನಾನು ಏನ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಅಂದ್ರೆ, ನಾನು ಆಸ್ ಅ ಕನ್ಸಲ್ಟೆಂಟ್ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದೆ. ನನ್ಗೆ ಐ ವಿಲ್ ಡಿಫೈನ್ ಮೈ ವರ್ಕ್ ಅವರ್ಸ್, ಇಷ್ಟಿಂದ ಇಷ್ಟ ತನಕ ಮಾತ್ರ ನನಗ್ ಮಾಡಕ್ ಆಗೋದು. ಹಾಗಾಗಿ ಐ ನೀಡ್ ಫ್ಲೆಕ್ಸಿ ಅವರ್ಸ್. ಆರ್ ಇಫ್ ಐ ಟೇಕ್ ಅಪ್ ಅ ಪ್ರಾಜೆಕ್ಟ್, ಒಂದ್ 3 ತಿಂಗಳು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ಬಿಟ್ಟು 3 ತಿಂಗಳ ನಂತರ ಆ ಪ್ರಾಜೆಕ್ಟ್ ಎಂಡ್ ಆದ್ಮೇಲೆ ನನ್ಗೊಂದ್ ತಿಂಗಳು ಬ್ರೇಕ್ ಬೇಕು. ಅದ್ರ ನಂತರ ನಾನು ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಪಿಕ್ ಮಾಡ್ತೀನಿ, ಆತರ. ಸೊ ಆ ತರ ನನ್ಗೆ ಎಲ್ಲೂ ಪ್ಲಾಟ್ಫಾರ್ಮ್ ಸಿಕ್ಕಿಲ್ಲ. ಅದ್ ಮಾಡ್ತಾ ಇದ್ದೆ ನಾನು, ಒಂದ್ ಕಂಪ್ನಿಲಿ ಮಾಡಿದೆ, ಮತ್ತೆ ನೆಕ್ಸ್ಟ್ ಕಂಪ್ನಿಲೂ ಅದೇ ತರ. ಐ ವಾಸ್ ವೆರಿ ಫಾರ್ಚುನೇಟ್, ಆ ತರ 2 ಆಪರ್ಚುನಿಟಿ ಸಿಕ್ತು. ಬಟ್ ಅದ್ ಬಿಟ್ಟು ಬೇರೆ ಆಪರ್ಚುನಿಟಿ ಎಲ್ಲೂ ಹುಡ್ಕೋಣ ಅಂತಂದ್ರೆ ನನ್ಗೆ ಯಾವ್ದು ಆತರ ಆನ್ಲೈನ್ ಪ್ಲಾಟ್ಫಾರ್ಮ್ ಸಿಕ್ಕಿಲ್ಲ. ಸೊ ಆವಾಗ ಈ ಐಡಿಯಾ ಬಂತು, ಏನಕ್ಕೆ workflexi.in ಅಂತ ಒಂದ್ ಕಂಪನಿ ಸ್ಟಾರ್ಟ್ ಮಾಡ್ಬಿಟ್ಟು ಈ ತರ ಫ್ಲೆಕ್ಸಿ ಅವರ್ಸ್ ತರ ಜಾಬ್ಸ್, ಗಿಗ್ಸ್ ಅಂತ ಏನ್ ಇವಾಗ ಹೇಳ್ತಾರೆ, ಅದಕ್ಕೊಂದು ಪ್ಲಾಟ್ಫಾರ್ಮ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ಒಂದ್ಸಲ ಐಡಿಯಾ ಬಂದ್ಮೇಲೆ ನೀವು ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಮಾಡ್ಬೇಕು. ರಿಸರ್ಚ್ ಅಂತಂದ್ರೆ ನೀವು ಒಂದು ಮಾರ್ಕೆಟ್ ರಿಸರ್ಚ್ ಬೇಕಾದ್ರೂ ಮಾಡ್ಬೋದು. ಇವಾಗ ನಿಮ್ಗೆ ಗೂಗಲ್ ಫಾರ್ಮ್ಸ್ ಎಲ್ಲ ಸಿಗುತ್ತಲ್ಲ, ಅದ್ರಲ್ಲಿ ಒಂದಿಷ್ಟು ಕ್ವೆಶ್ಚನ್ಸ್ ಆಗ್ಬಿಟ್ಟು ನಿಮ್ದೇ ಸರ್ಕಲ್ ಅಲ್ಲಿ ಸರ್ಕ್ಯುಲೇಟ್ ಮಾಡಿ ಅದನ್ನ ಸ್ವಲ್ಪ ವ್ಯಾಲಿಡೇಟ್ ಮಾಡಿ. ಅಂದ್ರೆ ನಾನ್ ಫೇಸ್ ಮಾಡ್ತಿರೋ ಪ್ರಾಬ್ಲಮ್ ಬೇರೆಯವರು ಫೇಸ್ ಮಾಡ್ತಾ ಇದಾರಾ ಇಲ್ವಾ, ಇಸ್ ಇಟ್ ಓನ್ಲಿ ಮೈ ಪ್ರಾಬ್ಲಮ್, ಮೋಸ್ಟ್ಲಿ ಸೊಲ್ಯೂಷನ್ ಆಲ್ರೆಡಿ ಇದೆ, ನನಗೆ ಗೊತ್ತಿಲ್ವೇನೋ ಅದ್ರ ಬಗ್ಗೆ ಅಂತ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ನೋಡಿ. ಅದಾದ್ಮೇಲೆ ಟ್ರೈ ಟು ಬಿ ಅ ಪಾರ್ಟ್ ಆಫ್ ಇಕೋಸಿಸ್ಟಮ್ ಲೈಕ್ NASSCOM 10K ಸ್ಟಾರ್ಟ್ಅಪ್ಸ್ ಅಂತ ನಾವೊಂದು ಎಕ್ಸಾಂಪಲ್ ಕೊಟ್ವಿ ಮೊದ್ಲು. ಆ ತರದಲ್ಲಿ ಸ್ವಲ್ಪ ಇರಕ್ ಪ್ರಯತ್ನ ಮಾಡಿ. ಯಾವಾಗ ಏನಾಗುತ್ತಂದ್ರೆ ಸಿಮಿಲರ್ ಲೈಕ್ ಮೈಂಡೆಡ್ ಜನರ ಜೊತೆಗೆ ನೀವು ಸ್ವಲ್ಪ ಡಿಸ್ಕಷನ್ ಸ್ಟಾರ್ಟ್ ಮಾಡ್ತೀರಾ. ಅದಾದ್ಮೇಲೆ ವೆದರ್ ಟು ಹ್ಯಾವ್ ಅ ಕೋ-ಫೌಂಡರ್ ಆರ್ ನಾಟ್ ಹ್ಯಾವ್ ಅ ಕೋ-ಫೌಂಡರ್, ಅದ್ರ ಬಗ್ಗೆನೂ ಸ್ವಲ್ಪ ಡಿಬೇಟ್ ಇದೆ. ನನ್ಗನ್ಸುತ್ತೆ ಕೋ-ಫೌಂಡರ್ ಇಸ್ ಆಲ್ವೇಸ್ ಬೆಟರ್. ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ನೀವು ಇನ್ವೆಸ್ಟರ್ಸ್ ಆರ್ ಮೋರ್ ಇನ್ಕ್ಲೈನ್ಡ್ ಟುವರ್ಡ್ಸ್ ಸ್ಟಾರ್ಟ್ಅಪ್. ಇದ್ರಲ್ಲಿ 2 ಕೋ-ಫೌಂಡರ್ ಇದೆ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಸಮಾಧಾನ ಜಾಸ್ತಿ. ಒಬ್ರಿಗೆ ಏನಾದ್ರು ಬಿಟ್ಬಿಟ್ರು ಅಥವಾ ಅವ್ರು ಮಾಡ್ಲಿಲ್ಲ, ಮುಂದೆ ತಗೊಂಡ್ ಹೋಗಿಲ್ಲ ಅಂದ್ರೂ ಇನ್ನೊಬ್ರು ಇದಾರೆ ಮುಂದೆ ತಗೊಂಡ್ ಹೋಗಕ್ಕೆ ಅನ್ನೋ ಒಂದ್ ಸಮಾಧಾನ ಇರುತ್ತೆ ಇನ್ವೆಸ್ಟರ್ಗೆ. ಅಂಡ್ ಎಸ್ಪೆಷಲಿ ಕಾಂಪ್ಲಿಮೆಂಟಿಂಗ್ ಸ್ಕಿಲ್, ಅಂದ್ರೆ ನಿಮ್ಮ ಹತ್ರ ಯಾವ ಸ್ಕಿಲ್ ಇಲ್ವೋ ಆ ಸ್ಕಿಲ್ ನಿಮ್ಮ ಕೋ-ಫೌಂಡರ್ ಅಲ್ಲಿ ಇದ್ರೆ ಇಟ್ ಇಸ್ ಆಲ್ವೇಸ್ ಬೆಟರ್. ಫಾರ್ ಎಕ್ಸಾಂಪಲ್ ನನ್ಗೆ ಇವಾಗ ನೋಡಿದ್ರೆ ಐ ಲೈಕ್ ಡೂಯಿಂಗ್, ನಿಖಿಲ್ ಅವ್ರು ಹೇಳಿದ್ರಲ್ಲ 8 ಗಂಟೆ ಒಂದೇ ಕಡೆ ಲ್ಯಾಪ್ಟಾಪ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ನನ್ಗೆ ಇಷ್ಟ ಇಲ್ಲ ಅಂತ. ಸೊ ಐ ಆಮ್ ದಟ್ ಕೈಂಡ್ ಆಫ್ ಅ ಪರ್ಸನ್. ಇವಾಗ ನನ್ ಕೋ-ಫೌಂಡರ್ ಹಿ ಈಸ್ ಮೋರ್ ಇನ್ ಟು ಸೇಲ್ಸ್. ಅವ್ರಿಗೆ ಯಾವಾಗ್ಲೂ ಆಫೀಸ್ ಇಂದ ಹೊರಗಡೆ ಇರ್ಬೇಕು, ತುಂಬಾ ಜನರ ಹತ್ರ ಮಾತಾಡ್ಬೇಕು. ಸೊ ದಟ್ ಈಸ್ ಕಾಂಪ್ಲಿಮೆಂಟಿಂಗ್. ಒಬ್ರ ಹತ್ರ ಒಂದ್ ಸ್ಕಿಲ್ ಇದೆ, ಇನ್ನೊಬ್ರ ಹತ್ರ ಇನ್ನೊ ಬೇರೆ ಸ್ಕಿಲ್ ಇದೆ, ಅದೆರಡನ್ನ ಜೊತೆಗೆ ಹಾಕಿದ್ರೆ ನೀವು ಆ ಕಂಪನಿಗೆ ತುಂಬಾ ಯೂಸ್ ಆಗುತ್ತೆ.
ಅದಿಲ್ಲ ಅಂದ್ರೆ ಈವನ್ ಅಟ್ ಅನ್ ಇಮೋಷನಲ್ ಲೆವೆಲ್ ಆಲ್ಸೋ ನನ್ಗೆ ಅನ್ಸುತ್ತೆ ಕೋ ಫೌಂಡರ್ ಇದ್ರೆ ಯಾವಾಗ್ಲೂ ಒಳ್ಳೇದೆ. ಯಾಕಂದ್ರೆ ದ ಜರ್ನಿ ಇಸ್ ನಾಟ್ ಈಸಿ, ಇಟ್ ಇಸ್ ಅ ವೆರಿ ಡಾರ್ಕ್ ಜರ್ನಿ, ಲೋನ್ಲಿ ಜರ್ನಿ. ನೆಕ್ಸ್ಟ್ ಕಮ್ಸ್ ದುಡ್ಡು ಹೆಂಗ್ ಹಾಕೋದು ಅಂತ. ದುಡ್ಡು ಏನ್ ನಮ್ದೇ ದುಡ್ಡು ಹಾಕೊಂಡ್ ಸ್ಟಾರ್ಟ್ ಮಾಡ್ಕೋಬೇಕಾ ಅಥವಾ ಯಾವಾಗ್ಲೂ ಇನ್ವೆಸ್ಟರ್ ಜೊತೆನೆ ಹೋಗ್ಬೇಕಾ, ವಿಚ್ ಇಸ್ ಅ ಗುಡ್ ಮಾಡೆಲ್. ಹಿಯರ್ ಅಗೇನ್ ನಾನ್ ಏನ್ ಹೇಳೋದು ಅಂದ್ರೆ ಸರಿ ತಪ್ಪು ಅನ್ನೋದೊಂದು ಇದಿಲ್ಲ, ಡೆಫಿನೆಟಿವ್ ಆಗಿ ಹೇಳಕ್ ಆಗಲ್ಲ ಹಿಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು. ನಿಮಗ್ ಹೆಂಗೆ ಕನ್ವೀನಿಯಂಟ್ ಹಂಗ್ ಮಾಡಿ. ನಿಮ್ದು ದುಡ್ಡಂತೂ ಹಾಕ್ಲೇಬೇಕು, ಯಾಕಂದ್ರೆ ಇವಾಗ ನಿಮ್ಗೆ ನಂಬಿಕೆ ಇಲ್ಲ ನಿಮ್ ಸ್ಟಾರ್ಟ್ಅಪ್ ಅಲ್ಲಿ ಬೇರೆಯವರೇ ದುಡ್ಡು ಹಾಕಿ ನೀವು ಸ್ಟಾರ್ಟ್ಅಪ್ ನಡೆಸ್ತಾ ಇದ್ದೀರಾ ಅಂತಂದ್ರೆ ಅದ್ರದ್ದು ದಟ್ ಇಸ್ ನಾಟ್ ಅಗೇನ್ ಅ ವೆರಿ ಗುಡ್ ಪ್ರಾಕ್ಟಿಸ್. ಇದು ಬೂಟ್ ಸ್ಟ್ರಾಪ್ಡ್ ಅನ್ನೋ ವರ್ಡ್ ಕೇಳಿರ್ಬೇಕು ನೀವು. ಸೊ ಬೂಟ್ ಸ್ಟ್ರಾಪ್ಡ್ ಇಸ್ ಬೇಸಿಕಲಿ ವೇರ್ ಯು ಪುಟ್ ಇನ್ ಯೋರ್ ಮನಿ, ನಿಮ್ದು ದುಡ್ಡು ಹಾಕ್ತೀರಾ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಹತ್ರ ತಗೊಂಡು ಅಥವಾ ನಿಮ್ ಸೇವಿಂಗ್ಸ್ ಎಷ್ಟಿದೆ ಅದನ್ನ ಹಾಕ್ಬಿಟ್ಟು ಫಸ್ಟ್ ಸ್ಟಾರ್ಟ್ ಮಾಡಿ. ಐಡಿಯಾ ಅನ್ನ ಮಾರ್ಕೆಟಿಗೆ ತಗೊಂಡ್ ಹೋಗೋ ತನಕ ಅಟ್ಲೀಸ್ಟ್ ನೀವು ಆ ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅಟ್ಲೀಸ್ಟ್ ರಿಸ್ಕ್ ಕಡಿಮೆ ಆಗುತ್ತೆ. ಬೇರೆ ಯಾರ್ದೋ ದುಡ್ಡು ಹಾಕ್ಬಿಟ್ಟು ನೀವು ಮುಂದೆ ಹೋಗ್ಬಿಟ್ಟು ಮಾರ್ಕೆಟ್ ಹೋದ್ಮೇಲೆ ಯು ರಿಯಲೈಸ್ ಅಯ್ಯೋ ಈ ಸ್ಟಾರ್ಟ್ಅಪ್ ಐಡಿಯಾ ಅಷ್ಟೇನ್ ಚೆನ್ನಾಗಿಲ್ಲ ಅಂತಂದ್ರೆ ಅಷ್ಟು ತನಕ ಹಾಕಿರೋ ದುಡ್ಡು ವೇಸ್ಟ್. ಸೊ ಇನ್ವೆಸ್ಟರ್ ದುಡ್ಡು ತಗೊಂಡ್ ಹಾಕಿದಿದ್ರೆ ಅವಾಗ ಯು ಆರ್ ಆನ್ಸರಬಲ್ ಟು ದ ಇನ್ವೆಸ್ಟರ್. ಅವ್ರಿಗೆ ನೀವು ಜವಾಬ್ ಕೊಡ್ಬೇಕಾಗುತ್ತೆ, ಏನಕ್ಕೆ ಇಷ್ಟು ದುಡ್ಡು ಹಾಕಿದ್ರಿ ಮುಂದೆ ಹೋಗಿಲ್ಲ, ಏನಕ್ಕೆ ಇವಾಗ ಸ್ಟಾಪ್ ಮಾಡಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ, ಅದನ್ನೆಲ್ಲ ಕ್ವೆಶನ್ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ ದುಡ್ಡು ಹಾಕೊಂಡ್ ಸ್ಟಾರ್ಟ್ ಮಾಡಿ, ಸ್ವಲ್ಪ ವ್ಯಾಲಿಡೇಟ್ ಮಾಡಿ, ನೋಡಿ ಹೆಂಗಾಗ್ತಾ ಇದೆ, ಎಷ್ಟು ಜನ ನಿಮ್ ಪ್ರಾಡಕ್ಟ್ ನ ಅಡಾಪ್ಟ್ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಳ್ಳಿ ಫಸ್ಟ್. ಅದಾದ್ಮೇಲೆ ಈ ತರ ಇಕೋ ಸಿಸ್ಟಮ್ ಅಲ್ಲಿ ಇದ್ರೆ ನ್ಯಾಸ್ಕಾಮ್ ಆಗ್ಲಿ, ನಿಮ್ದು ಕರ್ನಾಟಕ ಸ್ಟಾರ್ಟ್ಅಪ್ ಸೆಲ್ ಆಗ್ಲಿ, ಅದ್ರಲ್ಲೆಲ್ಲ ಸ್ವಲ್ಪ ಇನ್ ಟಚ್ ಅಲ್ಲಿ ಇದ್ರೆ ನಿಮಗ್ ಗೊತ್ತಾಗುತ್ತೆ ಏಂಜಲ್ ಇನ್ವೆಸ್ಟರ್ ಲಿಸ್ಟ್ ಅಂದ್ರೆ ಏನು, ಯಾರ್ಯಾರು ಏಂಜಲ್ ಇನ್ವೆಸ್ಟರ್. ಏಂಜಲ್ ಇನ್ವೆಸ್ಟರ್ ಇಸ್ ಬೇಸಿಕಲಿ ಇವರು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ದುಡ್ಡು ಕೊಡ್ತಾರೆ. ಸೊ ಇಟ್ ಮೆ ನಾಟ್ ಬಿ ಇನ್ ಕ್ರೋರ್ಸ್, ಇಟ್ ಮೈಟ್ ಬಿ ಇನ್ ಲ್ಯಾಕ್ಸ್, ಇಟ್ ಮೈಟ್ ಬಿ ಇನ್ ಥೌಸಂಡ್ಸ್ ಆಲ್ಸೋ ಸಮ್ಟೈಮ್ಸ್. ಅವರು ನಿಮ್ಗೆ ಅವ್ರದ್ದು ಸಹಾಯ ತಗೊಂಡು ನೀವು ಮುಂದೆ ಹೋಗ್ಬೋದು. ಸೊ ದೆನ್ ದೇರ್ ಆರ್ ವೇರಿಯಸ್ ಸ್ಟೆಪ್ಸ್. ಏಂಜಲ್ ಇದೆ, ಸೀಡ್ ರೌಂಡ್ ಇದೆ, ದೆನ್ ಪ್ರೀ ಸೀರೀಸ್ ಇದೆ, ದೆನ್ ಆಮೇಲೆ ಸೀರೀಸ್ ಎ ಬಿ ಸಿ ಡಿ ಆತರ. ಸೊ ಇವಾಗ ದೊಡ್ಡ ದೊಡ್ಡ ಕಂಪ್ನೀಸ್ ನೀವು ನೋಡ್ತೀರಾ, ಊಬರ್ ಆಯ್ತು, ನಿಮ್ದು ಫ್ಲಿಪ್ಕಾರ್ಟ್ ಆಗ್ಲಿ ಯಾವ್ದೇ. ಸೊ ಅವರೆಲ್ಲ ಸೀರೀಸ್ ಎ ಬಿ ಸಿ ಡಿ ನಲ್ಲೆಲ್ಲ ತುಂಬಾ ಮುಂದೆ ಹೋಗಿದ್ದಾರೆ. ಕೆಲವೆಲ್ಲ ಇನಿಷಿಯಲ್ ಇಯರ್ಸ್ ಅಲ್ಲಿ ನೀವು ಏಂಜಲ್ ಆಗ್ಲಿ ಸೀಡ್ ರೌಂಡ್ ಇಂದ ನಿಮ್ ಕಂಪನಿನ ಮುಂದೆ ತಗೊಂಡು ಹೋಗ್ತೀರಾ. ಗೀತಾ ಅವರು ಹೇಳ್ತಿರೋ ಸೈಕಲ್ ನ ನೀವು ನೋಡಿದ್ರೆ ನಾವೆಲ್ಲ ಫೌಂಡರ್ಸ್ ಒಂಥರ ಬ್ಯಾಚ್ ಗಳ ತರ. ನೀವು ಕಾಲೇಜ್ ಅಲ್ಲಿ ನೋಡಿದ್ರೆ ಈಗ ಅಲುಮ್ನೈ ನೆಟ್ವರ್ಕ್ ಇರುತ್ತಲ್ವಾ, ಆತರ. ಈಗ ನೀವು ಕಾಲೇಜ್ ಇಂದ ಆಚೆ ಬಂದ ತಕ್ಷಣ ನಿಮ್ಗೆ ಕೆಲಸ ಸಿಗದೆ ಇದ್ರೆ ಅಥವಾ ಏನಾದ್ರು ಡಿಸೈಡ್ ಮಾಡ್ಬೇಕು ಯಾವ ಕಂಪ್ನಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ, ಅಲುಮ್ನೈ ನೆಟ್ವರ್ಕ್ ಹೋಗ್ಬಿಟ್ಟು ಹೇಳ್ತೀರಾ, ಅಲ್ಲಿ ಒಂದು ಇಮೇಲ್ ಮಾಡ್ತೀರಾ ಸೀನಿಯರ್ಸ್ಗೆ, ದಟ್ ನಾನು ಈ ತರ ಅನ್ಕೊಂತಿದ್ದೀನಿ, ಈ ತರ ಮಾಡ್ಬೇಕು ಅಂತ ಏನಾದ್ರು ಅಡ್ವೈಸ್ ಇದೆಯಾ ಅಂತ. ಸೊ ಅದೇ ತರ ಈ ತರ ಕಮ್ಯುನಿಟೀಸ್ ಅಲ್ಲಿ ಪಾರ್ಟ್ ಆಗಿದ್ರೆ ಏನಾಗುತ್ತೆ ಅಂದ್ರೆ ಯು ವಿಲ್ ಹ್ಯಾವ್ ಎನ್ ಅಲುಮ್ನೈ ನೆಟ್ವರ್ಕ್. ಈಗ ಯಾವ್ದಾದ್ರು ಹೊಸಬ್ರು ಬಂದ್ಬಿಟ್ಟು ಈಗ ನ್ಯಾಸ್ಕಾಮ್ ಅಲ್ಲಿ ಆಗ್ಲಿ ಅಥವಾ ಬೆಂಗಳೂರಲ್ಲಿ ಆಗ್ಲಿ ಬಂದ್ಬಿಟ್ಟು ಹೇಳಿದ್ರೆ ದಟ್ ನಾವ್ ಇವತ್ತು ಶುರು ಮಾಡ್ತಿದೀವಿ ಸ್ಟಾರ್ಟ್ಅಪ್ ನ, ನಾವ್ ಏನ್ ಮಾಡ್ಬೇಕು ಅಂತ ಗೀತಾ ಅವ್ರ ಹತ್ರ ಆಗ್ಲಿ ಅಥವಾ ನನ್ನ ಹತ್ರ ಆಗ್ಲಿ ಅಥವಾ ನಮ್ಗಿಂತ ಸೀನಿಯರ್ಸ್ ಒಂದಿಷ್ಟು ಜನ ಇದ್ದಾರೆ ಸ್ಟಾರ್ಟೆಡ್ ಕಂಪನೀಸ್ ಇವನ್ ಸೂನರ್ 2008 2009 ಆ ಟೈಮ್ ಅಲ್ಲಿ ಅವರೆಲ್ಲ ಹೆಲ್ಪ್ ಮಾಡಕ್ಕೆ ಯಾವಾಗ್ಲೂ ರೆಡಿ ಇರ್ತಾರೆ. ಯಾಕೆಂದ್ರೆ ಗೀತಾ ಅವ್ರು ಹೇಳ್ದಂಗೆ ಇಟ್ಸ್ ಅ ವೆರಿ ಲೋನ್ಲಿ ಜರ್ನಿ. ಬೇರೆ ಬೇರೆ ರೂಟ್ ಗಳಿದೆ. ಐದರ್ ನೀವು ಬೂಟ್ ಸ್ಟ್ರಾಪ್ ಮಾಡಿ ನಿಮ್ದೇ ದುಡ್ಡು ಹಾಕ್ಬೋದು, ಅಥವಾ ಏಂಜಲ್ ಇನ್ವೆಸ್ಟರ್ಸ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ದುಡ್ಡು ತಗೋಬಹುದು, ಅಥವಾ VC ಫರ್ಮ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ತಗೋಬಹುದು, ಅಥವಾ ದ ಬೆಸ್ಟ್ ವೇ ಆಫ್ ಇಟ್ ಆಲ್ ಇಸ್ ನಿಮ್ಮ ಕಸ್ಟಮರ್ಸ್ ಗೆ ನೀವು ಅಷ್ಟೊಂದು ವ್ಯಾಲ್ಯೂ ಆಡ್ ಮಾಡಿದ್ರೆ ಕಸ್ಟಮರ್ಸ್ ದುಡ್ಡು ಕೊಡ್ತಾರೆ. ದಟ್ ಇಸ್ ದ ಬೆಸ್ಟ್ ವೇ ಟು ಬಿಲ್ಡ್ ಅ ಬಿಸ್ನೆಸ್. ಏಜ್ ಓಲ್ಡ್ ವೇ ಆಫ್ ಬಿಲ್ಡಿಂಗ್ ಬಿಸ್ನೆಸ್ ಇಸ್ ದಟ್ ವೇ ಅಲ್ವಾ. ಯಾಕಂದ್ರೆ ನೀವು ವ್ಯಾಲ್ಯೂ ಆಡ್ ಮಾಡಿದ್ರೆ ಜನ ಅವರೇ ದುಡ್ಡು ಕೊಡ್ತಾರೆ. ದೇ ವಿಲ್ ಎಕ್ಸ್ಚೇಂಜ್ ಮನಿ ಫಾರ್ ಐದರ್ ನೀವು ಕನ್ವೀನಿಯನ್ಸ್ ಅಥವಾ ಫಾರ್ ಸಾಲ್ವಿಂಗ್ ಅ ಪ್ರಾಬ್ಲಮ್, ಅಥವಾ ನೀವು ಏನ್ ಮಾಡ್ತಿದ್ದೀರಾ ನಿಮ್ಗೆ ಥ್ಯಾಂಕ್ಸ್ ಹೇಳಕ್ಕಾದ್ರೂ ದುಡ್ಡು ಕೊಡ್ತಾರೆ. ಸೊ ಆ ತರ ಬೇರೆ ಬೇರೆ ರೂಟ್ ಇದೆ. ಇನ್ಫ್ಯಾಕ್ಟ್ ದಿಸ್ ಇಸ್ ಅನ್ ಓಪನ್ ಸಾರ್ಟ್ ಆಫ್ ಇನ್ವಿಟೇಷನ್ ಪವನ್. ನಾನು ನಿಮ್ಮ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡಿ ಹೇಳ್ತಿದ್ದೀನಿ, ಬೆಂಗಳೂರಲ್ಲಿ ಇದನ್ನ ಕೇಳ್ತಾ ಇರೋರು ಯಾರು ಸ್ಟಾರ್ಟ್ಅಪ್ ಫೌಂಡರ್ಸ್ ಇದ್ರೆ ಅವರು ಪ್ಲೀಸ್ ಫೈಂಡ್ ಅಸ್. ನಮಗ್ ಬಂದ್ಬಿಟ್ಟು ನೀವು ಕೇಳಿ ಎನಿ ಸಾರ್ಟ್ ಆಫ್ ಹೆಲ್ಪ್ ದಟ್ ಯು ನೀಡ್, ಎನಿ ಪಾರ್ಟ್ ಆಫ್ ದ ಜರ್ನಿ. ಇಟ್ಸ್ ಅ ವೆರಿ ಲೋನ್ಲಿ ಜರ್ನಿ. ಸೊ ನೀವು ಸುಮ್ನೆ ಏನಾದ್ರು ಮಾತಾಡ್ಬೇಕಂದ್ರೆ ನಮ್ಮನೆ ಬನ್ನಿ. ತುಂಬಾ ಬೆಂಗಳೂರು ಜೋಕ್ ಇದು, ಬಟ್ ನಾನು ನನ್ನ ಸ್ನೇಹಿತರು 4-5 ಜನ ಸೇರಿ ಒಂದು ಚಿಕ್ಕ ಏಂಜಲ್ ಫಂಡ್, ಏಂಜಲ್ ಸಿಂಡಿಕೇಟ್ ಶುರು ಮಾಡಿದೀವಿ. ಸೊ ದಟ್ ವಿ ಕ್ಯಾನ್ ಸ್ಟಾರ್ಟ್ ಪುಟಿಂಗ್ ಅವರ್ ಮನಿ ವೇರ್ ಅವರ್ ಮೌತ್ ಇಸ್ ಅಂಡ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಇನ್ ಅರ್ಲಿ ಸ್ಟೇಜ್ ಸ್ಟಾರ್ಟ್ಅಪ್ಸ್. ಇನ್ ಅ ಟಿಪಿಕಲ್ ಬೆಂಗಳೂರು ಫ್ಯಾಷನ್ ವಿ ಆರ್ ಕಾಲಿಂಗ್ ಇಟ್ ಹಾಟ್ ಚಿಪ್ಸ್ ಫಂಡ್. ಸೊ US ಅಲ್ಲಿ ಎಲ್ಲ ನೋಡಿ ಅನ್ಕೊಂತಾರೆ ನಾವೇನೋ ಪೋಕರ್ ಪ್ಲೇಯರ್ಸ್ ಅದು ಇದು ಅಂತ. ನೀವೆಲ್ಲ ಬೆಂಗಳೂರವರು, ಸೊ ನಿಮಗ್ ಗೊತ್ತು ನಾವ್ ಯಾಕೆ ಹಾಟ್ ಚಿಪ್ಸ್ ಅಂತ ಹೇಳಿದ್ವಿ ಅಂತ. ಸೊ ಆ ತರ ತುಂಬಾ ಜನ ದೇ ಆರ್ ಆಲ್ವೇಸ್ ವಿಲ್ಲಿಂಗ್ ಟು ಸಾರ್ಟ್ ಆಫ್ ಹೆಲ್ಪ್ ಯು ಅಂಡ್ ಬಿ ಪಾರ್ಟ್ ಆಫ್ ದ ಜರ್ನಿ. ಇಟ್ ಡಸ್ ನಾಟ್ ಹ್ಯಾವ್ ಟು ಬಿ ಟೂ ಲೋನ್ಲಿ. ತುಂಬಾನೇ ಇದೆ. ಅಂದ್ರೆ ಆತರ ಸ್ಟಾರ್ಟ್ಅಪ್ ಟಾಕೀಸ್ ಅಂತ ಇದೆ, ಸ್ಟಾರ್ಟ್ಅಪ್ ಗುರು ಅಂತ ಇದೆ, ಪುಷ್ ಸ್ಟಾರ್ಟ್ ಅಂತ ಇದೆ. ಫಸ್ಟ್ ಕೆಲಸ ನಾನ್ ಮಾಡಿದ್ದೆ ಇದು. ಫಸ್ಟ್ ಏನಂದ್ರೆ ಎಲ್ಲೆಲ್ಲೆಲ್ಲ ಸ್ಟಾರ್ಟ್ಅಪ್ ಗ್ರೂಪ್ಸ್ ಇದೆ, ಐ
became a member of all those groups. ಯಾಕಂದ್ರೆ ನನ್ಗೆ ಎಲ್ಲಾ ಗೊತ್ತು, ನಾನೇ ಎಲ್ಲಾ ಮಾಡ್ತೀನಿ ಅನ್ನೋ ಆಟಿಟ್ಯೂಡ್ ಇಂದ ನೀವು ಒಂದ್ ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡಿದ್ರೆ ಇಟ್ ಇಸ್ ನಾಟ್ ಅ ಗುಡ್ ಐಡಿಯಾ. ಜನರು ಯಾವಾಗ್ಲೂ ಎಷ್ಟು ಜನ ನನ್ಗೆ ಹೆಲ್ಪ್ ಮಾಡಿದ್ದಾರೆ ಅಂತಂದ್ರೆ, ಫ್ರೆಂಡ್ ಇದಾರೆ, ಅವ್ರದ್ದು ಕಂಪನಿ ಅವ್ರು ನಡೆಸ್ತಾ ಇದಾರೆ, ಒಂದು 50 ಜನ ಇದ್ರೇನು, ಅವರು ಅಂತ ಇದ್ರು, ನಿನ್ಗೆ ಏನಾದ್ರೂ ಮೀಟಿಂಗ್ ಮಾಡ್ಬೇಕು ಅಂತ ಇದ್ರೆ ಯು ಜಸ್ಟ್ ಟೆಲ್ ದಟ್ ಪರ್ಸನ್ ಟು ಕಮ್ ಹಿಯರ್, ನಾನು ಒಂದ್ ಸ್ಪೇಸ್ ಕೊಡ್ತೀನಿ, ಅಲ್ಲಿ ಬಂದ್ಬಿಟ್ಟು ಕೆಲಸ ಮಾಡು ಅಂತ. ಟಿಲ್ ದಟ್ ಪಾಯಿಂಟ್ ಅವ್ರು ನನಗ್ ಪರಿಚಯನೂ ಇರ್ಲಿಲ್ಲ. ಸೊ ದೆನ್ ಐ ರಿಯಲೈಸ್ಡ್, ಸ್ಟಾರ್ಟ್ಅಪ್ ಕಲ್ಚರ್ ಎಷ್ಟ್ ಚೆನ್ನಾಗಿದೆ ಬ್ಯಾಂಗ್ಳೂರಲ್ಲಿ ಅಂತಂದ್ರೆ, ಏನಾದ್ರೂ ನನಗೆ ಟೆಕ್ನಾಲಜಿ ಏನು ಗೊತ್ತಿರ್ಲಿಲ್ಲ ಆ ಟೈಮ್ ಅಲ್ಲಿ. ಇವಾಗ ಐ ಗೈಡ್ ದ ಎಂಟೈರ್ ಟೆಕ್ನಾಲಜಿ ಟೀಮ್ ಮೈಸೆಲ್ಫ್. ಅಷ್ಟು ಕಲ್ತ್ಕೊಂಡೆ ನಾನು ಇನ್ ದ ಲಾಸ್ಟ್ 5 years. ಜನರು ಎಷ್ಟು ಪೇಷನ್ಸ್ ಇಂದ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂದ್ರೆ, ಬಟ್ ಆಫ್ ಕೋರ್ಸ್ ನೈದರ್ ಗೀತಾ ನಾರ್ ಐ ವಾಂಟ್ ಟು ಗಿವ್ ದ ಇಂಪ್ರೆಷನ್ ದಟ್ ಎಲ್ಲ ಯಾವಾಗ್ಲೂ ಚೆನ್ನಾಗಿರತ್ತೆ, ಎಲ್ರು ಹೆಲ್ಪ್ ಮಾಡ್ತಾರೆ ಅಂತ. ಸಾಕಷ್ಟು ಕತೆಗಳಿವೆ, ಜನ ಮೋಸ ಮಾಡೋದಾಗ್ಲಿ ಅಥವಾ ಅಲ್ಲಿ ಇಲ್ಲಿ ಮಿಸ್ಲೀಡ್ ಮಾಡೋದಾಗ್ಲಿ, ಅದೆಲ್ಲ. ಯಾಕಂದ್ರೆ ಎಂಡ್ ಆಫ್ ದ ಡೇ ಇದು ದಂಧೆ. ಬೇರೆಬೇರ್ ಸ್ವಲ್ಪ ದುಡ್ಡು, ಕಾಸು, ಮೋಹ ಎಲ್ಲ ಇದ್ದಾಗ ಜನ ಅವರ ಒಳ್ಳೆ ಸೈಡು ಕಾಣಿಸುತ್ತೆ, ಕೆಟ್ಟ ಸೈಡು ಕಾಣಿಸುತ್ತೆ. ತುಂಬಾ ಜನದ ಸ್ಟೋರಿಗಳನ್ನ ಕೇಳಿದೀನಿ. ಎಲ್ಲ ಸರಿಯಾಗಿರತ್ತೆ, ಕೋ ಫೌಂಡರ್ ಗಳಲ್ಲಿ ಸ್ವಲ್ಪ ಕ್ರೀಡ್ ಬರುತ್ತೆ, ಒಬ್ಬರನ್ನ ತೆಗೆದು ಇಲ್ಲ ನೀವು ನಾಳೆಯಿಂದ ನೀನ್ ಬರೋದೇನ್ ಬೇಕಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಅಥವಾ ಇನ್ವೆಸ್ಟರ್ ಗಳು ಬರ್ತಾರೆ, ದುಡ್ಡು ಹಾಕ್ತಾರೆ, ಕಂಪನಿದು ಕಂಟ್ರೋಲ್ ತಗೊಂಡ್ಬಿಟ್ಟು ನಾಳೆ ಯಾರು ಶುರು ಮಾಡ್ತಾರೋ ಅವ್ರನ್ನೇ ತೆಗೆದ್ಬಿಟ್ಟು ಅವ್ರಿಗೆ ಗೊತ್ತಿರೋ ಕರ್ಕೊಂಡ್ಬಂದು ಅಲ್ಲಿ ಕೂರಿಸ್ಬಿಟ್ಟು ಮಾಡ್ತಾರೆ. ಸೊ ಆತರ ತುಂಬಾ ಥಿಂಗ್ಸ್ ಆಗತ್ತೆ. ಆತರ ಇದು ತುಂಬಾ ಸೇಫ್ ರೂಟ್ ಅಂತಾನೂ ಅಲ್ಲ, ಅಥವಾ ತುಂಬಾ ಉತ್ತಮವಾದ ರೂಟ್ ಅಂತಾನೂ ಅಲ್ಲ. ಬೇರೆ ನೀವು ಯಾವ ರೂಟ್ ತಗೊಂಡ್ರು ನಿಮ್ಗೆ ಏನ್ ರಿಸ್ಕ್ ಇರುತ್ತೆ ಅದಿದ್ದೇ ಇರುತ್ತೆ. ಈಗ ನೋಡಿ, ಈಗ ನಾವು ರೆಕಾರ್ಡ್ ಮಾಡ್ತಿರೋದು ಈಗ ಜೂನ್ ತಿಂಗಳಲ್ಲಿ. ಒಂದ್ 4 ತಿಂಗಳ ಹಿಂದೆ ನೀವು ನಮಗ್ ಕೇಳಿದ್ರೆ ಆವಾಗ್ಲೇ ಬೇರೆ ತರ ಇರ್ತಿತ್ತು. ಈಗ ಯಾರಿಗ್ ಗೊತ್ತಿತ್ತು ಈ ತರ ಕೊರೋನಾ ಬರುತ್ತೆ, ಈ ತರ ಪ್ಯಾಂಡಮಿಕ್ ಇರುತ್ತೆ. ನಾವು ಹ್ಯಾಪಿಯಾಗಿ ಪವನ್ ನಿಮ್ ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡ್ತಿದ್ವೇನೋ ನಾರ್ಮಲ್ ಟೈಮ್ಸ್ ಅಲ್ಲಿ. ಈಗ ನಾವೆಲ್ಲ ನಮ್ ಮನೆಗಳಲ್ಲಿ ಸೋಫಾ ಮೇಲೆ ಕೂತ್ಕೊಂಡು ಮಾತಾಡ್ತಿದೀವಿ. ದೇರ್ ಇಸ್ ಅ ಲಾಟ್ ಆಫ್ ಅನ್ಸರ್ಟೆನಿಟಿ. ಸ್ಟಾರ್ಟ್ಅಪ್ ಆಗ್ಲಿ, ಪ್ರಪಂಚನೇ ಆಗ್ಲಿ, ಎಲ್ಲಾ ಕಡೆ ಅನ್ಸರ್ಟೆನಿಟಿ ಇದೆ. ಬಟ್ ಸ್ಟಾರ್ಟ್ಅಪ್ ಪ್ರಪಂಚದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ. ಇವತ್ತಿರೋದ್ ನಾಳೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಇವತ್ತು ಟರ್ಮ್ ಶೀಟ್ ಅಂತ ಸೈನ್ ಮಾಡಿ ಹೇಳ್ತಾರೆ, ನಾನು ದುಡ್ಡು ಕೊಡ್ತಿದೀವಿ ನಿಮ್ಗೆ, ನಾಳೆ ಬಂದ್ಬಿಟ್ಟು ನಿಮ್ ಬ್ಯಾಂಕ್ ಅಕೌಂಟ್ ಬೀಳುತ್ತೆ ಅಂತ. ನಾಳೆ ಯಾವ್ದೋ ಬೇರೆ ಕಾಂಪಿಟರ್ಗೆ ಫಂಡ್ ಮಾಡ್ಬಿಟ್ಟು ಹೊರಟೋಗ್ತಾರೆ, ಕೈ ಖಾಲಿ. ಅವಾಗ ನೀವ್ ಏನ್ ಮಾಡ್ಬೇಕು ಗೊತ್ತಿಲ್ಲ. ಅಥವಾ ಯಾವ್ದೋ ಕೋ ಫೌಂಡರ್ ಜೊತೆ ನೀವು 4 ವರ್ಷ, 10 ವರ್ಷ, 20 ವರ್ಷದಿಂದ ಗೊತ್ತಿರುತ್ತೆ, ಅವ್ರ ಜೊತೆ ನೀವೆಲ್ಲ ಸರಿಯಾಗಿ ಹೋಗ್ತಿರುತ್ತೆ. ಒನ್ ಫೈನ್ ಡೇ ಅವ್ರು ಎದ್ಬಿಟ್ಟು ಹೇಳ್ತಾರೆ, ಇಲ್ಲ ಇನ್ಮೇಲೆ ನೀನ್ ಬರೋದ್ ಬೇಕಾಗಿಲ್ಲ, ನಾವ್ ನೋಡ್ಕೊಂತೀವಿ, ನಿಂಗೆ ಇಷ್ಟು ದುಡ್ಡು ತಗೊಳ್ಳಿ ಅಥವಾ ಈಕ್ವಿಟಿ ತಗೊಳ್ಳಿ, ಮನೆಗೆ ಹೋಗಿ ಕುತ್ಕೊಳ್ಳಿ, ನಿಮ್ ನೋಡ್ಕೊಳ್ಳಿ, ನಾವ್ ನೋಡ್ಕೊಂತೀವಿ ಅನ್ನೋ. ಸೊ ಆತರ ತುಂಬಾ ಅನ್ಸರ್ಟಿನಿಟಿಗಳು, ಲೀಗ್ಯಾಲಿಟೀಸು ಎಲ್ಲ ಇರುತ್ತೆ. ಬಟ್ ಅಫ್ಕೋರ್ಸ್ ಈಗ ಸ್ವಲ್ಪ ವಾಸಿ ಆಗ್ತಿದೆ. ತುಂಬಾ ಜನ ಸೋಷಿಯಲ್ ಮೀಡಿಯಾ ಅಂತ ಹ್ಯಾಂಕ್ ಮಾಡಕ್ಕೆ ಅಂತ ಹೇಳಿದ್ರು ಗೀತಾ ಅವರು. ಬಟ್ ಸೋಷಿಯಲ್ ಮೀಡಿಯಾ ಇಂದ ಇನ್ನೊಂದ್ ಏನಾಗಿದೆ ಅಂದ್ರೆ, ಈ ತರ ಅಪರಾಧಗಳಾಗ್ಲಿ ಅಥವಾ ಈ ತರ ಏನಾದ್ರು ರಾಂಗ್ ಡೂಯಿಂಗ್ಸ್ ಎಲ್ಲ ಏನೇನ್ ನಡೆಯುತ್ತೆ ಅದನ್ನ ಸ್ವಲ್ಪ ಹೈಲೈಟ್ ಮಾಡಕ್ಕೂ ಸೋಷಿಯಲ್ ಮೀಡಿಯಾ ಹ್ಯಾಸ್ ಬಿಕಮ್ ಅ ಗ್ರೇಟ್ ಒಂಥರ ಟೂಲ್. ಸೊ ಅದರಿಂದ ಇದು ಸ್ವಲ್ಪ ಕಮ್ಮಿ ಆಗ್ತಿದೆ ಅಂಡ್ ಜನಕ್ಕೆ ಒಂಥರ ಅವೇರ್ನೆಸ್ ಬರ್ತಿದೆ. ಸೊ ಹೇಗೆ ನನ್ನ ಇಂಟ್ರೆಸ್ಟ್, ನಮ್ಮ ಕಂಪನಿ ಇಂಟ್ರೆಸ್ಟ್ ಅನ್ನ ನಾನು ಕಾಪಾಡ್ಕೋಬಹುದು ಅಂತ ಲರ್ನಿಂಗ್ ಪ್ರೋಸೆಸ್ ಅಲ್ವಾ. ಅಂಡ್ ಎಷ್ಟು ಕಲಿತ್ರೇನು ಹೊಸ ಯಾವ್ದೋ ಒಂದ್ ತೊಂದ್ರೆ ಬಂದು ನಮ್ಮನ್ನ ಹೊಡಿಬಹುದು. ಹೌದೌದು, ಮಿಸ್ಟೇಕ್ ಮಾಡೋದು ಇಟ್ ಇಸ್ ಪಾರ್ಟ್ ಆಫ್ ದ ಗೇಮ್. ಬಟ್ ಹೊಸ ಮಿಸ್ಟೇಕ್ ಗಳು ಮಾಡ್ಬೇಕಷ್ಟೇ. ಅದೇ ಸೇಮ್ ಮಿಸ್ಟೇಕ್ ನ ಮಾಡ್ಕೊಂಡಿದ್ರೆ ಕಷ್ಟ ಅಷ್ಟೇ. ಒಂದು ಮಾತು ನಾನು ಕೇಳಿದೀನಿ, ಪಿವಟ್ ಅಂತ. ತುಂಬಾ ಸತಿ ಒಂದು ಮಾಡ್ತಾ ಇರ್ತಾರೆ, ಅದು ಕೆಲಸ ಆಗಲ್ಲ, ಸೊ ಪಿವಟ್ ಆಗ್ತಾರೆ ಅಂತ. ಸೊ ಈ ಪಿವಟ್ಗೂ ಮತ್ತೆ ಇನ್ನೊಂದು ಸೀರಿಯಲ್ ಆಂಟ್ರಪ್ರಿನರ್ಶಿಪ್ ಅಂತಾನು ಬರ್ತಾ ಇರತ್ತೆ. ಅಂದ್ರೆ ಒಂದ್ ಸ್ಟಾರ್ಟ್ಅಪ್ ಮಾಡಿ ಆಮೇಲೆ ಇನ್ನೊಂದು. ಇದು ಎರಡರಲ್ಲೂ ಒಂದು ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡು ಅರ್ಥನೂ ಇದೆ ಅಲ್ವಾ? ಖಂಡಿತ. ಸೊ ನಾನು ಪಿವಟ್ ನಾನು ಸ್ವಲ್ಪ ಮಾತಾಡ್ತೀನಿ. ಪಿವಟ್ ಏನಾಗುತ್ತೆ ಅಂದ್ರೆ, ಇಟ್ ಇಸ್ ಬಿಕಮ್ ಪಾರ್ಟ್ ಆಫ್ ಕಲ್ಚರ್. ಈಗ ಪಿವಟ್ ಬೇಸಿಕ್ಲಿ ಏನಂದ್ರೆ, ಈಗ ಏನೋ ಮಾಡ್ತಿದೀವಿ, ಏನೋ ಟ್ರೈ ಮಾಡ್ತಿದೀವಿ, ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಬೆಂಗಳೂರು ಭಾಷೆ ಯೂಸ್ ಮಾಡ್ಬೇಕಂದ್ರೆ ವರ್ಕೌಟ್ ಆಗ್ತಿಲ್ಲ, ರೈಟ್? ಅಲ್ಲಿ ಇಲ್ಲಿ ಕೇಳಿದ್ವಿ ನಾವು, ಗೀತಾ ಅವ್ರು ಹೇಳ್ದಂಗೆ ಗೂಗಲ್ ಫಾರ್ಮ್ಸ್ ಕಳ್ಸಿದ್ವಿ, ಸರ್ವೆ ಮಾಡಿದ್ವಿ, ಜನನ್ನ ಕೇಳಿದ್ವಿ, ನಮ್ದೇ ಅಲ್ಲ ಪ್ರಾಬ್ಲಮ್ ಅಂತ ಎಲ್ಲ ಗೊತ್ತಾಯ್ತು. ಜನ ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಹೇಳ್ತಾರೆ, ಹೌದೌದು ಖಂಡಿತ ಈ ತರ ಪ್ರಾಬ್ಲಮ್ ನಂಗೂ ಇದೆ, ಶುರು ಮಾಡು ಪರವಾಗಿಲ್ಲ ಅಂತ ಫುಲ್ ಪ್ರೋತ್ಸಾಹಿಸ್ತಾರೆ. ಬಟ್ ಆಮೇಲೆ ಹೋಗ್ಬಿಟ್ಟು ಓಕೆ ಸರಿ, ನಾನು ಈ ಪ್ರಾಬ್ಲಮ್ ಈಗ ಸಾಲ್ವ್ ಮಾಡ್ತಿದ್ದೀನಿ, ಸ್ವಲ್ಪ ದುಡ್ಡು ಕೊಡಿ, ಲೆಟ್ ಮಿ ಸಾಲ್ವ್ ಇಟ್ ಫಾರ್ ಯು ಅಂತ ಹೇಳಿದ್ರೆ, ಅವಾಗ ಅಯ್ಯೋ ಇಲ್ಲ, ಆಕ್ಚುಲಿ ಅಷ್ಟು ದೊಡ್ಡ ಪ್ರಾಬ್ಲಮ್ ಅಲ್ಲ ಇದು, ನಂಗೆ ಪರವಾಗಿಲ್ಲ, ಇಲ್ಲ ನಡಿಬಹುದು, ಇನ್ನೊಂದು 6 ತಿಂಗಳು ಬಿಟ್ಟು ಬನ್ನಿ ಅಂತ ಶುರು ಮಾಡ್ತೀವಿ. ಆವಾಗ ಗೊತ್ತಾಗತ್ತೆ ಸ್ಟಾರ್ಟ್ಅಪ್ಗೆ ದಟ್ ನಾವು ಊಹೆ ಮಾಡಿದ್ದೇ ಬೇರೆ, ಇರೋ ರಿಯಾಲಿಟಿನೇ ಬೇರೆ ಅನ್ಬಿಟ್ಟು. ಸೊ ಆವಾಗ ಈ ಪಿವಟ್ ಆಪರ್ಚುನಿಟಿ ಬರುತ್ತೆ. ಅಥವಾ ಇನ್ನೊಂದು ಪಿವಟ್ ಸಾರ್ಟ್ ಆಫ್ ಸಿನಾರಿಯೋ ನಿಮ್ಗೆ ಹೇಳ್ಬೇಕಂದ್ರೆ, ಯಾರೋ ಒಬ್ರು ಏನೋ ಒಂದು ಶುರು ಮಾಡ್ತಾರೆ, ಒಂದು ಐಡಿಯಾ, ಲೆಟ್ಸ್ ಸೇ ಈಗ ತರಕಾರಿ ಡೆಲಿವರಿ ಅಂತಾನೆ ಇಟ್ಕೊಳ್ಳಿ. ಅಥವಾ ನಂದು ಪರ್ಸನಲ್ ಎಕ್ಸಾಂಪಲ್ ತಗೊಂತೀನಿ.
ನಾವು ಶುರು ಮಾಡಿದ್ದು ಇವೆಂಟಸಾರ್ ಅಲ್ಲಿ ಈ ಫೋರ್ಸ್ಡ್ ಆಂಟರ್ಪ್ರಿನರ್ಶಿಪ್ ಇರುತ್ತಲ್ಲ, ಈಗ ನಮ್ಮ ಪುರೋಹಿತರಾಗ್ಲಿ ಅಥವಾ ಕೇಟರರ್ಸ್ ಆಗ್ಲಿ, ಡೆಕೋರೇಟರ್ಸ್ ಗಳಾಗ್ಲಿ, ಶಾಮಿಯಾನ ಅಂಗಡಿಯವರಾಗ್ಲಿ, ಅವ್ರಿಗೆಲ್ಲ ಒಂದ್ ಸ್ವಲ್ಪ ಹೆಲ್ಪ್ ಮಾಡೋಣ. ಲೆಟ್ ಅಸ್ ಹೆಲ್ಪ್ ದೆಮ್ ಯೂಸಿಂಗ್ ಟೆಕ್ನಾಲಜಿ. ಅವ್ರಿಗೆ ಲೆಟ್ಸ್ ಗಿವ್ ದೆಮ್ ಅ ಪ್ಲಾಟ್ಫಾರ್ಮ್ ವೇರ್ ದೇ ಕ್ಯಾನ್ ಡಿಸ್ಪ್ಲೇ ಆಲ್ ಆಫ್ ದೇರ್ ಅವ್ರದ್ದು ಏನೇನ್ ಟ್ಯಾಲೆಂಟ್ಸ್ ಇದೆ, ಏನೇನ್ ಸರ್ವಿಸಸ್ ಇದೆ. ಜನ ನಮ್ಮ NRI ಗಳಾಗ್ಲಿ, ಕನ್ನಡಿಗಾಸ್ ಆಗ್ಲಿ ಹುಡುಕ್ತಿರ್ತಾರೆ, ಬೇರೆ ನಾವು ಯಾವ್ದಾದ್ರು ಪೂಜೆ ಮಾಡ್ಬೇಕು ಅಥವಾ ಮದುವೆ ಮಾಡ್ಬೇಕು ಅಥವಾ ಮುಂಜಿ ಮಾಡ್ಬೇಕು ಅಂತ ಇರುತ್ತೆ. ಸೊ ಅವ್ರಿಗೆಲ್ಲ ಹೆಲ್ಪ್ ಮಾಡೋಣ ಅಂತ ನಾವು ಶುರು ಮಾಡಿದ್ವಿ ಇವೆಂಟಸಾರ್. ಬಟ್ ಸ್ವಲ್ಪ ದಿವಸ ನಂತರನೇ ನಾವು ಶುರು ಮಾಡಿದ ತಕ್ಷಣ ಗೊತ್ತಾಯ್ತು ಏನಂದ್ರೆ, ಬೇರೆ ವೆಲ್ ಫಂಡೆಡ್ ಕಂಪ್ನೀಸ್ ಇತ್ತು ದಟ್ ವರ್ ಡೂಯಿಂಗ್ ಸ್ಪೆಸಿಫಿಕಲಿ ವೆಡ್ಡಿಂಗ್ ರಿಲೇಟೆಡ್ ಸ್ಟಾಫ್. ಸೊ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂದ್ರೆ ಅವಾಗ ನಾವು ಕಾರ್ಪೊರೇಟ್ ಈವೆಂಟ್ಸ್ ಶುರು ಮಾಡ್ಬೇಕಾಯ್ತು. ಯಾಕೆಂದ್ರೆ ಅವಾಗ ರೆಸಾರ್ಟ್ಸ್ ಇರುತ್ತೆ ಅಥವಾ ಹೋಟೆಲ್ಗಳಿರುತ್ತೆ, ಅದು ಇದು. ಸೊ ಇಟ್ ಇಸ್ ನಾಟ್ ದಟ್ ನಾವು ಫುಲ್ ಕಂಪ್ಲೀಟ್ ಮಾಡೆಲ್ ನ ಚೇಂಜ್ ಮಾಡಿದ್ವಿ ಅಂತ, ಸ್ಲೈಟ್ ಆಗಿ ಪಿವಟ್ ಮಾಡ್ಬಿಟ್ಟು ಇನ್ನೊಂದು ಸ್ವಲ್ಪ ಜನರಲ್ ಆದ್ವಿ, ಮೋರ್ ದೆನ್ ಗೋಯಿಂಗ್ ಫ್ರಮ್ ಅ ಸ್ಪೆಸಿಫಿಕ್ ನೀಶ್ ಯಾವ್ದ್ರಲ್ಲಿ. ಆ ತರ ಪಿವಟ್ ಗಳು ಇರುತ್ತೆ ವೇರ್ ಯು ಆರ್ ಫೋರ್ಸ್ ಟು ಮೇಕ್ ಅ ಪಿವಟ್ ಸೊ ದಟ್ ನೀವು ಡಿಫ್ರೆನ್ಶಿಯೇಟ್ ಮಾಡ್ಬೋದು ನಿಮ್ಮ ಕಾಂಪಿಟಿಟರ್ ಇಂದ ಹೂ ಇಸ್ ಅ ಲಾಟ್ ಮೋರ್ ವೆಲ್ ಫಂಡೆಡ್ ಆ ತರ. ಅಥವಾ ಸಮ್ಟೈಮ್ಸ್ ಪಿವಟ್ ಏನಾಗುತ್ತೆ ಅಂದ್ರೆ ದೇರ್ ಆರ್ ಟೂ ಥಿಂಗ್ಸ್. ಈಗ ಪಾಲ್ ಗ್ರಾಹಮ್ ಅಂತ ಒಬ್ರು ಇದಾರೆ, ಮತ್ತೆ ಮಾರ್ಕ್ ಆಂಡ್ರೀಸನ್ ಅಂತ ಒಬ್ರು ಇದಾರೆ ಸಿಲಿಕಾನ್ ವ್ಯಾಲಿನಲ್ಲಿ. ಇವ್ರು ಮಾತಾಡೋದು ಫೌಂಡರ್ ಮಾರ್ಕೆಟ್ ಫಿಟ್ ಮತ್ತೆ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅಂತ. ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏನಂದ್ರೆ, ನಾನ್ ಮೊದ್ಲು ಹೇಳದ್ನಲ್ಲ, ಈಗ ನಾನೇನೋ ಇದನ್ನ ಮಾಡ್ತಿದೀನಿ, ಜನ ಬಂದ್ಬಿಟ್ಟು ಹೇಳ್ಬೇಕು ನಂಗೆ, ಓಕೆ ನಾನ್ ದುಡ್ಡು ಕೊಟ್ಬಿಟ್ಟು ಇದನ್ನ ತಗೊಂತೀನಿ ಅಂತ. ಅದು ಪ್ರಾಡಕ್ಟ್ ಮಾರ್ಕೆಟ್. ಫೌಂಡರ್ ಮಾರ್ಕೆಟ್ ಫಿಟ್ ಅಂದ್ರೆ ಇನ್ನ ಕಾಂಪ್ಲೆಕ್ಸ್. ಅದು ಏನಂದ್ರೆ, ಈಗ ನಾನು ಇನ್ಫ್ಯಾಕ್ಟ್ ನಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಂಡ್ ದಿಸ್ ಸಾರ್ಟ್ ಆಫ್ ನಿಮ್ಮ ಸೀರಿಯಲ್ ಆಂಟರ್ಪ್ರಿನರ್ಶಿಪ್ ಅಲ್ಲೂ ಟೈ ಇನ್ ಆಗುತ್ತೆ. ಇದಕ್ಕಿಂತ ಮುಂಚೆ ಮೇ ಬಿ ಒಂದು 7-8 ತಿಂಗಳ ಹಿಂದೆ ನಾನು ಏನ್ ಅನ್ಕೊಂಡೆ ಅಂದ್ರೆ, ಟೆಕ್ಸಸ್ ಹೋಗ್ಬಿಟ್ಟು ನಾನು ಆಯಿಲ್ ಕಂಪನಿಗಳಿಗೆ ಸಾಫ್ಟ್ವೇರ್ ನ ಮಾರ್ಬೋದು ಅಂತ ಅನ್ಕೊಂಡೆ, ಸೈಬರ್ ಸೆಕ್ಯೂರಿಟಿ ಫಾರ್ ಇಂಡಸ್ಟ್ರಿಯಲ್ IoT ಅಂತ. ಬಟ್ ನಾನು ಸೈಬರ್ ಸೆಕ್ಯೂರಿಟಿ ಬಗ್ಗೆನೂ ಕಲ್ತ್ಕೊಂಡೆ, IoT ಬಗ್ಗೆನೂ ಕಲ್ತ್ಕೊಂಡೆ, ಮತ್ತೆ ಜನ ದುಡ್ಡು ಕೊಡಕ್ಕೂ ರೆಡಿ ಇದ್ರು, ಫಂಡಿಂಗು ಸಿಕ್ತು, ಎಲ್ಲ ಆಯ್ತು. ಬಟ್ ಫೌಂಡರ್ ಮಾರ್ಕೆಟ್ ಫಿಟ್ ಅನ್ನೋದೇ ಇರ್ಲಿಲ್ಲ. ಯಾಕೆಂದ್ರೆ ನಾನು ಟೆಕ್ಸಸ್ ಹೋಗ್ಬಿಟ್ಟು ನಾನು ಕೌಬಾಯ್ ಹ್ಯಾಟ್ ಹಾಕೊಳಕ್ ಆಗಲ್ಲ, ನಾನು ಟೆಕ್ಸನ್ ತರ ಕಾಣಿಸಲ್ಲ, ನಂಗೆ ಆಯಿಲ್, ಗ್ಯಾಸ್, ಪೆಟ್ರೋಲಿಯಂ ಬಗ್ಗೆ ಏನೋ ಗೊತ್ತಿಲ್ಲ. ಸೊ ಫೌಂಡರ್ ಮಾರ್ಕೆಟ್ ಫಿಟ್ಟೇ ಇಲ್ಲ. ಆದ ನಂತರ ನಾವು ಕೂತ್ಕೊಂಡು, ನಾನು ನನ್ನ ಕೋ ಫೌಂಡರ್ಸ್ ಅವಾಗಿದ್ದವರು ಎಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿದ್ವಿ ದಟ್ ಪಿವಟ್ ಮಾಡ್ಲೇಬೇಕು, ಯಾಕೆಂದ್ರೆ ಇದನ್ನ ಯಾರು ತಗೊಳ್ಳಲ್ಲ ನಮ್ಮಿಂದ. ಸೊ ಆ ತರ ಸಿನಾರಿಯೋನಲ್ಲೂ ಪಿವಟ್ ಅನ್ನೋದಿರುತ್ತೆ. ಸೊ ದಟ್ ಹ್ಯಾಸ್ ಬಿನ್ ಸಾರ್ಟ್ ಆಫ್ ನಂದು ಎಕ್ಸ್ಪೀರಿಯನ್ಸ್ ವಿತ್ ಪಿವಟ್ಸ್. ಸೊ ಈ ಪಿವಟ್ ಮಾಡ್ಬೇಕು ಅಂದ್ರೇನು ನಿಮ್ದು ಒಂದು ಕೋರ್ ಐಡಿಯಾ ಇರೋದನ್ನ, ಇಲ್ಲ ಕೋರ್ ಒಂದು ಸ್ಟ್ರೆಂತ್, ಇಲ್ಲ ನಾವು ಎಕನಾಮಿಕ್ಸ್ ಅಲ್ಲಿ ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಅಂತ ಹೇಳ್ತೀವಿ, ಅದನ್ನ ಇಟ್ಕೊಂಡು ಅದನ್ನ ಬೇರೆ ಎಲ್ಲಿಗ್ ತಳ್ಳಬಹುದು, ಎಲ್ಲಿಗ್ ನೋಡ್ಬಹುದು ಅಂತ ನೋಡ್ಕೊಂಡು ಹೋಗ್ಬೇಕಲ್ವಾ. ಕೋರ್ ಐಡಿಯಾನೇ ನಾವು ಬಿಟ್ಬಿಟ್ಟು ನಾವು ಹೊಸಾನೇ ಬೇರೆ ಏನೋ ಮಾಡ್ತೀವಿ ಅಂದ್ರೆ ಅದೊಂದು ಬೇರೆ ಕಂಪನಿ ಶುರು ಮಾಡಿದಾಗ ಅದು ಪಿವಟ್ ಅಲ್ಲ, ಇದನ್ನ ಮುಗಿಸಿ ಬೇರೆ ಮಾಡ್ತಾ ಇದೀವಿ ಅಂತ. ಹೌದೌದು, ಅದು ಸ್ಟಾರ್ಟ್ಅಪ್ ಫಾರ್ ದ ಸೇಕ್ ಆಫ್ ಸ್ಟಾರ್ಟ್ಅಪ್ ಒಂಥರ ಗ್ಲಾಮರೈಸ್ ಮಾಡ್ಬಿಟ್ಟಿದೀವಿ. ಈಗ ಒಂಥರ ಸೈಕ್ಲಿಕಲ್ ಆಗಿ ಹೋಗ್ಬಿಟ್ಟಿದೆ. ನೀವು ಹೇಳ್ದಂಗೆ ಆವಾಗ IT-BT ಇತ್ತು, ಗವರ್ಮೆಂಟ್ ಜಾಬ್ ಇಂದ ನಾವು IT-BT ಹೋದ್ವಿ, IT-BT ಇಂದ ಈಗ ನಾವು ಸ್ಟಾರ್ಟ್ಅಪ್ ಬಂದಿದ್ದೀವಿ. ಈಗ ಏನಾಗಿದೆ ಅಂದ್ರೆ, ಒಂಥರ ನಾವು ಸ್ಟಾರ್ಟ್ಅಪ್ ಫೌಂಡರ್ಸ್ ನ ಸೆಲೆಬ್ರಿಟಿ ಸ್ಟೇಟಸ್ ಗೆ ತಂದ್ಬಿಟ್ಟಿದೀವಿ. ನಿಮ್ಗೆ ಹೆಂಗೆ ಶಾರುಖ್ ಖಾನ್, ಅಮೀರ್ ಖಾನ್ದು ಇಂಟರ್ವ್ಯೂಗಳು ನೋಡ್ತೀರಾ, ಅದೇ ತರ ನೀವು ಕುನಾಲ್ ಶಾದು, ಸಚಿನ್ ಬನ್ಸಲ್ದು ಇಂಟರ್ವ್ಯೂಗಳನ್ನ ನೋಡ್ತೀರಾ ಟಿವಿನಲ್ಲಿ. ಸೊ ನಾವು ಒಂದ್ ಸೆಲೆಬ್ರಿಟಿ ಸ್ಟೇಟಸ್ ತಂದ್ಬಿಟ್ಟಿರೋದ್ರಿಂದ ಏನಾಗಿದೆ ಅಂದ್ರೆ, ಒಂಥರ ಕೂಲ್ನೆಸ್ ಫ್ಯಾಕ್ಟರ್ ಬಂದ್ಬಿಟ್ಟಿದೆ ಅದಕ್ಕೆ. ಓ ಇಲ್ಲ, ಫಾರ್ ದ ಸೇಕ್ ಆಫ್ ಅ ಸ್ಟಾರ್ಟ್ಅಪ್ ಮಾಡ್ಬೋದು. ಅಂಡ್ ಆಲ್ಸೋ ದಿಸ್ ಇಸ್ ಕಮಿಂಗ್ ಫ್ರಮ್ ಒಂಥರ ಪ್ಲೇಸ್ ಆಫ್ ಪ್ರಿವಿಲೇಜ್ ಅಂತ ನಾವ್ ಏನ್ ಹೇಳ್ತೀವಿ ನಮ್ಮ ಸ್ಪಿಯರ್ಸ್ ಅಲ್ಲಿ. ನಮ್ಮ ಹತ್ರ ದುಡ್ಡಿದ್ದು, ನಮ್ಗೆ ಆತರ ಸೇಫ್ಟಿ ನೆಟ್ ಇದ್ರೆ ನಾವ್ ಇದೆಲ್ಲ ಚೇಷ್ಟೆಗಳನ್ನ, ಈ ತರ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ಬೋದು. ಎಲ್ಲಾರ್ಗು ಮಾಡಕ್ಕಾಗಲ್ಲ, ಫೋರ್ಸ್ಡ್ ಆಂಟರ್ಪ್ರಿನರ್ಸ್ಗೆಲ್ಲ ಮಾಡಕ್ಕಾಗಲ್ಲ ಇದನ್ನ. ಬಟ್ ದೆನ್ ದಟ್ ಸೀರಿಯಲ್ ಆಂಟರ್ಪ್ರಿನರ್ಶಿಪ್ ಅನ್ನೋ ಬಗ್ ನೀವು ಹೇಳ್ತಿದ್ರಲ್ಲ, ವಾಟ್ ಯು ಆರ್ ರೆಫರಿಂಗ್ ಟು, ಅದು ಒಂಥರ ಇಂಪಾರ್ಟೆಂಟ್. ಯಾಕೆಂದ್ರೆ ಫ್ಯಾಕ್ಟರ್ 1, ನಾವು ಇದನ್ನ ಒಂದ್ಸತಿ ಈ ಪ್ರಪಂಚದಲ್ಲಿ ಇಳಿದ ಮೇಲೆ ಬೇರೆ ಕಡೆ ಹೋಗಕ್ಕೆ ತುಂಬಾನೇ ಕಷ್ಟ. ಅವ್ರಿಗೂ ಕಷ್ಟ, ನಮ್ಗೂ ಕಷ್ಟ. ಈಗ ದೊಡ್ಡ ಕಂಪ್ನಿಲಿ ಹೋಗ್ಬಿಟ್ಟು ನಂಗೆ ಕೆಲಸ ಮಾಡು ಅಂತ ಹೇಳಿದ್ರೆ, ಅವ್ರಿಗೂ ನನ್ನ ಹತ್ರ ಏನ್ ಕೆಲಸ ತೆಗಿಬೇಕು ಅಂತ ಗೊತ್ತಿರಲ್ಲ, ನಂಗೂ ಅಲ್ಲಿ ಹೋಗ್ಬಿಟ್ಟು ನಾನು ಹೆಂಗೆ ಯೂಸ್ಫುಲ್ ಆಗಿರ್ಬೇಕು ಅಂತ ನಂಗೆ ಗೊತ್ತಿರಲ್ಲ. ಸೊ ನಂಗೆ ಗೊತ್ತಿರೋದೇ ಇದು 0 to 1 ಸಾರ್ಟ್ ಆಫ್ ಪ್ರಾಜೆಕ್ಟ್ಸ್. ಯಾವ್ದೋ ಒಂದು ಐಡಿಯಾನ ತಗೊಂಡು ಅದನ್ನ ದೊಡ್ಡದ್ ಹೆಂಗ್ ಮಾಡೋದು, ಅಥವಾ ಅದನ್ನ ಒಂದ್ ಸ್ಟೇಟ್ ತನಕ ತಗೊಂಡ್ಬರೋದು. ಸೊ ಆ ತರ ಅವರು ದೇ ಬಿಕಮ್ ಸೀರಿಯಲ್ ಆಂಟರ್ಪ್ರಿನರ್ಸ್. ಸೊ ಒಂದು ನಾವು ಸ್ಟಾರ್ಟ್ಅಪ್ಸ್ ಬಗ್ಗೆ ಮಾತಾಡುವಾಗ ಒಂದಷ್ಟು ಕಟ್ಟುಕತೆಗಳಿವೆ, ಮಿತ್ಸ್ ಅಲ್ವಾ. ಅಂಡ್ ತುಂಬಾ ಸತಿ ಅದು ಸೆಲ್ಫ್ ಕ್ರಿಯೇಟಿವ್ ಆಗಿರುತ್ತೆ. ಒಂದು ತುಂಬಾ ಜನ ಹೇಳ್ತಾರೆ ಸ್ಟಾರ್ಟ್ಅಪ್ಸ್ ಅಂದ್ರೆ ತುಂಬಾನೇ ಫ್ಲೆಕ್ಸಿಬಲ್, ನಿಂಬಲ್, ತುಂಬಾ ಬೇಗ ಒಂದು ಪ್ರಾಬ್ಲಮ್ ಮೇಲೆ ಮೂವ್ ಮಾಡಿ, ಈ ತರ ಪಿವಟ್ ಮಾಡಿ ಏನ್ ಬೇಕೋ ಮಾಡಬಹುದು. ದೊಡ್ಡ ದೊಡ್ಡ ಕಂಪನಿ ಎಲ್ಲ ಒಳ್ಳೆ ಒಂದು ಡೈನೋಸಾರ್ ತರ ಸ್ಲೋ ಆಗಿ ಟರ್ನ್ ಆಗುತ್ತೆ. ಇದ್ರಲ್ಲಿ ಫುಲ್ ನಿಜ ಇದೆಯಾ? ಕಷ್ಟ ಆನ್ಸರ್ ಮಾಡೋದು ಕಷ್ಟ. ಹೌದು,
ಫುಲ್ ನಿಜ ಅಂತ ಹೇಳಲ್ಲ, ಬಟ್ ಪಾರ್ಷಿಯಲ್ ಟ್ರೂತ್ ಇದೆ ಇದರಲ್ಲಿ. ಯಾಕೆಂದ್ರೆ ಅದು ಚಿಕ್ಕ ಕಂಪ್ನಿ ಇದ್ದಾಗ ಅಥವಾ ಕಮ್ಮಿ ಜನ ಇದ್ದಾಗ ಬೇಗ ಓಡೋದು ಈಸಿ, ಯಾವಾಗ್ಲೂ ಕರೆಕ್ಟ್ ಡೈರೆಕ್ಷನ್ ಅಲ್ಲ ಅಂತ ಗೊತ್ತಿಲ್ಲ. ಯಾಕಂದ್ರೆ ಸ್ಟಾರ್ಟ್ಅಪ್ ಅಲ್ಲಿ ಯಾವಾಗ್ಲೂ ಇಟ್ ಇಸ್ ನಾಟ್ ಅ ಮಿತ್ ದಟ್ ಬೇಗ ಓಡ್ಬೋದು, ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ಓಡ್ತಾರಾ ಅನ್ನೋದು ದೊಡ್ಡ ಪ್ರಶ್ನೆ. ಅದು ಪ್ರೊಡಕ್ಟಿವ್ ವರ್ಸಸ್ ಬಿಸಿ ಅಂತ ಹೇಳ್ತೀವಿ ಟರ್ಮಿನಾಲಜಿನಲ್ಲಿ ಅಲ್ವಾ. ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಗ ಮಾಡ್ಬೋದು, ಖಂಡಿತ ನಿಜ ಚಿಕ್ಕ ಕಂಪ್ನಿನಲ್ಲಿ. ಬಟ್ ದೊಡ್ಡ ಕಂಪ್ನಿಗಳಲ್ಲಿ ಅದರದ್ದೇ ಅಡ್ವಾಂಟೇಜ್ ಇದೆ. ಯಾಕಂದ್ರೆ ನೀವು ದೊಡ್ಡ ಕಂಪ್ನಿನಲ್ಲಿ ಎಸ್ಪೆಷಲಿ ಪಬ್ಲಿಕ್ಲಿ ಲಿಸ್ಟೆಡ್ ಕಂಪ್ನಿ ಆಗಿದ್ರೆ ಅಥವಾ ದೊಡ್ಡ ಕಂಪ್ನಿ ವೇರ್ ದೇರ್ ಆರ್ ಲಾಟ್ಸ್ ಆಫ್ ಪೀಪಲ್, ತುಂಬಾ ರಿಸೋರ್ಸಸ್ ಇದ್ರೆ ನಿಮ್ಗೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಇನ್ನ ಲೀವೇ ಇದೆ. ನೀವು ಇವತ್ತು ನಾಳೆ ನಂಗೆ ತಿನ್ನಕ್ಕಿದ್ಯಾ ಇಲ್ವಾ ಅನ್ನೋ ಪ್ರಾಬ್ಲಮ್ ಇರಲ್ಲ ಅದ್ರಲ್ಲಿ. ಬೇರೆ ಸ್ಟಾರ್ಟ್ಅಪ್ ಅಲ್ಲಿ ನಿಮ್ಗೆ ನಾಳೆ ನಮ್ಗೆ ಎಲ್ಲಾರ್ಗು ನಾವು ಸಂಬಳ ಕೊಡಕ್ಕೆ ನಮ್ಮ ಹತ್ರ ದುಡ್ಡು ಇದೆಯಾ ಇಲ್ವಾ ಅಂತ ಪ್ರಾಬ್ಲಮ್. ಸೊ ಆತರ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಅದಿರಲ್ಲ ದೊಡ್ಡ ಕಂಪ್ನಿ. ದೊಡ್ಡ ಕಂಪ್ನಿಲಿ ಏನಾಗುತ್ತೆ ಅಂದ್ರೆ ಅವ್ರದೆಲ್ಲ ಪಾಲಿಸೀಸ್ ಎಲ್ಲ ಜಾಸ್ತಿ ಇರುತ್ತೆ. ರೆಕ್ರೂಟ್ಮೆಂಟೇ ತಗೊಳ್ಳಿ, ಒಂದ್ ಪ್ರೊಕ್ಯೂರ್ಮೆಂಟ್ ಟೀಮ್ ಇದೆ, ಒಂದ್ ವೆಂಡರ್ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನ್ ಜೊತೆ ಯಾರೋ ಮಾತಾಡ್ತಾರೆ, ದೆನ್ ದೇರ್ ಇಸ್ ಅ ಹೈರಿಂಗ್ ಟೀಮ್, ದಿಸ್ ಟೀಮ್ ದಟ್ ಟೀಮ್, ಒಂದು 10 ಟೀಮ್ ಇರುತ್ತೆ. ಆತರ ಒಂದು ಚಿಕ್ಕ ಡಿಸಿಷನ್ ತಗೊಳಕ್ಕೂ ನಿಮ್ಗೆ ಎಲ್ಲಾ ಟೀಮ್ ಇಂದ ಪಾಸ್ ಆಗ್ಬಿಟ್ಟು ಫೈನಲ್ ಡಿಸಿಷನ್ ಆಗ್ಬೇಕು. ಸೊ ಟು ದಟ್ ಎಕ್ಸ್ಟೆಂಟ್ ಎಸ್, ಇನ್ ಅ ಸ್ಟಾರ್ಟ್ಅಪ್ ಏನಂದ್ರೆ ಇಟ್ ಇಸ್ ಅ ಡಿಸೆಂಟ್ರಲೈಸ್ ಕೈಂಡ್ ಆಫ್ ಸೆಟಪ್. ಎಲ್ಲಾರು ಒಂದೇ ತರ ಈಕ್ವಲ್, ಫೌಂಡರು ಮತ್ತೆ ಒಂದ್ ನಾರ್ಮಲ್ ಎಂಪ್ಲಾಯಿ ಎಲ್ಲಾರ್ಗು ಈಕ್ವಲ್ ರೈಟ್ಸ್ ಕೊಟ್ಟಿರ್ತೀವಿ, ಎಲ್ಲಾರ್ದು ವ್ಯೂಸ್ ತಗೋತೀವಿ, ಅಂಡ್ ಮೇ ಬಿ ಇನ್ ಅ ಮ್ಯಾಟರ್ ಆಫ್ 5 minutes ನೀವು ಆ ಡಿಸಿಷನ್ ತಗೊಂಡ್ಬಿಡ್ತೀರಿ. ಬಟ್ ಸ್ಟಾರ್ಟ್ಅಪ್ ಹತ್ರ ಆತರ ದುಡ್ಡು ಇದೆಯಾ, ಆರ್ ದೇ ಎಕ್ವಿಪ್ ಟು ಟೇಕ್ ದಟ್ ಡಿಸಿಷನ್ ಅಂಡ್ ಮೂವ್ ಫಾರ್ವರ್ಡ್ ಕ್ವಿಕ್ಲಿ? ಅದೊಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್. ಬಟ್ ಡಿಸಿಷನ್ ಮೇಕಿಂಗ್ ಅಲ್ಲಿ ಐ ವುಡ್ ಸೇ ಹೌದು, ಸ್ಟಾರ್ಟ್ಅಪ್ ಇಸ್ ಮಚ್ ಫಾಸ್ಟರ್ ಆಸ್ ಕಂಪೇರ್ಡ್ ಟು ಕರೆಕ್ಟ್ ಡಿಸಿಷನ್ ತಪ್ಪು ಡಿಸಿಷನ್ ಅದು ಹೇಳೋದ್ ಕಷ್ಟ, ಆದ್ರೆ ಇನ್ನು ಬೇಗ ಡಿಸಿಷನ್ ಅಂತೂ ತಗೋಬಹುದು. ಸೊ ಮತ್ತೆ ಎರಡನೇ ಒಂದು ಕತೆ ಸ್ಟಾರ್ಟ್ಅಪ್ ಅಲ್ಲಿ, ಗೀತಾ ಅವರೇ ನೀವು ಸ್ವಲ್ಪ ಮೆನ್ಷನ್ ಮಾಡಿದ್ರಿ, ಸ್ಟಾರ್ಟ್ಅಪ್ಸ್ ಈ ತರ ಆರ್ಗನೈಸೇಷನ್ ಸ್ವಲ್ಪ ಫ್ಲಾಟ್ ಆರ್ಗನೈಸೇಷನ್. ಹಳೆ ಕಾಲದ ಆರ್ಗನೈಸೇಷನ್ ಇನ್ನು ಹೈರಾರ್ಕಿ ಜಾಸ್ತಿ, ಬಾಸ್ ಇಂದ ಆರ್ಡರ್ ಬಂದ್ರೇನೆ ನಾನೇನೋ ಮಾಡ್ಬೋದು. ಆದ್ರೆ ಸ್ಟಾರ್ಟ್ಅಪ್ಸ್ ಆತರ ಇದ್ರಲ್ಲಿ ಇಲ್ಲ, ಆಕ್ಚುಲಿ ಇನ್ನು ಸ್ವಲ್ಪ ಈಕ್ವಾಲಿಟಿ ಇರುತ್ತೆ. ಇದ್ರಲ್ಲಿ ಎಷ್ಟು ನಿಜ? ಅದು ಎಂಟೈರ್ಲಿ ಐ ಥಿಂಕ್ ಅದು ಡಿಪೆಂಡ್ ಆಗುತ್ತೆ ಫೌಂಡರ್ ಯಾವ ತರ ಇದಾರೆ ಅಂತ. ಲಾರ್ಜ್ಲಿ ಅವ್ರು ಎಷ್ಟು ಕಂಟ್ರೋಲ್ ಅವ್ರ ಎಂಪ್ಲಾಯೀಸ್ ಕೊಡಕ್ಕೆ, ಅವ್ರ ಮೇಲೆ ಎಷ್ಟು ನಂಬಿಕೆ ಇದೆ ಎಂಪ್ಲಾಯೀಸ್ ಮೇಲೆ, ಅವ್ರು ಎಷ್ಟು ಕಂಟ್ರೋಲ್ ಅವ್ರಿಗೆ ಕೊಡಕ್ಕೆ ಇವ್ರು ರೆಡಿ ಆಗಿದ್ದಾರೆ ಅಂತ. ಅಷ್ಟೊಂದೇನು ಎಲ್ಲ ದ ಪವರ್ ಇಸ್ ನಾಟ್ ಓನ್ಲಿ ವಿತ್ ಒನ್ ಪರ್ಸನ್. ಹೌದು, ಶುರು ಆದಾಗ ಫ್ಲಾಟ್ ಆಗಿರುತ್ತೆ, ದೊಡ್ಡದ್ ಆಗ್ತಾ ಆಗ್ತಾ ಐ ಥಿಂಕ್ ದೇರ್ ಇಸ್ ಅ ನೀಡ್ ಫಾರ್ ಸ್ವಲ್ಪ ಸ್ಟ್ರಕ್ಚರ್ ಪ್ರಾಸೆಸ್ ಬರಕ್ಕೆ. ಸ್ಟಾರ್ಟ್ಅಪ್ಸ್ ಅಲ್ಲಿ ಯಾವಾಗ್ಲೂ ಒಂದ್ ಅರ್ಧ ಕೇಯಾಸ್ ಅರ್ಧ ಸ್ಟ್ರಕ್ಚರ್, ಅದ್ರ ಮಧ್ಯದಲ್ಲಿ ಒಂಥರ ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ಖಂಡಿತ ಫ್ಲಾಟ್ ಆಗಿರುತ್ತೆ. ಸೊ ದಟ್ ಇಸ್ ನಾಟ್ ಅ ಮಿತ್. ಬಟ್ ಅದ್ರಲ್ಲಿ ಒಂದೊಂದ್ಸತಿ ಹೇಗಾಗ್ಬೋದು ಅಂದ್ರೆ ಫ್ಲಾಟ್ ಆಗಿರುತ್ತೆ, ಸೊ ಡಿಸಿಷನ್ ಏನು ಬರೀ ಮೇಲ್ ತಗೊಳಲ್ಲ, ಆದ್ರೆ ಇನ್ಫಾರ್ಮಲ್ ನೆಟ್ವರ್ಕ್ ಅಲ್ಲಿ ಬೇರೆ ಬೇರೆ ತರ ಡಿಸಿಷನ್ ಆಗ್ಬೋದಲ್ವಾ? ಸೊ ಒಂದೊಂದ್ಸತಿ ನೀವ್ ಹೇಳಿದ್ರಲ್ಲ 8 ಜನ 4 ಜನ ಇರೋವಾಗ ಈಸಿ, ಅದೇ ಒಂದು 20 ಜನ 25 ಜನ 30 ಜನ ಆದಾಗ್ಲೇವೆ ಸ್ಟ್ರಕ್ಚರ್ ಅಂತ ಇರ್ಲಿಲ್ಲ ಅಂದ್ರೆ ಅದು ಬೇರೆ ತರಾನೇ ಡಿಸಿಷನ್ಸ್ ಹೋಗುತ್ತಲ್ಲ. ಯಾರೋ ಯಾರ ಹತ್ರನೋ ಫ್ರೆಂಡ್ಸ್ ಇರ್ತಾರೆ, ಯಾರೋ ಇಬ್ರು ಆಚೆ ಹೋಗಿ ಸಿಗರೆಟ್ ಸೇರ್ತಾರೆ, ಸೊ ಅವಾಗ ಮಾತಾಡ್ತಾರೆ. ಸೊ ಆತರ ಬೇರೆ ಬೇರೆ ಇನ್ಫಾರ್ಮಲ್ ನೆಟ್ವರ್ಕ್ ಅಲ್ಲಿ ಈ ತರ ನಿಜವಾದ ಡಿಸಿಷನ್ಸ್ ಇದೆಲ್ಲ ಸ್ವಲ್ಪ ಕ್ಯಾಪ್ಚರ್ ಆಗೋಗ್ಬಹುದು. ಅದು ಹ್ಯೂಮನ್ ಟೆಂಡೆನ್ಸಿ. ಬಟ್ ಏನಂದ್ರೆ ಈಗ ಸ್ಟಾರ್ಟ್ಅಪ್ ಅಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ, ಈಗ ಗೀತಾ ಅವ್ರು ಏನ್ ಹೇಳ್ತಿದ್ರು ಕಾಂಪ್ಲಿಮೆಂಟರಿ ಸ್ಕಿಲ್ ಸೆಟ್ಸ್ ಅಂತ, ಯೂಶಲಿ ಒಳ್ಳೆ ಫೌಂಡಿಂಗ್ ಟೀಮ್ಸ್ ಅಲ್ಲಿ ಆತರ ಇರುತ್ತೆ. ಒಬ್ಬೊಬ್ರು ಒಂದೊಂದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಸೊ ಅದಕ್ಕೆ ಪ್ರಕಾರವಾಗಿ ಆ ಒಂದು ಫೀಲ್ಡ್ ಅಲ್ಲಿ ಏನು ಡಿಸಿಷನ್ಸ್ ತಗೋಬೇಕೋ ಅದನ್ನ ಅವ್ರು ತಗೊಂತಾರೆ. ಈಗ ಲೆಟ್ಸ್ ಸೇ 2-3 ಜನ ಫೌಂಡರ್ಸ್ ಇರ್ತಾರೆ. ಒಬ್ರು ಫೌಂಡರು ಟೆಕ್ನಾಲಜಿನಲ್ಲಿ ಎಕ್ಸ್ಪರ್ಟ್, ಇನ್ನೊಬ್ರು ಸೇಲ್ಸ್ ಅಲ್ಲಿ ಎಕ್ಸ್ಪರ್ಟ್, ಇನ್ನೊಬ್ರು ಡಿಸೈನ್ ಅಥವಾ ಮಾರ್ಕೆಟಿಂಗ್ ನಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಟೆಕ್ನಾಲಜಿ ಡಿಸಿಷನ್ ನ CTO ಆಗ್ಲಿ, ಆ ಟೆಕ್ನಾಲಜಿ ಫೌಂಡರ್ ಯಾರು ಇರ್ತಾರೆ, ಕೋ ಫೌಂಡರ್ ಇರ್ತಾರೆ, ಅವರೇ ತಗೊಂತಾರೆ ಅಂತ ಒಂಥರ ಡಿಸೈಡ್ ಆಗಿರುತ್ತೆ. ಸೊ ಆ ಲೆವೆಲ್ಗೆ ಫ್ಲಾಟ್ನೆಸ್ ಇರುತ್ತೆ. ಸೊ ಕೊನೆಗೆ ನಿಮ್ಮ ಸ್ಟಾರ್ಟ್ಅಪ್ ಅಲ್ಲೂ ನಾವು ಏನು ಪದ ಉಪಯೋಗಿಸ್ತೀವೋ, ಕಾರ್ಪೊರೇಟ್ ಗವರ್ನೆನ್ಸ್, ಬಿಸ್ನೆಸ್ ಅನ್ನ ನೀವು ಹೇಗ್ ನಡೆಸ್ತೀರಾ, ಏನ್ ರಿಟರ್ನ್ ಅಂಡ್ ಅನ್ರಿಟರ್ನ್ ರೂಲ್ಸ್ ಪ್ರಕಾರ ನಡೆಸ್ತೀರಾ ಅನ್ನೋದು ಯಾವಾಗ್ಲೂ ಮುಖ್ಯ ಆಗತ್ತೆ. ಸ್ಟಾರ್ಟ್ಅಪ್ ಆಗ್ಲಿ ದೊಡ್ಡ ಕಂಪನಿ ಆಗ್ಲಿ, ದೊಡ್ಡ ಕಂಪನಿಲಿ ಅದೆಲ್ಲ ಬುಕ್ ಅಲ್ಲಿ ಬರ್ಬೋದು, ಅದೆಲ್ಲ ಫಿಕ್ಸ್ಡ್ ಆಗಿರ್ಬೋದು. ಡಿಫ್ರೆನ್ಸ್ ಏನಂದ್ರೆ ಅಲ್ಲಿ ಗವರ್ನೆನ್ಸ್ ಅಂತಾರೆ, ಇಲ್ಲಿ ನಾವು ಸುಮ್ನೆ ಕಲ್ಚರ್ ಅನ್ಬಿಟ್ಟು ಸ್ವಲ್ಪ ಕೂಲ್ನೆಸ್ ಫ್ಯಾಕ್ಟರ್ ಆಗ್ತೀವಿ ಅಷ್ಟೇ. ಓಕೆ, ಇನ್ನೊಂದು ನಾನ್ ಏನ್ ಕೇಳ್ಬೇಕಂದ್ರೆ, ತುಂಬಾ ಸತಿ ನಾವ್ ಈ ಸ್ಟಾರ್ಟ್ಅಪ್ ಫೀಲ್ಡ್ ಅಲ್ಲಿ ಇಲ್ಲ, ಎಸ್ಪೆಷಲಿ ಟೆಕ್
ಇದ್ರಲ್ಲಿ ನಾವೀಗ ಇಂಗ್ಲಿಷ್ ಅಲ್ಲಿ ಟೆಕ್ ಬ್ರೋ ಅಂತ ಒಂದ್ ಪದ ಬಂದ್ಬಿಟ್ಟಿದೆ ಅಲ್ವಾ. ಯಾಕಂದ್ರೆ ತುಂಬಾ ಸತಿ ಗಂಡಸರು ಜಾಸ್ತಿ ನಂಬರ್ ಇರ್ಬೋದು, ಪ್ಲಸ್ ಅದು ಒಂದು ಇಂಟರ್ನಲ್ ಕಲ್ಚರ್ ಆಗೋಗ್ಬೋದು. ಟೆಕ್ನಾಲಜಿ ಅಂದ್ರೆ ಬರೀ ಗಂಡಸರಿಗೆ ಚೆನ್ನಾಗ್ ಅರ್ಥ ಆಗತ್ತೆ, ಆ ಒಂದು ಬಯಸ್ ಅನ್ನೋದು ನಿಮಗೆ ಕಾಣಿಸುತ್ತಾ ಬೆಂಗಳೂರು ನಮ್ಮ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಅಲ್ಲಿ? ಐ ಥಿಂಕ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮಿತ್ಸ್. ಇಲ್ಲಿ ನಾನು 2 ಮಿತ್ಸ್ ನಾನು ಆಡ್ ಮಾಡ್ತೀನಿ ಇದಕ್ಕೆ. ಒಂದು, ಮಹಿಳೆಯರಿಗೆ ಸ್ಟಾರ್ಟ್ಅಪ್ ನಡೆಸೋದು ಕಷ್ಟ ಅಂತ. ನಾನು ಫಸ್ಟ್ ಇನ್ಫ್ಯಾಕ್ಟ್ ಬಂದಾಗ, ನಾನು ನ್ಯಾಸ್ಕಾಮ್ ಅಲ್ಲಿ ಜಾಯಿನ್ ಆದಾಗ ಹಾರ್ಡ್ಲಿ ಐ ಥಿಂಕ್ ಔಟ್ ಆಫ್ ದಿ 40 ಸ್ಟಾರ್ಟ್ಅಪ್ಸ್ ಅಲ್ಲಿ ಹಾರ್ಡ್ಲಿ ಒಂದು 3-4 ಕಂಪನಿಗಳಿತ್ತೇನೋ ಅಷ್ಟೇನೆ ವಿಮೆನ್ ಫೌಂಡರ್ದು. ದೇರ್ ಇಸ್ ಆಲ್ವೇಸ್ ದಿಸ್ ಟರ್ಮ್ ಕಾಲ್ಡ್ ವಿಮೆನ್ ಆಂಟ್ರಪ್ರಿನರ್ಸ್. ಜೆಂಡರ್ ಡಸಂಟ್ ಮ್ಯಾಟರ್. ಪ್ರೆಜುಡಿಸ್ ಅಂತ ಆದ್ರೆ ಇದೆ ಅಲ್ವಾ, ತುಂಬಾ ಕಡೆ ಪ್ರೆಜುಡಿಸ್ ಆಗ್ಬಹುದು. ಹೌದು, ನಾನ್ ನೋಡಿದೀನಿ ತುಂಬಾ ಜನರಿಗೆ ಅವರು ಏನೇನೋ ಎಲ್ಲ ರೀಸನ್ಸ್ ಕೊಡ್ತಾರೆ. ಅವರು ಲಾಂಗ್ ಅವರ್ಸ್ ಹಾಕಲ್ಲ, ಅಥವಾ ಅವ್ರದ್ದು ಲಾಜಿಕಲ್ ರೀಸನಿಂಗ್ ಇಸ್ ನಾಟ್ ಆಸ್ ಗುಡ್ ಆಸ್ ಮೇಲ್ಸ್ ಅಂತ. ಇಟ್ ಇಸ್ ಅ ಮಿತ್. ಗೀತಾ ಅವ್ರು ಹೇಳ್ದಂಗೆ, ಇಫ್ ವಿ ಜಸ್ಟ್ ಗೋ ಆಫ್ಟರ್ ಮೆರಿಟ್ ಅಂಡ್ ಇಫ್ ವಿ ಜಸ್ಟ್ ಗೋ ಆಫ್ಟರ್ ಹೂ ವುಡ್ ಬಿ ದ ಬೆಸ್ಟ್ ಮೆಂಬರ್ ಫಾರ್ ದಿಸ್ ಜಾಬ್ ಅಂಡ್ ಸೆಟ್ ಅಸೈಡ್ ಆಲ್ ಆಫ್ ಅವರ್ ಬಯಸಸ್, ಈಕ್ವಲ್ ಆಪರ್ಚುನಿಟಿ ಸಿಗುತ್ತೆ. ಅದಕ್ಕೆ ಆ ಬಯಸ್, ಆ ಪ್ರೆಜುಡಿಸ್ ಅನ್ನೋದು ಮುಖ್ಯ. ಹೊಸ ಕ್ಷೇತ್ರದಲ್ಲೂ ಇದೆ. ಈ ಹಳೆ ಕಾಲದ 19ನೇ ಶತಮಾನದ ಐಡಿಯಾಸ್ ಬಂದ್ರೆ ಅದು ಖಂಡಿತ 21ನೇ ಶತಮಾನದ ಬಿಸ್ನೆಸ್ ಅಂತೂ ಸಕ್ಸಸ್ ಆಗಲ್ಲ. ಇನ್ನೊಂದು ಇದು ಜೆನ್ಯೂನ್ ಮಿತ್ ಅನ್ಸುತ್ತೆ, ನಾನ್ ಕೇಳ್ಬೇಕು. ವರ್ಕ್ ಕಲ್ಚರ್, ನೀವು ಹೇಳಿದ್ರಲ್ಲ, ಒಂದ್ ಕಡೆ 8 hours a day ಕೂತ್ಕೊಂಡ್ ಮಾಡೋದ್ ನನಗ್ ಕೆಲ್ಸ ಕಷ್ಟ ಅಂತ. ಆದ್ರೆ ಸ್ಟಾರ್ಟ್ಅಪ್ಸ್ ಅಲ್ಲಿ ನಿಜವಾಗ್ಲೂ ನಿಮಗೆ ಅಷ್ಟೊಂದು ಫ್ಲೆಕ್ಸಿಬಿಲಿಟಿ ಬರುತ್ತಾ? ಇಲ್ಲ ಸ್ಟಾರ್ಟ್ಅಪ್ ಅಲ್ಲಿ ತುಂಬಾ ಸತಿ ಕೆಲ್ಸ ನಿಮ್ ಜೀವನವನ್ನೇ ತಿಂದಾಕ್ಬಿಡುತ್ತಾ ಒಂದೊಂದ್ಸತಿ? ಅಂದ್ರೆ ಇದೊಂಥರ ನಾವೇ ಬೇಕು ಅಂತ ಜೀವನನ ತಿಂದಾಕಕ್ಕೆ ಪರ್ಮಿಷನ್ ಕೊಟ್ಟಂಗೆ ಸ್ಟಾರ್ಟ್ಅಪ್ಸ್ ಅಲ್ಲಿ ಅಷ್ಟೇ. ಐ ಥಿಂಕ್ ದಟ್ ಇಸ್ ದ ಓನ್ಲಿ ಡಿಫ್ರೆನ್ಸ್. ಯಾರೋ ಒಬ್ರು ಬಂದ್ಬಿಟ್ಟು ನೀವು 9 ರಿಂದ 9 ಗಂಟೆ ಬೆಳಗ್ಗೆಯಿಂದ 5 ಗಂಟೆ ಸಾಯಂಕಾಲ ತನಕ ಕೂತ್ಕೊಂಡು ಕೆಲಸ ಮಾಡು ಅಂತ ಹೇಳಿದ್ರೆ ನಮ್ಗೆ ಅದ್ ಇಷ್ಟ ಇಲ್ಲ. ಬಟ್ ನಾವೇ ಹೋಗ್ಬಿಟ್ಟು ಬಲಿಯಾದ್ರೆ ಬೆಳಗ್ಗೆ 7 ಗಂಟೆಗೆ ಎದ್ದು ಅಥವಾ 6 ಗಂಟೆಗೆ ಎದ್ದು ಕೆಲ್ಸಾನು ಮಾಡ್ತೀವಿ, ರಾತ್ರಿ 12 ಗಂಟೆಗೆ ಇಮೇಲ್ ಬರ್ಕೊಂಡು ಕೂತ್ಕೊಂತೀವಿ. ಸೊ ಬಟ್ ಅದ್ ನಾವೇ ಹೇಳಿ ನಮ್ದೇ ಒಂದು ಕತೆ ನಮ್ ತಲೆಯಲ್ಲಿ ನಾವೇ ಹೇಳ್ಕೊಂಡು ಮಾಡಿದ್ರೆ ಇಟ್ ಡಸ್ ನಾಟ್ ಫೀಲ್ ಲೈಕ್ ಅ ಬ್ಯಾಡ್ ವರ್ಕ್ ಕಲ್ಚರ್. ಖಂಡಿತ ಫ್ಲೆಕ್ಸಿಬಿಲಿಟಿ ಇದೆ ಸ್ಟಾರ್ಟ್ಅಪ್ಸ್ ಅಲ್ಲಿ. ಯಾಕೆಂದ್ರೆ ಟು ಅ ಲಾರ್ಜ್ ಎಕ್ಸ್ಟೆಂಟ್ ನೀವೇ ನಿಮ್ಮ ಬಾಸ್ ಅಂತ ನೀವು ಹೇಳ್ಕೊಂತೀರಾ, ಅಥವಾ ಚಿಕ್ಕ ಆರ್ಗನೈಸೇಷನ್ ಇರುತ್ತೆ, ಸೊ ಜನ ಇನ್ನೊಂದ್ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತಾರೆ. ಬಟ್ ಕಮ್ಮಿ ಕೆಲಸ ಅನ್ನೋದು ಮಿತ್. ನನ್ಗೇನ್ ಅನ್ಸುತ್ತೆ ಅಂತಂದ್ರೆ, ವರ್ಕ್ ಕಲ್ಚರ್ ಇವಾಗ ನಾನು ನನ್ನ ಆಫೀಸ್ ಅಲ್ಲಿ ನೋಡಿದ್ರೆ, ನಾನು ಎಂಪ್ಲಾಯಿ ಆಗಿದ್ದಾಗ ಯಾವ ತರ ವರ್ಕ್ ಕಲ್ಚರ್ ಇತ್ತು ಸೇಮೇ ಅನ್ಸುತ್ತೆ. ಯಾಕಂತಂದ್ರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಒಂದ್ ಇಂಡಿವಿಜುವಲ್ ಕಮಿಟ್ಮೆಂಟ್ ಎಷ್ಟಿದೆ ಕೆಲ್ಸಕ್ಕೆ ಅಂತ. ಸೊ ಆವಾಗ್ಲೂನು ನಾನು 9 to 9 ಕೆಲಸ ಮಾಡ್ತಾ ಇದ್ದೆ, ಇವಾಗ್ಲೂನು ನಾನು 9 to 9 ಕೆಲಸ ಮಾಡ್ತಾ ಇದ್ದೀನಿ. ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಇದಕ್ಕೆ. ನಾವು ಒಬ್ರು ಲೇಡಿಗೆ ನಾವು ಫೈನಾನ್ಸ್ ಎಕ್ಸಿಕ್ಯೂಟಿವ್ ಆಗ್ಬಿಟ್ಟು ಹೈರ್ ಮಾಡಿದ್ವಿ. ಕೆಲಸ ಮಾಡ್ತಾ ಸ್ಲೋಲಿ ಆಪರೇಷನ್ಸ್ ಕೆಲಸನೂ ಅವ್ರಿಗೆ ಕೊಡಕ್ ಸ್ಟಾರ್ಟ್ ಮಾಡಿದ್ರಿ. ಇವಾಗ ಆಪರೇಷನ್ ಎಕ್ಸಿಕ್ಯೂಟಿವ್ ಅಥವಾ ಅಡ್ಮಿನ್ ಪರ್ಸನ್ ಅಂತ ಏನಿರ್ತಾರೆ ಒಂದು ಕಂಪನಿನಲ್ಲಿ, ಆ ಕೆಲ್ಸನೂ ಅವ್ರಿಗೆ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ. ಆ ವೆಂಡರ್ ಹುಡುಕು, ಈ ವೆಂಡರ್ ಹುಡುಕು, ಈ ಪ್ರಿಂಟ್ ಮಾಡ್ಕೊಂಡ್ ತಗೊಂಡ್ ಬಾ, ಅದ್ ಮಾಡು ಇದ್ ಮಾಡು ಅಂತ. ಆಮೇಲೆ ಈ ಕ್ಯಾಂಡಿಡೇಟ್ ಸ್ವಲ್ಪ ಕಾಲ್ ಮಾಡು, ಇವ್ನಿಗೆ ಸ್ವಲ್ಪ ಇಂಟರ್ವ್ಯೂ ಕರಿ. ಸೊ HR ಕೆಲಸ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ, ಅಡ್ಮಿನ್ ಕೆಲಸ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ, ಫೈನಾನ್ಸ್ ಕೆಲಸ ಇದ್ದೇ ಇದೆ, ಅದು ಮಾಡ್ತಾ ಇದಾರೆ ಪಾಪ ಅವರು. ಅದ್ರ ಜೊತೆಗೆ ಸ್ಲೋಲಿ ಇನ್ನು 2, 3, 4 ಡಿಪಾರ್ಟ್ಮೆಂಟ್ ಕೆಲ್ಸಾನು ಅವ್ರಿಗೆ ಒಬ್ರು ಕೆಲಸ ಮಾಡಿದ ತಕ್ಷಣ ಅದು ಅವ್ರ ತಲೆ ಮೇಲೆ ಮತ್ತೆ ಇನ್ನ ಕೆಲಸ ಬರುತ್ತೆ. ಬಟ್ ಶಿ ಡಸಂಟ್ ಫೀಲ್ ಬ್ಯಾಡ್. ಈವನ್ ಐ ಫೀಲ್ ಬ್ಯಾಡ್ ಸಮಟೈಮ್ಸ್. ನನ್ಗೆ ಅನ್ಸುತ್ತೆ, ಅಯ್ಯೋ ಪಾಪ ಇದು ಕೆಲಸ ಕೊಟ್ಬಿಟ್ಟೆ, ಅದು ಕೆಲಸ ಕೊಟ್ಬಿಟ್ಟೆ. ಶಿ ಎಂಜಾಯ್ಸ್ ಇಟ್. ಹೌದು, ಇನ್ಫ್ಯಾಕ್ಟ್ ಅರ್ಲಿ ಸ್ಟೇಜ್ ಎಂಪ್ಲಾಯೀಸ್ ಅಟ್ ಸ್ಟಾರ್ಟ್ಅಪ್ಸ್ ಅವ್ರದೇ ಒಂದು ಕೈವಾಡ ಇರುತ್ತೆ ಕಲ್ಚರ್ ಹೆಂಗೆ ಅಂತ ಶೇಪ್ ಮಾಡೋದ್ರಲ್ಲಿ. ಬರೀ ಫೌಂಡರ್ಸ್ ಅಲ್ಲ, ಅರ್ಲಿ ಸ್ಟೇಜ್ ಎಂಪ್ಲಾಯೀಸ್ ಬಂದಾಗ ಪ್ರತಿಯೊಬ್ಬರು ಸೇರಿದಾಗ ಟೀಮ್ ಕಲ್ಚರ್ ಸ್ವಲ್ಪ ಚೇಂಜ್ ಆಗತ್ತೆ. ನಾನು ಜೋಕ್ ಮಾಡ್ತಿರ್ತೀನಿ ನನ್ನ ಟೀಮ್ಸ್ ಜೊತೆ. ಸ್ಟಾರ್ಟ್ಅಪ್ ಟೀಮ್ಸ್ ಒಂಥರ ಕ್ರಾಸ್ ಬಿಟ್ವೀನ್ ಒಂದು ಫ್ಯಾಮಿಲಿ ಮತ್ತೆ ಒಂದು ಸ್ಪೋರ್ಟ್ಸ್ ತಂಡ. ಬಿಕಾಸ್ ಫ್ಯಾಮಿಲಿ ತರ ಒಂಥರ ಇಮೋಷನಲ್ ಬಾಂಡ್ಸ್ ಇರುತ್ತೆ, ಬಟ್ ಒಂದು ಗುರಿ ಇಟ್ಕೊಂಡು ಓಡ್ತಿರ್ತೀವಿ ಸ್ಪೋರ್ಟ್ಸ್ ತಂಡದ ತರ. ಸೊ ಆ ಪ್ರೈಸ್ ಬೇಕು ಅಥವಾ ಅವಾರ್ಡ್ ಬೇಕು ಅಂತ ಅದ್ರ ಬಗ್ಗೆ ಓಡ್ತಿರ್ತೀವಿ. ಸೊ ಅರ್ಧ ಟ್ರಾನ್ಸಾಕ್ಷನಲ್, ಅರ್ಧ ಇಮೋಷನಲ್. ಸೊ ಇಟ್ ಇಸ್ ಸಾರ್ಟ್ ಆಫ್ ಅ ಕ್ರಾಸ್ ಬಿಟ್ವೀನ್ ಅ ಫ್ಯಾಮಿಲಿ ಅಂಡ್ ಅ ಸ್ಪೋರ್ಟ್ಸ್ ಟೀಮ್ ಅಂತ ಹೇಳ್ತೀವಿ. ಸೊ ಎವ್ರಿ ಪ್ಲೇಯರ್ ಅವ್ರದ್ದು ಒಂದು ಚಾನ್ಸ್ ಇರುತ್ತೆ ಟು ಶೇಪ್ ದ ಕಲ್ಚರ್ ಆರ್ ಟು ಬಿಕಮ್ ಪಾರ್ಟ್ ಆಫ್ ದ ಕಲ್ಚರ್. ಥ್ಯಾಂಕ್ ಯು ನಿಖಿಲ್ ಅವರೇ, ಗೀತಾ ಅವರೇ. ಒಂದು ಕೊನೆ ಪ್ರಶ್ನೆ ನಿಮ್ಮಿಬ್ಬರಿಗೂ. ತಲೆ ಹರಟೆ ಕನ್ನಡದಲ್ಲಿ ಮಾತಾಡ್ತಾ ಇದೀವಿ. ಸ್ಟಾರ್ಟ್ಅಪ್ ಕ್ಷೇತ್ರದಲ್ಲಿ ಬೆಂಗಳೂರಲ್ಲಿ ಆಗಿರ್ಬೋದು, ಕ್ಯಾಪಿಟಲ್, ಎಷ್ಟು ಜನ ಇದ್ದಾರೆ ಕನ್ನಡಿಗರು? ಫೌಂಡರ್ಸ್ ಆಗ್ಲಿ, ಅರ್ಲಿ ಎಂಪ್ಲಾಯೀಸ್ ಆಗ್ಲಿ, ಲೇಟ್ ಎಂಪ್ಲಾಯೀಸ್ ಆಗ್ಲಿ, ಕನ್ನಡಿಗರು ಇದಾರ ಎಲ್ಲಾ ಕಡೆ? ನಿಮಗೆ ಬಹುಶಃ ಆಲ್ರೆಡಿ ಗೊತ್ತಿದ್ದಕ್ಕೆ ಆನ್ಸರ್. ನೀವ್ ಯಾವ್ದೇ ಫೀಲ್ಡ್ ಅಲ್ಲಿ ನೋಡಿದ್ರು ಗೊತ್ತಾಗತ್ತೆ ಇದು.
ಐ ವಿಲ್ ಟೆಲ್ ಯು ದಿಸ್, ಇದನ್ನ ಒಂದು ಅನೆಕ್ಡೋಟ್ ಹೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ. 2017 ಅಲ್ಲಿ ಬೆಂಗಳೂರು IT ಬಿಸ್ ಅಂತ ಶುರು ಮಾಡಿದ್ರು. ಮಾಜಿ IT ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಎಲಿವೇಟ್ 100 ಅಂತಾನು ಒಂದು ಸ್ಪರ್ಧೆನ ಶುರು ಮಾಡಿದ್ರು. ಒಂದಿಷ್ಟು ಫಂಡಿಂಗ್ ಕೊಡ್ಬೇಕು ಸ್ಟಾರ್ಟ್ಅಪ್ಸ್ ಗೆ, ಗ್ರಾಂಟ್ಸ್ ಅದು ಇದು ಅಂತ ಎಲ್ಲ. ಆಲ್ಮೋಸ್ಟ್ ಒಂದು 1700 ಸ್ಟಾರ್ಟ್ಅಪ್ ಗಳು ಬೆಂಗಳೂರಿಂದ ಅಥವಾ ಬೇರೆ ಬೇರೆ ಪ್ರದೇಶಗಳಿಂದ ವಿತ್ ಇನ್ ಕರ್ನಾಟಕ ಇಂದ ಬಂದ್ಬಿಟ್ಟು ಪಿಚ್ ಮಾಡಿದ್ರು ಬೆಂಗಳೂರಲ್ಲಿ ಅಥವಾ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬಂದ್ಬಿಟ್ಟು. ಯಾಕೆಂದ್ರೆ ಅವ್ರಿಗೆ ಫಂಡಿಂಗ್ ಬೇಕಿತ್ತು ಅಂತ ಟಾಪ್ 100 ನ ಸೆಲೆಕ್ಟ್ ಮಾಡ್ತಾರೆ. ನಮ್ಮ ಸ್ಟಾರ್ಟ್ಅಪ್ ಇವೆಂಟಸ್ ಅವ್ರು ಕೂಡ ಒನ್ ಆಫ್ ದ ಟಾಪ್ 100 ಅಲ್ಲಿ ಬಂದು ಫೈನಲಿಸ್ಟ್ ಆಗಿದ್ವಿ. ಕನ್ನಡಿಗರು ಅದರಲ್ಲಿ ನಮ್ಮ ಪರ್ಸೆಂಟೇಜ್ ಎಷ್ಟು ಕಮ್ಮಿ ಅಂದ್ರೆ, ನಾನು ನನ್ನ ಕೋಫೌಂಡರ್ ಆದ ತೇಜವಂತ್ ಅಂತ ನನ್ನ ಕೋಫೌಂಡರ್, ನಾವಿಬ್ರು ಪಂಚೆ ಕುರ್ತಾ ಹಾಕೊಂಡು ಹೋಗಿದ್ವಿ ಪಿಚ್ ಕಾಂಪಿಟಿಷನ್. ಎಲ್ಲಾರು ಸೂಟ್ ಹಾಕೊಂಡು ಟಿ ಶರ್ಟ್ ಗಳು ಹಾಕೊಂಡು, ಟಿಪಿಕಲ್ ಟೆಕ್ ಬ್ರೋಗಳ ತರ ಟಿ ಶರ್ಟ್ ಶಾರ್ಟ್ಸ್, ಟಿ ಶರ್ಟ್ ಜೀನ್ಸ್ ಹಾಕೊಂಡು ಅಥವಾ ಟಿಪಿಕಲ್ ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಸೂಟ್ ಹಾಕೊಂಡು ಹೋಗೋಕ್ಕಿಂತ ನಾವು ನಮ್ಮದೇ ಆದ ಅಟೈರ್ ಹಾಕೊಂಡು ಹೋಗೋಣ ಅನ್ಬಿಟ್ಟು ಪಂಚೆ ಶಲ್ಯ ನಮ್ ಕುರ್ತಾ ಹಾಕೊಂಡು ಹೋಗಿದ್ವಿ. ಅಂಡ್ ಪಿಚ್ ಅಲ್ಲಿ ನಾವು ಮಾತಾಡುವಾಗ ಮಧ್ಯದಲ್ಲಿ ನಮ್ಮ ಕಂಗ್ಲಿಷ್ ಬರುತ್ತಲ್ಲ, ನಾವು ಅಷ್ಟು 1000 ಸ್ಟಾರ್ಟ್ಅಪ್ ಗಳಲ್ಲಿ ಎಷ್ಟು ಕಮ್ಮಿ ಸ್ಟಾರ್ಟ್ಅಪ್ ಗಳು ಕನ್ನಡ ಕಂಗ್ಲಿಷ್ ನಲ್ಲಿ ಮಾತಾಡಿದ್ದು ಅಂದ್ರೆ, ಸಚಿವರಾದಂತ ಪ್ರಿಯಾಂಕ್ ಖರ್ಗೆ ಅವರೇ ನಮ್ಮನ್ನ, ಅವ್ರ ಒಂಥರ ಹಿ ವಾಸ್ ಏಬಲ್ ಟು ರಿಕಾಲ್ ಅಸ್. ನೆಕ್ಸ್ಟ್ ಡೇ ನಾವು ರೆಗ್ಯುಲರ್ ಬಟ್ಟೆಗಳು ಹಾಕೊಂಡ್ ಬಂದ್ರೆ, ಯಾಕಪ್ಪ ಇವತ್ತು ಪಂಚೆ ಹಾಕೊಂಡಿಲ್ವಾ ಅಂತ ಕೇಳಿದ್ರು. ಆ ತರ ಸಿಚುವೇಶನ್ ಇರೋದು ನಾವು. ಯಾಕಂದ್ರೆ ತುಂಬಾ ಕಮ್ಮಿ. ಇನ್ಫ್ಯಾಕ್ಟ್ ಒಂದಿಬ್ರು ಗಳಿದ್ದಾರೆ ಇನ್ವೆಸ್ಟರ್ಗಳು, ನಾಗಾನಂದ್ ದೊರೆಸ್ವಾಮಿ ಅಂತ ಮತ್ತೆ ಕಾರ್ತಿಕ್ ಪ್ರಭಾಕರ್ ಅಂತ ಎಲ್ಲ ದೊಡ್ಡ ದೊಡ್ಡ ವಿಸಿಗಳು, ವೇಣುಗೋಪಾಲ್ ಅವರು, ಇವರೆಲ್ಲ ಕನ್ನಡ ಮಾತಾಡೋ ವಿಸಿಗಳು. ಸೊ ಇವರೆಲ್ಲ ಐ ಡೋಂಟ್ ನೋ, ಅವ್ರು ಇವತ್ತಿಗೂ ನಾನು ಹೋಗ್ಬಿಟ್ಟು ಕೇಳಿದ್ರೆ ಇವೆಂಟಸ್ ಅವ್ರ ಅಂತ ಕೇಳಿದ್ರೆ ಅವ್ರಿಗೆ ಅದು ನನ್ ಪಿಚ್ ಜ್ಞಾಪಕ ಇದೆಯೋ ಗೊತ್ತಿಲ್ಲ, ಬಟ್ ಮುಖ ನೋಡಿದ್ರೆ ಕನ್ನಡ ಮಾತಾಡೋ ಆಂಟ್ರಪ್ರಿನರ್ ಇವರು ಅಂತ ಕನ್ನಡದಲ್ಲಿ ಮಾತಾಡಿಸ್ತಾರೆ. ಸೊ ಆ ತರ ಇಟ್ಸ್ ಅ ವೆರಿ ಸ್ಮಾಲ್ ನಂಬರ್, ನಮ್ ಸಂಖ್ಯೆ ತುಂಬಾನೇ ಕಮ್ಮಿ. ನ್ಯಾಸ್ಕಾಮ್ ತರ ಒಂದು ಕಮ್ಯುನಿಟಿನಲ್ಲಿ ನೋಡಿದ್ರೆ ಹೌದು, ಮೇ ಬಿ 20 to 30% ಅನ್ಸುತ್ತೆ ಫೌಂಡರ್ಸ್ ತಗೊಂಡ್ರೆ ನೀವು ಕನ್ನಡಿಗರು. ನಮ್ ಆಫೀಸ್ ಅಲ್ಲಿ ನಾಟ್ ಬೈ ಡಿಸೈನ್ ಆದ್ರೆ 90% ಕನ್ನಡಿಗರೇ. ಅದ್ ಹಂಗ ಆಗಿದೆ ಗೊತ್ತಿಲ್ಲ, ಬಟ್ ಆಕ್ಚುಲಿ ವೆನ್ ಯು ಆಸ್ಕ್ ಮಿ ದಿಸ್ ಕ್ವೆಶನ್ ನಾನು ಯೋಚನೆ ಮಾಡ್ತಾ ಇದ್ದೆ. ಅವಾಗ ನೋಡಿದ್ರೆ ಒಬ್ನಿಗ್ ಬಿಟ್ರೆ ಇನ್ನೆಲ್ಲಾರು ಕನ್ನಡಿಗರೇ. ನಮ್ಮ ತುಂಬಾ ಜನ ನಾವು ಕನ್ನಡಿಗರು ಒಂದಷ್ಟು ಜನ ಬೇರೆ ಬೇರೆ ಭಾಷೆ ಮಾತಾಡೋರಿದ್ರೆ ನಾವ್ ಬರೀ ಇಂಗ್ಲಿಷ್ ಅಲ್ಲಿ ಮಾತಾಡ್ಬಿಡ್ತೀವಿ. ಸೊ ಕನ್ನಡಿಗರು ಇದ್ರೇನು ಸ್ವಲ್ಪ ಅಂಡರ್ ಕೌಂಟಿಂಗ್ ಆಗ್ಬೋದಲ್ವಾ? ಯಾಕಂದ್ರೆ ಸ್ವಲ್ಪ ಇನ್ವಿಸಿಬಲ್ ಆಗಿರ್ಬೋದು ನಾವು. 100% ಅದು ರನ್ನಿಂಗ್ ಜೋಕ್ ಅಲ್ವಾ? ಇಬ್ರು ತಮಿಳ್ ಮಾತಾಡೋರು ಸಿಕ್ಕಿದ್ರೆ ತಮಿಳಲ್ಲಿ ಮಾತಾಡ್ತಾರೆ, ಬೆಂಗಾಲಿ ಮಾತಾಡೋರು ಬೆಂಗಾಲಿಯಲ್ಲಿ ಮಾತಾಡ್ತಾರೆ, ಇಬ್ರು ಕನ್ನಡಿಗರು ಸಿಕ್ಕಿದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಅಂತ ಅದೊಂದು ರನ್ನಿಂಗ್ ಜೋಕ್. ಸೊ ತುಂಬಾ ಹೊತ್ತು ಗೊತ್ತೇ ಆಗಲ್ಲ ನಮ್ಗೆ. ಇನ್ಫ್ಯಾಕ್ಟ್ ಎಷ್ಟೋ ಸತಿ ಆಗಿದೆ ನಂಗಿದು, ಈವೆಂಟ್ಸ್ ಅಲ್ಲಿ ಅಥವಾ ಕಾನ್ಫರೆನ್ಸಸ್ ಅಲ್ಲಿ ಅಥವಾ ಸ್ಟಾರ್ಟ್ಅಪ್ ಈವೆಂಟ್ಸ್ ಅಲ್ಲಿ ಎಲ್ಲ ಯಾವ್ದೋ ಫೋನ್ ಬರುತ್ತೆ, ಆವಾಗ ಇಲ್ಲ ಅಮ್ಮ ಬರ್ತಿದೀನಿ ಊಟಕ್ಕೆ ಮನೆಗ್ ಬರ್ತೀನಿ ಅಂತ ಫೋನ್ ಅಲ್ಲಿ ಹೇಳಿದ್ರೆ, ಆವಾಗ ಯಾರೋ ಒಬ್ರು ಬಂದ್ಬಿಟ್ಟು ಅಯ್ಯೋ ನಿಮ್ಗೂ ಕನ್ನಡ ಬರುತ್ತಾ ಅಂತ ಆವಾಗ ಬಂದ್ಬಿಟ್ಟು ಕೇಳ್ತಾರೆ. ಆವಾಗ ಕನ್ನಡ ಅಂತ ಕರೆಕ್ಷನ್ ಆಗುತ್ತೆ, ಅವಾಗ ಮಾತಾಡಕ್ ಶುರು ಮಾಡ್ತೀವಿ. ಅಲ್ಲಿ ತನಕ ಒಂದು ಗೊತ್ತೇ ಆಗಲ್ಲ ಯಾರು ಕನ್ನಡಿಗರು ಯಾರು ಅಲ್ಲ. ಖಂಡಿತ. ನಂದೊಂದು ಅನೆಕ್ಡೋಟ್ ಹೇಳ್ಬೇಕಂದ್ರೆ, ಇದೇ ತರ ಈ ಕಾಂಪಿಟೇಷನ್ ಗಳು, ಸ್ಟಾರ್ಟ್ಅಪ್ ಕಾಂಟೆಸ್ಟ್ ಅದು ಇದು ಆಗ್ತಿರ್ತಲ್ಲ, ಅಮೆರಿಕನ್ ಕನ್ನಡ ಕೂಟ ಅಸೋಸಿಯೇಷನ್ ಅಂತ ಇದೆ, ಅಕ್ಕ ಅಂದ್ಬಿಟ್ಟು US ಅಲ್ಲಿ. ನೀವು ಪವನ್ ಅವರೇ, ನೀವು US ಅಲ್ಲಿ ಇದ್ದಾಗ ನೀವು ನೋಡಿರ್ತೀರಾ. ಸೊ ಅವ್ರದ್ದು ಸಮ್ಮೇಳನ ಇರುತ್ತೆ, ಇಯರ್ಲಿ ಸಾರ್ಟ್ ಆಫ್ ಆನ್ಯುಯಲ್ ಈವೆಂಟ್. ಅದ್ರಲ್ಲಿ ಪಿಚ್ ಮಾಡಕ್ಕೆ ನಮ್ಮನ್ನ ಕರೆದಿದ್ರು ಬೆಂಗಳೂರಿಂದ. ನಾವು ಅಟ್ಲಾಂಟಿಕ್ ಸಿಟಿಗೆ ಹೋಗ್ಲಿಲ್ಲ, ಆವಾಗ್ಲೂ ಈ ತರನೇ ಝೂಮೋ ಅಥವಾ ಗೂಗಲ್ ಹ್ಯಾಂಗ್ ಔಟ್ಸ್ ಮುಖಾಂತರ ಇಲ್ಲಿಂದಾನೇ ನಾನು ಪಿಚ್ ಮಾಡಿದ್ದೆ. ಬಟ್ ಆವಾಗ ನಂಗೆ ಗೊತ್ತಾಯ್ತು US ಅಲ್ಲೂ ತುಂಬಾ ಕನ್ನಡಿಗರಿದ್ದಾರೆ ಆಂಟರ್ಪ್ರನರ್ಸ್ ಆಗಿರೋರು, ಬೆಂಗಳೂರಲ್ಲೇ ಇಲ್ಲ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ನಾನು ಸಿಲಿಕಾನ್ ವ್ಯಾಲಿನಲ್ಲಿ ಇದ್ದೆ, ನಾನು ಸ್ಯಾನ್ ಫ್ರಾನ್ಸಿಸ್ಕೋಲ್ ಇದ್ದೆ, ಇದೆಲ್ಲ ಕೊರೋನಾ ಗಿರೋನ ಬರಕ್ಕಿಂತ ಮುಂಚೆ. ಅಲ್ಲಿ ನಾನು ಜಾಸ್ತಿ ತೆಲುಗು, ಕನ್ನಡ ಈ ತರ ಭಾಷೆಗಳನ್ನ ನಾನು ಅಲ್ಲಿ ಕೇಳಿದೀನಿ, ಇಲ್ಲಿಗಿಂತ ಇಲ್ಲಿ ಜಾಸ್ತಿ. ಇಲ್ಲಿ ಇನ್ಫ್ಯಾಕ್ಟ್ ನೀವು ಕೋರ್ಮಂಗ್ಲನಲ್ಲೋ ಇಂದ್ರಾನಗರ್ ಅಲ್ಲಿ ಹೋದ್ರೆ ಬರೀ ಇಂಗ್ಲಿಷ್ ಹಿಂದಿ ಕೇಳಿಸುತ್ತೆ ನಿಮ್ಗೆ. ಬಟ್ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಕನ್ನಡ ಮತ್ತೆ ತೆಲುಗು ಇನ್ನ ಜಾಸ್ತಿ ಕೇಳಿದ್ದೀನಿ ನಾನು. ಗೀತಾ ಅವರೇ, ನಿಖಿಲ್ ಅವರೇ, ತುಂಬಾನೇ ಧನ್ಯವಾದ. ಈ ಸ್ಯಾಟರ್ಡೆ ಬೆಳಗ್ಗೆ ಬಂದು ನಮ್ ಜೊತೆ ತಲೆಹರಟೆ ಮಾಡಿದ್ದಕ್ಕೆ ತುಂಬಾನೇ ಧನ್ಯವಾದ. ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತಾ? ಹೊಸ ಎಪಿಸೋಡ್ ಕೇಳೋದಿಕ್ಕೆ IVM ಪಾಡ್ಕಾಸ್ಟ್ ಆಪ್ ಅಥವಾ ಇನ್ಯಾವುದಾದ್ರೂ ಪಾಡ್ಕಾಸ್ಟ್ ಆಪ್ ಡೌನ್ಲೋಡ್ ಮಾಡಿ, ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಇದ್ದೀವಿ. ಫಾಲೋ ಮಾಡಿ @ಹರಟೆಪಾಡ್ HARATEPOD. ಇನ್ನೂ ಏನಾದ್ರೂ ಹಂಚ್ಕೋಬೇಕಾಗಿದ್ರೆ ಇಮೇಲ್ ಕಳಿಸಿ haratepod@gmail.com. ನಮ್ಮ ಈ ಕನ್ನಡದ ಹೊಸ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ತಿಳಿಸಿ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಂಕಲ್ ಆಂಟಿ, ಮನೆಯಲ್ಲಿರೋ ಟಾಮಿ, ಊರಲ್ಲಿರೋ ಫ್ರೆಂಡ್ಸು ಎಲ್ಲರಿಗೂ ಹೇಳಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ.
Sachin Tendulkar, Virat Kohli, Don Bradman, and now Cyrus Brocha. Okay, probably not in the right company. I mean, Don Bradman is Australian. But it's called Cyrus Says, a wonderful show about everything. Find the show on the IVM Podcast app, ivmpodcast.com, or wherever you listen to podcasts. Namaskar, this is Ashish Vidyarthi. Yes, my friend, these are challenging times, but in these challenging times, we can create something extraordinary. Do take time to listen to my podcast, Begin the Journey. Available on the IVM Podcast, website, app, or wherever you listen to podcasts. Remember, we have a great opportunity called life. Cheers.